ಗೌರವ ಇದೆ ಅಂತ ನಾವು ಅನ್ಕೊಂಡಿದೀವಿ. ಅದಕ್ಕೆ ನಾನು ನಿಮ್ ಸ್ವಂತ ಅಭಿಪ್ರಾಯ ಅಷ್ಟೇ ಕೇಳಿದ್ದು. ನಾವು ಬೇರೆಯವರು ನಿಂತ್ಕೊಳ್ತಾರೋ ಬಿಡ್ತಾರೋ ಅದು ಬೇರೆ ವಿಷಯ. ಅಲ್ಲ, ಸ್ವಂತ ಈಗ ಅಭಿಪ್ರಾಯನೂ ಕೂಡ ಹೇಳಿ ಸರ್. ಒಂದ್ ಏನು ಅಂದ್ರೆ, ಈಗ ಅದು ಮಠದ ಕಾರ್ಯಕ್ರಮ ಅಲ್ಲ, ಅಲ್ಲ ಅದು ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ. ಆಮೇಲೆ ಸರ್ಕಾರದ ಕಾರ್ಯಕ್ರಮದಲ್ಲಿ ಸ್ವಾಮಿಗಳೆಲ್ಲ ಭಾಗವಹಿಸ್ತಾರೆ. ಅಲ್ಲಿ ನಾನು ಗಮನಿಸ್ತಿಲ್ಲ. ಈಗ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಸ್ವಾಮಿಗಳೆಲ್ಲ ಭಾಗವಹಿಸ್ತಾರೆ, ಎಲ್ಲ ಬೇರೆ ಬೇರೆ ಎಲ್ಲ ಎಲ್ಲಾ ನಿಂತ್ಕೊಂಡಿದ್ದಾರೆ ಸರ್, ನಾವು ನೋಡ್ದಂಗೆಲ್ಲ ಹಾ, ಅದನ್ನೇ ನಾನು ಎಲ್ಲಾ ಹೇಳ್ತಾ ಇರೋದು. ಸ್ವಾಮೀಜಿಗಳು ಆ ಹಾ ಚಿಂಚಿನಿ ಸ್ವಾಮೀಜಿ ಆದಿಯಾಗಿ ನಾವೆಲ್ಲ ನೋಡ್ದಂಗೆಲ್ಲ ಯಾರ ವಿಶೇಷವಾಗಿ ನಿಂತ್ಕೊಂಡೆ ಗೌರವ ಸೂಚಿಸಿದ್ದಾರೆ ನಾವು ನೋಡ್ದಂಗೆ. ದಿಸ್ ಇಸ್ ದ ಫಸ್ಟ್ ಟೈಮ್ ಆಗಿದ್ದಾಗ ನಾನ್ ನೋಡ್ತಾ ಇರೋದು, ಇದು ಮೊದಲೇ ಸಾರಿ. ಆಗಿದ್ದಾಗ ಏನು ಅಂದ್ರೆ, ಅಲ್ಲಿ ಯಾರು ನಿರೂಪಣೆ ಮಾಡ್ತಾ ಇರ್ತಾರೆ ಕಾರ್ಯಕ್ರಮವನ್ನ, ಅವರು ಈಗ ನಾಡಗೀತೆಯನ್ನ ಆಡ್ತಾರೆ, ದಯವಿಟ್ಟು ನಾಡಗೀತೆಯನ್ನ ಆಡ್ಬೇಕಾದ್ರೆ ಎಲ್ರು ಎದ್ ನಿಂತ್ಕೋಬೇಕು ಅಂತೇಳಿ ಅವರು ಒಂದು ಸೂಚನೆಯನ್ನ ಕೊಡ್ಬೇಕು. ಅದನ್ನ ಕೊಟ್ರೋ ಇಲ್ವೋ ಗೊತ್ತಾಗ್ಲಿಲ್ಲ, ಯಾರು ನಿರ್ವಹಣೆ ಮಾಡ್ತಾ ಇದ್ರಲ್ಲ ಅವರು. ಅದು ಯಾಕೆಂದ್ರೆ ಇದು ನಾನ್ ಮಠದ ಎರಡಕ್ಕೆ ಕಾರ್ಯಕ್ರಮ. ಸರ್, ಅದು ಹಂಗೆ ಮುಗಿಸ್ತೀನಿ. ಸರಿ, ಬಿಜಾಯ್ ಎಮ್ಯಾನ್ಯುಯಲ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತ 1986ರಲ್ಲಿ ಒಂದು ಕೇಸು, ನೀವು ಗೂಗಲ್ ಸರ್ಚ್ ಮಾಡಿ. ಆಮೇಲೆ 2018ರಲ್ಲಿ ಶ್ಯಾಮ್ ನಾರಾಯಣ್ ಚೌಕ್ಸೆ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸರ್, ನಾವ್ ಅಲ್ಲಿವರೆಗೂ ಹೋಗ್ಲೇ ಇಲ್ಲ. ಈಗ ನಾವು ಕೇಳ್ತಾ ಇರೋದು, ಈಗ ನೀವು ಕಾನೂನು ಇದೆ ಅಂದ್ಮೇಲೆ ನಾವು ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ಮುಗೀತದು. ನಿಮ್ ಕೇಳೋ ವೈಯಕ್ತಿಕ ಅಭಿಪ್ರಾಯ, ನಿಮ್ಗೆ ಏನನ್ಸುತ್ತೆ ವೈಯಕ್ತಿಕವಾಗಿ ನಿಲ್ಬೇಕು. ವೈಯಕ್ತಿಕವಾಗಿ ನಿಂತು ಗೌರವ ಸೂಚಿಸೋದು ನಾಗರಿಕನ ಕರ್ತವ್ಯ. ಕಾನೂನು ಅವಕಾಶ ಕೊಟ್ಮೇಲೆ ಯಾರು ಬೇಕಾದ್ರೂ ಕೂತ್ಕೋಬಹುದು, ಯಾರು ಬೇಕಾದ್ರೂ ನಿಂತ್ಕೋಬಹುದು. ಅದು ಬೇರೆ ಏನ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಸಂವಿಧಾನ ದೊಡ್ಡದು, ನಮ್ಮ ಕೋರ್ಟ್ ಏನಿದೆ ಅದೇ ದೊಡ್ಡದು ಈ ದೇಶಕ್ಕೆ. ನನ್ನ ಅಭಿಪ್ರಾಯ ಇದು. ಹೌದು, ನನ್ನ ವೈಯಕ್ತಿಕ ಪ್ರಜೆಯಾಗಿ ನಿಂತ್ಕೊಂಡು ಗೌರವ ಕೊಡ್ಬೇಕಾದಂತದ್ದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಆಮೇಲೆ ಇನ್ನೊಂದ್ ಏನಾಗುತ್ತೆ ಗೊತ್ತಾ, ನಮ್ಮಲ್ಲಿ ಈಗ ಸರ್ಕಾರದ ಕಾರ್ಯಕ್ರಮ ಎಲ್ಲ ನಾವು ದೊಡ್ಡ ದೊಡ್ಡ ಕಾರ್ಯಕ್ರಮ ನೋಡ್ತಾ ಇರ್ತೀವಲ್ಲ, ಈ ಗಾಯಕರು ನಾಡಗೀತೆ ಆಡಕ್ ಶುರು ಮಾಡಿದಾಗ ಈ ವಾದ್ಯದವರು ಅದಕ್ಕೆ ವಾದ್ಯ ನುಡಿಸ್ತಾರೆ, ಅವರೆಲ್ಲ ಕೂತ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲ, ಅವ್ರು ನಿಂತ್ಕೊಳಕ್ ಆಗಲ್ಲ, ತಬಲಾ ಬರ್ಸೋರು. ನೋಡಿ ಅಲ್ಲಿ ಅವ್ರು ನಿಂತ್ಕೊಳಕ್ ಆಗಲ್ಲ ಅದು. ಸೊ ಈ ತರದಲ್ಲೂ ಕೆಲವೊಂದು ಇದಾವೆ. ಬಟ್ ಅಂತವಕ್ಕೆಲ್ಲ ಆಪ್ಷನ್ ಇದೆ ಅಲ್ಲ, ಅಂತವಕ್ಕೆಲ್ಲ ಯಾರು ಅಬ್ಜೆಕ್ಷನ್ ಮಾಡಲ್ಲ. ಈಗ ಒಂದು ಇದೆ ಸರ್, ಒಂದು ದೇಶ ಒಂದು ನಾಡಲ್ಲಿ ಇದ್ಮೇಲೆ ಆ ನಾಡಿಗೆ, ಆ ನಾಡಗೀತೆಗೆ, ಇದಕ್ಕೆ ಎಲ್ಲದಕ್ಕೂ ಗೌರವ ಕೊಡ್ಬೇಕು. ಅದ್ರಲ್ಲಿ ಎರಡು ಮಾತಿಲ್ಲ. ಸಂಪ್ರದಾಯ ಅಂತೆಲ್ಲ ಒಪ್ಕೋಬೇಕು ಕೊನೆಗೆ ನಾವು. ಸಂಪ್ರದಾಯ ಬಿಟ್ಬಿಡಿ ಸರ್, ಸಂಪ್ರದಾಯ ಬಿಟ್ಬಿಡಿ. ನಾನ್ ಹೇಳ್ತಾ ಇರೋದು, ನಾವು ಎಲ್ಲದನ್ನು ಕಾನೂನು ಹೇಳಿದೆ ಅಂತಾನೆ ನಾವು ಮಾಡಕ್ಕಾಗಲ್ಲ. ಎಲ್ಲದನ್ನು ಕಾನೂನು ಮೂಲಕ ನಾವು ಮಾಡ್ಸಕ್ಕಾಗಲ್ಲ. ಮಾಡ್ಸಕ್ಕಾಗಲ್ಲ. ಈಗ ಕಾನೂನು, ಈಗ ಇವ್ರು ಲಾಯರ್ ಸಾಹೇಬ್ ಹೇಳ್ದಂಗೆ ಕಾನೂನು ಹೇಳಿದ್ಮೇಲೆ ನಾನು ಯಾವ್ದಾದ್ರು ಕೂತ್ಕೋತೀನಿ, ನನಗೆ ಆ ಕಾನೂನು ಇದೆ ಅಂದ್ರೆ ನೀವು ಕೇಳಕ್ ಆಗಲ್ವಲ್ಲ ಸರ್. ಈಗ ನಮ್ ಕರ್ನಾಟಕದಲ್ಲೆಲ್ಲ ಆಗ್ತಾ ಇರೋದಿಲ್ಲ, ಇಷ್ಟೊಂದು ಇದಾಗಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂದ್ರೆ, ನಮ್ಮಲ್ಲಿ ಪ್ರತಿಯೊಬ್ಬರೂ ಕೂಡ ಪ್ರತಿಯೊಂದನು ಕಾನೂನು ಮೂಲಕನೇ ಆಗ್ಬೇಕು ಅನ್ನೋ ರೀತಿನಲ್ಲಿ ನಾವು ಹೋಗ್ತಾ ಇದೀವಿ ಸರ್. ತಮಿಳ್ನಾಡಲ್ಲಿ ಕಾನೂನು ಇಲ್ದಲೆ ಎಷ್ಟೊಂದು ಜಾರಿ ಮಾಡ್ತಾರೆ. ಅಲ್ಲಿ ನೋಡಿ, ಒಬ್ಬ ಯಾರಾದ್ರೂ ಅವನು ವಾಣಿಜ್ಯ ಇದ್ರವನಾಗ್ಬೋದು, ಯಾರ ಸರ್ಕಾರದ ವಿರುದ್ಧ ಹೋದ್ರೆ ಅಲ್ಲಿ 100 ಕಾರಣ ಇದಾವೆ ಅವ್ರಿಗೆ. ಅವ್ನ್ ಹಂಗೇನೆ ಅವ್ನ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ತಾರೆ, ಅಷ್ಟು ಪವರ್ ಇದೆ. ಇವ್ರ ಏನ್ ಮಾಡ್ತಾರೆ, ನಾಮಫಲಕ ಹಾಕ್ಬೇಕು ಅಂದ್ರೆ ಕಾನೂನು ಮಾಡಿ ಅಂತಾರೆ. ಆ ಕಾನೂನು ಹೈಸ್ಕೂಲ್ ನೋಡ್ತಲೇ ಇದೀವಿ, ಸಾಕಾಗಿದೆ ಅದು ನಮ್ಗೆ. ಕೋರ್ಟ್ ಗಲಾಟೆ ಎಲ್ಲ ಸೇರ್ಕೊಂಡು ಕೋರ್ಟ್ ಹೋದ ತಕ್ಷಣ ಕೋರ್ಟ್ ಅಲ್ಲಿ ಬಿದ್ದೋಗುತ್ತೆ. ಪಡ್ಕೊಂಡಿದೀವಿ ಸರಿಯಾ. ಆದ್ರೆ ಇವ್ಯಾವ ಕಾನೂನು ಇಲ್ದಲೇನೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಯಾ ಭಾಷೆ. ಈಗ ತಮಿಳ್ನಾಡಲ್ಲಿ ಹೋಗಿ ನೋಡಿ ನೀವು, ತಮಿಳ್ನಾಡಲ್ಲಿ ಅದ್ ಹೆಂಗೆ ಅಂದ್ರೆ, ಅವನು ಹೇರ್ ಕಟಿಂಗ್ ಸೆಲೂನ್ ಅಂತ ಹಾಕಿರಲ್ಲ, ಅವನು ತಮಿಳ್ನಲ್ಲೇ ಹಾಕಿರ್ತಾನೆ ಅದು ಇದನ್ನ. ನಮ್ಮಲ್ಲಿ ನಿಮ್ಗೆ ಈ ವಾರದಲ್ಲಿ ಒಂದು ಅಮೆಂಡ್ಮೆಂಟ್ ಬೇರೆ ತಂದ್ರು ಸರ್. ಅಲ್ಲಿ ಹಿಂದಿ ಭಾಷೆ ಚಿತ್ರಗೀತೆಗಳು ಕೂಡ ಇನ್ ಮುಂದೆ ಕೇಬಲ್ ನಲ್ಲಿ ಅವ್ರ ರಾಜ್ಯದಲ್ಲಿ ಪ್ರಸಾರ ಕೂಡ ಮಾಡಂಗಿಲ್ಲ. ನೋಡಿ, ಅದ್ಯಾವ್ದು ಸಂವಿಧಾನದಲ್ಲಿ ಇಲ್ಲ. ಆ ರೀತಿ ನಾವು ಕಾನೂನು ತರಬೇಕು ಅಂತ. ಆದ್ರೆ ತಮಿಳ್ನಾಡು ತಗೊಂಡ್ರ ನಿರ್ಧಾರ, ಯಾವ್ದೇ ಬೋರ್ಡಿಂಗ್ಸ್ ಹೋಲ್ಡ್ಸ್ ಏನೇ ಆಗ್ಲಿ ಒಂದು ಅಕ್ಷರ ಹಿಂದಿ ನಿಷೇಧ. ಯಾಕಂಗ್ ಮಾಡಿದಾರೆ ಅಂತಂದ್ರೆ, ಇವ್ರ ಕೇಳಿ ಸ್ವಲ್ಪ ಯಾಕಂಗ್ ಮಾಡಿದಾರೆ ಅಂದ್ರೆ, ಅವ್ರು ಮಾಡಿದ ತಪ್ಪು ಅಂತ ನಾನು ಹೇಳಕ್ ಆಗಲ್ಲ. ಯಾಕೆ ಮಾಡಿದಾರೆ ಅಂದ್ರೆ, ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಒಂದ್ ಮಾಡಿದ್ರು, ತ್ರಿಭಾಷಾ ಸೂತ್ರ ಒಂದ್ ಮಾಡಿದ್ರು ಕೇಂದ್ರ ಸರ್ಕಾರ. ಎಲ್ಲಾ ಪಕ್ಷಗಳವರು, ಡೆಲ್ಲಿ ಆಡದಂತ ಎಲ್ಲಾ ಪಕ್ಷಗಳವರು ಮಾಡಿದ್ದಾರೆ, ಸಂತೋಷ. ಆದ್ರೆ ತ್ರಿಭಾಷಾ ಸೂತ್ರ ಯಾರಿಗೆ? ಹಿಂದಿ ರಾಜ್ಯಗಳಲ್ದಲೇ ಇವರಿಗೆ ಬೇರೆ ತ್ರಿಭಾಷಾ ಸೂತ್ರ. ಹಿಂದಿ ಯಾರು ಮಾತಾಡ್ತಾರೆ ಆ ರಾಜ್ಯಗಳಲ್ಲಿ ಓನ್ಲಿ 2 ಭಾಷಾ ಸೂತ್ರ, ದ್ವಿಭಾಷಾ ಸೂತ್ರ ಅವರಿಗೆ.
ಇದಕ್ಕೆ ಪುರುಷೋತ್ತಮ ಬಿಳಿ ಮೇಲೆ ಒಂದು ಆರ್ಟಿಕಲ್ ಆದ್ರೂ ಓದ್ ತಿಂಗಳು ನಮ್ಮ ಹತ್ರ ಇದೆ, ಬೇಕಾದ್ರೆ ಕಳಿಸ್ಕೊಡ್ತೀನಿ ನಿಮ್ಗೆ ಓದಿ. ಓದಿದ್ವಿ ಎಷ್ಟು ಪ್ರಜಾವಾಣಿಲಿ. ಮಾಡ್ತಾರೆ ಹಿಂದಿ ಹೆಸರಲ್ಲಿ ಅಂತಂದ್ರೆ ನೀವು ಹಿಂದಿ ಕಲೀಲೇಬೇಕು, ಆಯ್ತು ಕಲಿಯೋಣ, ನಾವು ಕಲಿಯೋದ್ ಬೇಡ ಅಂತ ಹೇಳಲ್ಲ. ಆದ್ರೆ ನಾವು ಹಿಂದಿ ಕಲಿದಂಗೆ ಅವ್ರಿಗೂ ಕೂಡ 66ನೇ ಒಂದು ಶಿಕ್ಷಣ ನೀತಿ, ಉತ್ತರ ಭಾರತರು ಕೂಡ ದಕ್ಷಿಣ ಭಾರತ ಒಂದು ಭಾಷೆ ಕಲಿಬೇಕು, ನಮ್ಮಲ್ಲಿ ಹೈಸ್ಕೂಲ್ ಮಕ್ಳು ಹೆಂಗ್ ಕಲಿತಾರೆ ಅನ್ನೋದನ್ನ ಒಂದು ಇಟ್ರು. ಅದನ್ನ ಹಿಂದಿ ರಾಜ್ಯಗಳು ಯಾರು ಒಪ್ಲಿಲ್ಲ. ಅಂದ್ರೆ ಹಿಂದಿ ರಾಜ್ಯಗಳಲ್ಲಿ ಓದ್ತಕ್ಕಂತ ಮಕ್ಕಳು ಎರಡೇ ಭಾಷೆ, ರಾಷ್ಟ್ರದ ಎಲ್ಲಾ ಪರೀಕ್ಷೆಗಳು ಕೂಡ ನಡೆಯೋದು ಕೇಂದ್ರದ ಹಿಂದಿ ಅಥವಾ ಇಂಗ್ಲಿಷ್ ಅಲ್ಲಿ ನಡೆಯುತ್ತೆ, ಇನ್ ಬೇರೆ ಭಾಷೆಯಲ್ಲಿ ನಡೆಯಲ್ಲ. ಅವೆರಡು ಭಾಷೆನಲ್ಲಿ ಅವರು ಪ್ರಯೋಜನ ಪಡ್ಕೊಂಡ್ರೆ ಸುಲಭ ಅವ್ರಿಗೆ. ಇನ್ ನಾವು 3 ಭಾಷೆ ಓದ್ಬೇಕು. ನಾವೆಲ್ಲ ಹೈಸ್ಕೂಲ್ ಇರ್ಬೇಕಾದ್ರೆ ಹಿಂದಿ 50 ಮಾರ್ಕ್ಸ್ಗೆ ಮಾತ್ರ ಇತ್ತು, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. 50 ಇದ್ದಿದ್ದು ಅದು ಬಲವಂತ ಇಲ್ಲ, ಆಪ್ಷನ್ ಅಷ್ಟೇ. ನೀವು ಬೇಕಾದ್ರೆ ಓದು, ಬೇಡದ್ರೆ ಬಿಡ್ಬೋದು, ಉಳಿದ ಪರೀಕ್ಷೆಗಳಲ್ಲಿ ಪಾಸ್ ಆಗಿದ್ರೆ ಸಾಕಾಗಿತ್ತು. ಈಗ ಕ್ರಮೇಣ ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡಿದ್ರಪ್ಪ ಅದನ್ನ ಅಂದ್ರೆ ತಗೊಂಡೋಗಿ 100 ಮಾರ್ಕ್ಸ್ ಇಟ್ರು ಹಿಂದಿನ. ಆಮೇಲೆ ಅದ್ರ ಜೊತೆಗೆ ಆ 100 ಮಾರ್ಕ್ಸ್ ನಲ್ಲೂ ಕೂಡ ನೀವು ಪಾಸ್ ಆಗ್ಲೇಬೇಕು ಇಷ್ಟು ತಗೊಂಡು ಅಂತ ಹೇಳಿ ಅದು ಒಂದು ಕಂಡೀಷನ್ ಬಂತು. ಅದ್ರ ಜೊತೆಗೆ ಇನ್ನೂ ಒಂದಾಯ್ತು, ಈ ಸ್ವಲ್ಪ ದಿವಸ ಆಪ್ಷನ್ ಕೊಟ್ಟಿದ್ರು, ಈ ಒಂದು ಪರ್ಸೆಂಟೇಜ್ ಡಿಕ್ಲೇರ್ ಮಾಡ್ಬೇಕಾದ್ರೆ ಹಿಂದಿನ ಸೇರ್ಸ್ಕೊಂತಿರಲ್ಲ. ಈಗ ದಕ್ಷಿಣ ಭಾರತೀಯರಿಗೆ ಹಿಂದಿ ಇಷ್ಟೇ ಮಾರ್ಕ್ಸ್ ತಗೋಬೇಕು ಅಂದ್ರೆ ಕಷ್ಟ ಆಗುತ್ತೆ. ಪರ್ಸೆಂಟೇಜ್ ಸೇರಿಸಿದಾಗ ಆಟೋಮೆಟಿಕ್ ಆಗಿ ನಾವು ಪರ್ಸೆಂಟೇಜ್ ಅಲ್ಲಿ ಡೌನ್ ಆಗ್ತೀವಿ. ಈ 3ನೇ ವರ್ಷದಲ್ಲ 1,46,000 ಜನ ಹಿಂದಿ ಫೇಲ್ ಆಗಿ ಕೂತ್ಕೊಂಡ್ರು SLC ಮಕ್ಕಳು. ಇದು ನಾವು ಒಂದು ಕೇಂದ್ರದ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ, ಆದ್ರೆ ತ್ರಿಭಾಷಾ ಸೂತ್ರ ಮಾಡಿದಾಗ ಸರಿಯಾಗಿ ಮಾಡ್ಬೇಕು. ಎಲ್ಲರೂ ಕಲಿದಿದ್ರೆ, ಇಲ್ಲಿದ್ರೆ ಬೇಡ, ಈ ಕನ್ನಡ ಇಂಗ್ಲಿಷ್ ಎರಡು ಕಲ್ತ್ಕೊಂಡ್ರಪ್ಪ, ಉಳಿದು ನಿಮಗೆ ಸೇರ್ಕೊಂಡಿದ್ದು ಅಂತ ಹೇಳ್ಬೇಕು. ಈಗ ಆಮೇಲೆ ಅದ್ರ ಜೊತೆ ಇನ್ನೂ ಒಂದ್ ಏನ್ ಹೇಳ್ಬೇಕಂತಂದ್ರೆ, ನಾವು ಈ ರಾಷ್ಟ್ರದಲ್ಲಿ ಕೇವಲ ನಾವು 7-8 ಭಾಷೆಗಳಲ್ಲಿ ನಮ್ಗೆ ಕೇಂದ್ರ ಸರ್ಕಾರ ಪರೀಕ್ಷೆನ ಕೊಡಬೇಕು, ಅದು ಆಗ್ತಾ ಇಲ್ಲ. ಆಮೇಲೆ ಈಗ ಕನ್ನಡದ ಬರೀ 5ನೇ ಕ್ಲಾಸ್ ವರೆಗೆ ಅದನ್ನ ಓದ್ಲೇಬೇಕು ಅಂತ ಒಂದು ಕಡ್ಡಾಯ ಮಾಡಕ್ ಹೋದಾಗ, ಯಾವ್ದೋ ಕೋರ್ಟ್ ಹೋಗ್ಬಿಟ್ಟು ಹೈಕೋರ್ಟ್ ಅದನ್ನ ಓದ್ಬೇಕು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇಲ್ಲ, ಸಂವಿಧಾನ ವಿರುದ್ಧ ಆಗುತ್ತೆ, ನಾವು ಕನ್ನಡನೇ ಓದ್ಬೇಕು, ಅದು ಮಕ್ಳಿಗೆ ಬಿಟ್ಟಿದ್ದು, ಯಾವ ಭಾಷೆ ಓದ್ಕೊಳ್ಳಿ ಅಂತ ಹೇಳಿ. ಇಲ್ಲಿ ಕನ್ನಡಕ್ಕೆ ಬಂದಿರತಕ್ಕಂತ ತಾಪತ್ರೆ ಇದು. ತಮಿಳ್ನಾಡಲ್ಲಿ ಕೇರ್ ಮಾಡಲ್ಲ ಅವರು. ನೀವ್ ಹೇಳಿದ್ದೆಲ್ಲ ಸರಿ ಸರ್, ಎಲ್ಲ ಕರೆಕ್ಟ್ ಆಗಿ ಕರ್ನಾಟಕ ಸರ್ಕಾರನು ಮಾಡಿತ್ತು. ಇಲ್ಲಿ ಸಂಸ್ಕೃತ ವಿದ್ಯಾಪೀಠಗಳು ಅಂತ ಕೆಲವಿದೆ, ಸಂಸ್ಕೃತ ಅವರಿಂದಾನೇ ನೋಡಿ, ಅವರಿಂದಾನೇ ಇವತ್ತು ಸಂಸ್ಕೃತನ 2-3 ಜನ ಮಾತಾಡಲ್ಲ ಈ ದೇಶದಲ್ಲಿ. ಸಂಸ್ಕೃತ ಡೆಲ್ಲಿಯಿಂದ ಪ್ರಸಾರ ಆಗುತ್ತೆ. ಅವರಿಂದಾನೇ ಎಲ್ಲಾ ರಾಜ್ಯಗಳಿಗೂ ಮತ್ತು ದಕ್ಷಿಣ ಭಾರತದಲ್ಲಿ ಸಂಸ್ಕೃತ ಮಾತಾಡೋರು. ಅಷ್ಟೇ ಅಲ್ಲ ಸರ್, ನಿಮ್ಗೆ ಇನ್ನೊಂದು ಹೇಳ್ತೀನಿ ಇವ್ರೆ, ನಿಮ್ಮ ಹೆಸರು ಇಲ್ಲಿ ಯಾವ್ದು ಸರ್? ನಿಮ್ಮ ಹೆಸರು ಬರ್ತಾ ಇರೋದು ರಕ್ಷಿತ್ ಗೌಡ. ಕೇಳಿ, ಇದ್ರಲ್ಲಿ 1ನೇ ವರ್ಷ 2024ರಲ್ಲಿ ಜನವರಿ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹಿಂದಿಗೂ ಇದಕ್ಕೂ ಬಂಗಾಳಿಗೂ ಫೈಟ್ ಆಯ್ತು. ನಾವು ಹಿಂದಿ ಕಲಿಯಲ್ಲ, ನಾವು ಹಿಂದಿ ಕಲಿಬೇಕು ಅಂತೇಳಿ. ಅವ್ರು ಕುವೆಂಪು ಫೋಟೋ ಇಟ್ಕೊಂಡು ಹಿಂದಿನ ವಿರೋಧ ಮಾಡ್ಕೊಂಡ್ರು ರಸ್ತೆಲೆಲ್ಲ. ಅದು ಪೇಪರ್ ಅಲ್ಲಿ ಬಂತು, ಕಟಿಂಗ್ಸ್ ಎಲ್ಲ ಒಂದ್ ಕಡೆ ತೆಗೆದಿಟ್ಟಿದ್ದೀನಿ ನಾನು 1ನೇ ವರ್ಷದಲ್ಲಿ. ಅಂದ್ರೆ ಎಲ್ಲಿ ಕುವೆಂಪು ಬಗ್ಗೆ ಅವ್ರಿಗೆ ಗೊತ್ತು ಚೆನ್ನಾಗಿ. ದ್ವಿಭಾಷಾ ಸೂತ್ರನ ಪ್ರತಿಪಾದನೆ ಮಾಡಿದವರು. ಹಿಂದಿ ಕಬ್ಬಿಣದ ದೊಣ್ಣೆ, ಇಂಗ್ಲಿಷ್ ಮಾತ್ರ ರಬ್ಬರ್ ದೊಣ್ಣೆ. ಇಂಗ್ಲಿಷಿನ ವಿಧಿ ಇಲ್ಲದೆ ಸಹಿಸ್ಕೊಳ್ಳೇಬೇಕಾಗಿದೆ, ಓದ್ಲೇಬೇಕು. ನಾವು ಯಾಕೆ ಜಾಸ್ತಿ ನಮ್ಗೆ ಇದ್ಬೇಕು, ಹೊರದೇಶಕ್ಕೆ ಮಾಡ್ಬೇಕು, ಹೊರಗಡೆ ಹೋಗ್ಬೇಕು ಅಂದಾಗ ಈಗ ಎಲ್ಲಾ ದೇಶಗಳು ಒಂದು ದೇಶ, ಈಗ ಚೀನಾ ಇನ್ನೊಂದ್ ಕಡೆ ದೇಶದ ಜೊತೆ ಮಾತುಕತೆ ನಡೆಸಬೇಕು ಅಂದ್ರೆ ಇಂಗ್ಲಿಷ್ ಅಲ್ಲೇ ಮಾಡ್ತಾ ಇದ್ದಾರೆ. ಇಂಗ್ಲಿಷ್ ಅಂತಾರಾಷ್ಟ್ರೀಯವಾಗಿ ಒಪ್ಕೊಂಡಿದೀವಿ. ಆಮೇಲೆ ಬೇಕಾದಷ್ಟು ನಮ್ಗೆ ಅದರಿಂದ ಅನುಕೂಲನೂ ಆಗಿದೆ. ಈ ದೇಶ ಒಂದಾಗ್ಬೇಕಾದ್ರೆ ಇಂಗ್ಲಿಷ್ ಒಂದು ಕಾರಣ, ಅದು ಒಂದು ಸರದಲ್ಲಿ ಆಗ್ಬೇಕಾದ್ರೆ ಇಂಗ್ಲಿಷ್ ಒಂದು ಕಾರಣ ಆಗಿದೆ. ಅದು ಒಪ್ಕೊಂಡು ನಾವು ಇಂಗ್ಲಿಷ್ ಒಪ್ಕೊಂಡ್ಬಿಟ್ಟಿದೀವಿ, ಒಪ್ಕೊಳ್ಳೇಬೇಕಾದ ಅನಿವಾರ್ಯತೆ ಕೂಡ ಇದೆ. ಹೀಗಿದ್ದಾಗ ಅವರು ಅಲ್ಲಿ ಹಿಂದಿನ ವಿರೋಧ ಮಾಡಿದಾಗ ಆಟೋಮೆಟಿಕ್ ಆಗಿ ಇವ್ರನ್ನ ತಗೊಂಡ್ರು, ಯಾರನ್ನ ಈ ಕುವೆಂಪು ಅವ್ರು ತಗೊಂಡ್ರು. ಅವ್ರಿಗೆ ಎಷ್ಟು ಅವ್ರಿಗೆ ಜ್ಞಾನ ಇರ್ಬೇಕು ಅಲ್ಲಿಗೆ. ಆಮೇಲೆ ಇತ್ತೀಚೆಗೆ 2ನೇ ತಿಂಗಳಲ್ಲಿ ಅದೊಂದು ನಮ್ಮಲ್ಲಿ ನನ್ನ ವಾಟ್ಸಪ್ ಅಲ್ಲೇ ಕೂಡ ಹೇಳ್ತೀನಿ, ಮಹಾರಾಷ್ಟ್ರದಲ್ಲಿ ಕೂಡ ಅವ್ರಿಗೆ ಮರಾಠಿಗೆ ಹಿಂದಿಯಿಂದ ಪೆಟ್ಟು ಬೀಳ್ತಾ ಇದೆಯಂತೆ. ಈಗ ಅವರು ದ್ವಿಭಾಷಾ ಸೂತ್ರಕ್ಕೆ ಶರಣಾಗಿದ್ದಾರೆ, ಯಾರು ಮಹಾರಾಷ್ಟ್ರದವರು. ಈ ಬಿಳಿಮಲೆ ಅವರು ಕೂಡ ಬರೆದಿದ್ದು, ಮತ್ತೆ ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟವರೆಲ್ಲ ದ್ವಿಭಾಷಾ ಸೂತ್ರ ಸಾಕು, ಯಾವ್ದಾದ್ರು ಕಲ್ತ್ಕೊಳ್ಳಿದವ್ರ ಮಕ್ಕಳು ಹಿಂದಿ ಕನ್ನಡನ ಕಲ್ತ್ಕೊಳ್ಳಿ ಅಥವಾ ಇಂಗ್ಲಿಷ್ ಕಲ್ತ್ಕೊಳ್ಳಿ, 2 ಭಾಷೆ ಸಾಕು. ಉತ್ತರ ಭಾಷೆದ ಕೆಲವು ರಾಜ್ಯಗಳ ಮಕ್ಕಳುಗಳು 3 ಭಾಷೆ ಓದಂಗಿಲ್ಲ, 2 ಭಾಷೆ ಓದೋದು ತಾರತಮ್ಯ. ಅವರು 2 ಭಾಷೆ ಕಲಿಬೇಕಾದಾಗ ಸುಲಭ ಆಗುತ್ತೆ ಅವ್ರಿಗೆ, ಒಂದು ಭಾಷೆ ತಲೆ ಮೇಲೆ ಬೀಳಲ್ಲ. ಈಗ ಅವರು ಹಿಂದಿನಲ್ಲಾರು ಬರಿಬಹುದು, ಇಂಗ್ಲಿಷ್ ಬರಿಬಹುದು, ಪ್ರವೀಣರಾಯ್ತಾರೆ. ಈ ನಮ್ಮಲ್ಲಿ 3 ಭಾಷೆ ಕಲ್ತ್ಕೊಂಡಾಗ ಪ್ರವೀಣರಾಗಕ್ಕಾಗಲ್ಲ, ಯಾಕೆಂದ್ರೆ ಇನ್ನೊಂದು ಮೂರನೇ ಮಂಕ್ರಿ ಕಸ ನಮ್ಮ ತಲೆ ಮೇಲೆ ಇರುತ್ತೆ. ಹೀಗಾಗಿ ನಾವು ಇದ್ರ ಬಗ್ಗೆ ನಾವಷ್ಟೇ ಅಲ್ಲ, ಸರ್ಕಾರನು ಕೂಡ ಹೋರಾಟ ಮಾಡ್ಬೇಕಾಗಿದೆ. ಈ ಮಹಾರಾಷ್ಟ್ರದ ಸ್ವಲ್ಪ ಕಾಣಿಸ್ತದೆ, ಅದನ್ನ ನೋಡಿರ್ಬೇಕು ನೀವು ಪಾರ್ಶ್ವನಾಥ್ ಅವರು. ಹೌದೌದು, ಈಗ ಸರ್ಕಾರ ದ್ವಿಭಾಷಾ ಸೂತ್ರದ ಬಗ್ಗೆ ಒಲವು ತೋರಿಸ್ತಾ ಇದೆ, ಬೇಕು. ಅದ್ರ ಬಗ್ಗೆ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಆವಾಗ ದ್ವಿಭಾಷಾ ಸೂತ್ರ ನಮ್ಗೂ ಅನ್ವಯ ಆಗುತ್ತೆ, ಅವಾಗ ಇದ್ ಮಾಡ್ಬೋದು. ರಕ್ಷಿತ್ ಗೌಡ್ರೆ ಹೇಳ್ತೀನಿ ನಿಮ್ಗೆ,
ವಿಶೇಷವಾಗಿ ಈ ಇದರಲ್ಲಿ ಮೆಟ್ರೋದಲ್ಲಿ ಇಲ್ಲ ಹಿಂದಿ ಹಾಕ್ಬೇಕು, ಯಾಕೆಂದ್ರೆ ಉತ್ತರ ಭಾರತದಿಂದ ಜನ ಬಂದ್ಬಿಡ್ತಾರೆ ಇಲ್ಲಿಗೆ, ಅವ್ರಿಗೆ ಕಷ್ಟ ಆಗುತ್ತೆ ಅಂತೇಳಿ. ಆ ಮುಂಡಗಾಡರು ಯಾಕೆ ಒಂದ್ 4 ಅಕ್ಷರ ಹಿಂದಿ ಕಲ್ತ್ಕೋಬಾರದು? ಇದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ನಾವು ದಕ್ಷಿಣ ಭಾರತವ್ರು ಅಂದ್ರೆ ಉತ್ತರ ಭಾರತಕ್ಕೆ ಹೋಗ್ತೀವಿ, ಅಲ್ಲಿ ನಮಗೆ ಹಿಂದಿ ಅರ್ಥವಾಗಲ್ಲ, ಅಥವಾ ನಮ್ಮ ಭಾಷೆನಲ್ಲಿ ಎಲ್ಲರೂ ಎಕ್ಸಿಬಿಟ್ ಮಾಡ್ತಾರ? ನಾವು ಭೇದ ಮಾಡ್ತಾ ಇಲ್ಲ ರಾಷ್ಟ್ರನ. ಈಗ ಎಕ್ಸಿಬಿಟ್ ಮಾಡ್ತಾರ? ನಮಗೆ ಕನ್ನಡ ಕನ್ನಡದವ್ರು ಬರ್ತಾರೆ, ತಮಿಳವ್ರು ಬರ್ತಾರೆ ಅಂತ ಮಾಡ್ತಾರ? ಮಾಡೋದಿಲ್ಲ. ಈಗ ನಾವಾಗ ಇಂಗ್ಲಿಷ್ ಜ್ಞಾನ ನಮ್ಗೆ ಇರ್ಲೇಬೇಕು. ಆಮೇಲೆ ಕೆಲವು ಕಡೆ ನಾವು ಗುಜರಾತ್ ಒಂದ್ಸರಿ ಹೋದಾಗ ಎಲ್ಲಿ ಹುಡುಕಿದ್ರು ಕೆಲವು ಕಡೆ ಇದು ಬೋರ್ಡೇ ಇಲ್ಲ, ಗುಜರಾತಿ ಬೋರ್ಡು ಇಲ್ಲದೆ ಇದ್ರೆ ಹಿಂದಿ ಬೋರ್ಡ್ಗಳು ನಮ್ಗೆ ಅರ್ಥವಾಗೋದಿಲ್ಲ, ಅದು ಅರ್ಥವಾಗೋದಿಲ್ಲ. ಇಂಗ್ಲಿಷ್ ಬೋರ್ಡ್ ಕೆಲವು ಕಡೆ ಇಲ್ಲ. ನ್ಯಾಷನಲ್ ಹೈವೇನಲ್ಲಿ ನಾವೊಂದು ಆ ಡೈರಿ ಇದಕ್ಕೋಸ್ಕರ ಹೋಗಿದ್ವಿ. ಈ ದೇಶದಲ್ಲಿ ದಕ್ಷಿಣ ಭಾರತದವರಿಗೆ ಎಷ್ಟು ತೊಂದರೆ ಕೊಡ್ತಾರೆ ಅನ್ನೋದಕ್ಕೆ ಇವೆಲ್ಲ ಕೆಲವು ಉದಾಹರಣೆ. ಆ ರಕ್ಷಿತ್ ಗೌಡ್ರೆ ಇನ್ನೊಂದು ನಿಮ್ಗೆ ಹೇಳ್ಬಿಡ್ಬೇಕು ನಾವು. ನಾನು 79 ಒಂದ್ಸರಿ ಆಲ್ ಇಂಡಿಯಾ ಟೂರ್ಗೆ ಹೋದಾಗ 2ನೇ ವರ್ಷದ BA ಹುಡುಗ, ಅವನು ರೋಹ್ತಕ್ ಯೂನಿವರ್ಸಿಟಿ ಅಂತ, ಚರಣ್ ಸಿಂಗ್ ಕಾನ್ಸ್ಟಿಟ್ಯೂನ್ಸಿ ಅದು. ಅಲ್ಲಿ ಹುಡುಗ ಕೇಳ್ತಾನೆ, ನಾವೆಲ್ಲ ಮಾತಾಡ್ತಾ ಕೂತಿದ್ರೆ ಟ್ರೈನ್ ಒಳಗಡೆ ಟ್ರಾವೆಲ್ ಮಾಡ್ತಾ 20 ಜನ ಟ್ರಾವೆಲ್ ಮಾಡ್ತಾ ಇದ್ವಿ, ಯು ಫ್ರಮ್ ಅಂತ ಕೇಳ್ದ. ವಿ ಆರ್ ಫ್ರಮ್ ಕರ್ನಾಟಕ ಅಂತಂದ್ರೆ, ಕರ್ನಾಟಕ ಇದರ ಎಂದ. ಇದು ನನ್ನ ವಾಸ್ತವ, ನನ್ನ ಸ್ವಂತ ಅನುಭವ ಹೇಳ್ತಾ ಇರೋದು. ಇದೇ ಅನುಭವ ಬಿಳಿಮಲೆ ಅವ್ರಿಗೆ ಇತ್ತೀಚೆಗೆ ಆಗಿದೆ. ಅವರು ಡೆಲ್ಲಿ ಯೂನಿವರ್ಸಿಟಿಲಿ ಓಡಾಡ್ಬೇಕಾದ್ರೆ ಯಾವನೋ ಪ್ರೊಫೆಸರ್ ಕೇಳ್ತಾನಂತೆ, ಹಿಂದಿ ಪ್ರೊಫೆಸರು, ಕನ್ನಡ ಯಾವ ದೇಶದ ಭಾಷೆ ರೀ ಅಂತ. ಅದು ಕೂಡ ನಮ್ಮ ಹತ್ರ ಆರ್ಟಿಕಲ್ ಇದೆ, ಬೇಕಾದ್ರೆ ನಾನು ವಾಟ್ಸಪ್ ಅಲ್ಲಿ ಕೂಡ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಆಗ ಇವ್ರಿಗೆ ಬೇಜಾರಾಗಿ ಪುರುಷೋತ್ತಮ್ ಬಿಳಿಮಲೆ ಅವರು, ಅದು ಕೆನಡಾ ದೇಶದ ಭಾಷೆ ಕಣ್ರಿ ಅಂತ ಅವನು ಸಾಗಾಕೊಂಡು ಸುಮ್ಮನೆ ಬಂದ್ರಂತೆ ಬೇಜಾರಾಗಿ. ಈ ತರದ್ದು ಭಾಷೆ ಬಗ್ಗೆ ಎಷ್ಟು ಅವಮಾನಿತರಾಗ್ತೀವಿ ನಾವು ಅನ್ನೋದು ಒಂದು ಈಗಿನ ಜನಗಳಿಗೆ ಅದು ಬೇಕು, ನಮ್ಮ ಜನಗಳಿಗೆ ಬೇಕು ಅಂತ ನನ್ನ ಅಭಿಪ್ರಾಯ. ಈ ಬೋರ್ಡ್ ಅನ್ನು ಅಷ್ಟೇ ಕೆಲವು ಕಡೆ ಎಲ್ಲ ಕಿತ್ತಾಕಿದ್ವಿ ನಾವೆಲ್ಲ, ಒಂದ್ಸರಿ ವಧೆ ತಿಂದಿದ್ವಿ ಕೆಲವು ಟೈಮು, ಸಿಂಪಲ್ ಆಗಿ. ಈಗ ಏನಾಗಿದೆ, ಅದರಲ್ಲೇ ಆಗ್ತಾರೆ. ಈಗ ನಾವ್ ಹೇಳ್ತಾರು ಬೇರೆ ಭಾಷೆ ನೀವು ಎಕ್ಸಿಬಿಟೇ ಮಾಡ್ಬೇಡಿ ಅಂತಲ್ಲ, ಮೊದಲನೇದಾಗಿ ಈ ರಾಜ್ಯದಲ್ಲಿ ಆದ್ರೂ ಕನ್ನಡ ಭಾಷೆ ಕಾಣ್ಲಿ ಅನ್ನೋದು ನಮ್ಮ ಅಭಿಪ್ರಾಯ. ಆಮೇಲೆ ಇನ್ನೊಂದು ಸರ್, ಸಿಂಧ್ಯಾ ಚೀಫ್ ಮಿನಿಸ್ಟರ್, ಇದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರು ರಕ್ಷಿತ್ ಗೌಡ್ರೆ, ಸಿಂಧ್ಯಾ ಅವರು, ನಿಮ್ಗೆ ಗೊತ್ತಿದೆ. ಆ ಟೈಮಲ್ಲಿ ಬಸ್ ಟಿಕೆಟ್ ಕೂಡ ಕನ್ನಡದಲ್ಲಿಲ್ಲ. ಟಿಕೆಟ್ ಅಲ್ಲಿ ಕನ್ನಡ, ಅದಕ್ಕೆ ನಮ್ಮಲ್ಲಿ ಸಾರಿಗೆ ಸಪ್ತಾಹ ಅಂತ ಶ್ರಾವಣದ ಸಪ್ತಾಹ ನಡೀತಾ, ಅಲ್ಲಿ ಹೋಗಿದ್ದೆ. ಅದೇ ಟೈಮಲ್ಲಿ ನಾನು ಹೋಗಿದ್ದೆ. ಹೋಗಿದಾಗ ಏನಾಯ್ತು, ಅಲ್ಲಿ ನಾನು ಕೇಳ್ಕೊಂಡೆ, ನಮ್ ಬಸ್ ಟಿಕೆಟ್ ಎಲ್ಲ ತಗೊಂಡೋಗಿ ನೋಡಿ ಸರ್ ಕನ್ನಡದಲ್ಲಿ ಮಾಡ್ತಾ. ಅಧಿಕಾರಿಗಳಲ್ಲಿ ಇಲ್ಲ, ನಾನು ಮಿನಿಸ್ಟ್ರೇಟ್ಗೆ ಹೋಗೋದು ಹಾಗೆ ಹೀಗೆ ಅಂತೇಳಿ. ನನಗಾಕ ಬರಬಾರ್ದು ಕೋಪ ಬಂದ್ಬಿಡ್ತು. ಮನೆಗೆ ಬಂದು ಸಿಂಧ್ಯಾ ಅವರಿಗೆ ಲೆಟರ್ ಹಾಕ್ತೆ, ಯಾತಕ್ ನೀವು ಕನ್ನಡ ಬರ್ತಾ ಇಲ್ಲ, ಈ ದೇಶದಲ್ಲೇ ಕನ್ನಡ ಇಲ್ಲ ರೀ, ಈ ಕರ್ನಾಟಕದಲ್ಲೇ ಕನ್ನಡ ಇಲ್ಲದೆ ಇದ್ರೆ ಇನ್ನೆಲ್ಲಿ ಕಾಣಿಸ್ತೀರಿ, ನೀವು ಇಂಗ್ಲಿಷಲ್ಲೂ ಮುಂದೆ ಮೇಲ್ಗಡೆ ಇರ್ಲಿ, ಕನ್ನಡದಲ್ಲೂ ಇರ್ಲಿ ಟಿಕೆಟ್ ಅಂತೇಳಿ. ನಮ್ಮ ಹಾಸನದಲ್ಲಿ ಒಬ್ಬರಿಗೆ, ಅದೇ ಟೈಮಲ್ಲಿ ಹಾಸನದಲ್ಲಿ ಒಬ್ರು ನಮ್ಮ ಹುಡುಗರನ್ನ ಕಾಂಟ್ಯಾಕ್ಟ್ ಮಾಡಿ ಇದರಿಂದ ಗಲಾಟೆ ಮಾಡಿಸ್ತಾವ. ಯಾವ್ದ್ರಿಂದ? ಕನ್ನಡ ಸಂಘದಿಂದ ಒಂದು ಸ್ಟ್ರೈಕ್ ಆಯ್ತು ಹಾಸನದಲ್ಲಿ. ಆಗ ಇನ್ನ 2-3 ವಾರದೊಳಗೆ ಕನ್ನಡದಲ್ಲಿ ಬಂತು ಟಿಕೆಟ್. ಈಗ ಕನ್ನಡದಲ್ಲಿ ಇದೆ. ನೀವು ಬಹುಶಃ ನೋಡಿದೀರಾ ರಕ್ಷಿತ್ ಗೌಡ್ರೆ? ನೋಡಿದಿರಾ ಸರ್? ಬಸ್ ಟಿಕೆಟ್ಗಳು ನೋಡಿದೀನಿ ಸರ್, ಕನ್ನಡದಲ್ಲಿ ಬರ್ತಾ ಇದೆ. ಹೌದು. ಇಲ್ಲ ಸರ್, ಕನ್ನಡದಲ್ಲಿ ಆಗ ಸಿಂಧ್ಯಾ ಪೀರಿಯಡ್ ಅಲ್ಲಿ, ಅದಕ್ಕಿಂತ ಮುಂಚೆ ಇರ್ಲಿಲ್ಲ. ಅದೇ ಟೈಮಲ್ಲಿ ಇದು ಇದೆ, ಟಿಕೆಟ್ ಪ್ರಿಂಟ್ ಆಗಿ ಬರ್ತಲ್ಲ, ಮಿಷನ್ ವೆಂಡಿಂಗ್, ಟಿಕೆಟ್ ವೆಂಡಿಂಗ್ ಮಿಷನ್ ಬಂತಲ್ಲ, ಆಗ ಹೇಳ್ತಾ ಇರೋದು. ಅದೇ ಫಸ್ಟ್ ಟೈಮ್ ಬಂದಿದ್ದು ಆ ಟೈಮಲ್ಲಿ. ಇವೆಲ್ಲ ನಾವು ಹೋರಾಟ ಮಾಡೋದಲ್ಲೇ ಕನ್ನಡ ಉಳಿಸ್ಕೊಳಕ್ ಆಗೋದಿಲ್ವೇ ಅನ್ನೋದು ಅಭಿಪ್ರಾಯ. ಹಾಗಂತೇಳಿ ನಾವೇನು ಇಂಗ್ಲಿಷ್ ಅಂತ ದ್ವೇಷ ಮಾಡೋದಿಲ್ಲ, ಕಂಪಲ್ಸರಿ ಇಂಗ್ಲಿಷ್ ಬೇಕು ನನಗೆ ಇಂಗ್ಲಿಷ್ ಇಲ್ದಲ್ಲಿದ್ರೆ ಈ ಜ್ಞಾನ ಅನ್ನೋದು ನಮ್ ಕಡೆ ಬರೋದೇ ಇಲ್ಲ. ಏನಂತೀರಿ ಸರ್? ಸರಿ, ನಿಮ್ಮ ನಮ್ಗೆ ಹೋರಾಟ ಮಾಡೋಕೆ ಮನಸ್ಸಿದೆ, ವಯಸ್ಸು ಕಡಿಮೆ, ವಯಸ್ಸು ಜಾಸ್ತಿ ಆಗ್ತಾ ಇದೆ, ಹೋರಾಟದ ಮನೋಭಾವಕ್ಕೆ ಹಿಂದೆ ಕಳೀತಾ ಇದೆ ಶರೀರ. ಅಲ್ಲ, ಇದು ಸರಿ ಇದೆ. ನೀವು ಹೇಳಿದ್ದೆಲ್ಲ, ಶಂಕರೇಗೌಡರು ಹೇಳಿದ್ದು ವಿಚಾರ ಎಲ್ಲ ಸರಿ ಇದೆ. ನಾವು ಹೋರಾಟ ಮಾಡ್ತೀವಿ, ನಾವು ಧ್ವನಿ ಎತ್ತುತ್ತಾ ಇದೀವಿ. ಈಗಿನ ಹೊಸ ಪೀಳಿಗೆಯವರು ಸಹ ಧ್ವನಿ ಎತ್ತುತ್ತಾ ಇದ್ದಾರೆ. ರಕ್ಷಿತ್ ಗೌಡ್ರ ವಯಸ್ಸು ಏನ್ ಕೇಳ್ಬೋದ? 38. ಹಂಗಾರೆ ನೀವು ಹೋರಾಟ ಮಾಡ್ಬೇಕು ಸರ್. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಯಾವ್ದಕ್ಕೆ ಕನ್ನಡದ ಹೋರಾಟ. ಈಗ ನೀವ್ ಹೇಳಿದ್ ಬಿಳಿಮಲೆ ಅವ್ರಿಗೆಲ್ಲ ನಾನೇ ಹೋಗಿ ಲೆಟರ್ ಕೊಟ್ಟಿದ್ದು. ನಾವು ಒಂದ್ 5 ಜನ ಸಾರಾ ಗೋವಿಂದ್ ಎಲ್ಲ ವಿಧಾನಸೌಧಕ್ಕೆ ಹೋಗಿ ಹಿಂದಿ ತೃತೀಯ ಭಾಷೆ ನಾನು ಕೊಟ್ಬಿಟ್ಟು ಬಂದು ಮಾರನೇ ದಿನಕ್ಕೆ ಅವ್ರ ಆರ್ಟಿಕಲ್ ಬರ್ದಿದ್ ಪ್ರಜಾವಾಣಿಲಿ. ನಿಮ್ಗೆ ಒಂದನೇ ಅಭಿನಂದನೆಗಳು ಸರ್. ಆರ್ಟಿಕಲ್ ಆ ಪಾಯಿಂಟ್ಸ್ ಎಲ್ಲ ನಾನೇ ಹೇಳಿದ್ದೆ ಅವ್ರಿಗೆ. 94,000 ಜನ ಫೇಲ್ ಆಗಿದ್ದಾರೆ, 1,26,000 ಜನ, 94,000 ಜನ ಡಿಸ್ಕಂಟಿನ್ಯೂ ಮಾಡ್ತಾರೆ ಕೇವಲ ಹಿಂದಿ ಫೇಲ್ಯೂರ್. ಅದೆಲ್ಲ ರಿಸರ್ಚ್ ಮಾಡಿ ಯಾವ ಆರ್ಟಿಕಲ್ ನಲ್ಲಿ ರಾಜ್ಯ ಭಾಷೆ ಬರ್ತದೆ ಅದನ್ನೆಲ್ಲ ಬಿಳಿಮಲೆ ಅವ್ರ ಹತ್ರ ಮಾತಾಡಿ. ಬಹಳ ಖುಷಿ ಆಯ್ತು ಸರ್ ನನಗೆ. ಒಂದು ನಾವು ಕನ್ನಡದ ಮೇಲೆ ಬಹಳ ಒಲವು. ಅಲ್ಲ, ಒಲವು ಜೊತೆಗೆ ಸರ್ ನಮ್ ಭಾಷೆ ಇಲ್ಲಾರ ಉಳ್ಕೋಬೇಕು ಸರ್. ಲಾತೂರು ಗುಜರಾತ್ ವರೆಗೆಲ್ಲ ನಮ್ ಭಾಷೆ ಇತ್ತು. ಲಾತೂರು ಮಹಾರಾಷ್ಟ್ರದಲ್ಲಿ ಅದೆಲ್ಲ ನಮ್ಮನ್ನ ಸಿಂಕ್ ಮಾಡಿದ್ರು ಬೇರೆಯವರೆಲ್ಲ ಸೇರ್ಕೊಂಡು. ಯಾಕಂದ್ರೆ ಕನ್ನಡ ಸಾಫ್ಟ್. ಆಮೇಲೆ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ, ಸೋಂಬೇರಿ ನನ್ನ ಮಕ್ಳು ನಾವು, ಏನಾರ ಆಗಲಿ ನಾನು ಹೋಗಿದ್ರೆ ಸಾಕು ಅಂತೇಳಿ. ಕೊನೆಗೆ ಶ್ರಿಂಕ್ ಆಗ್ತಾ ಹೋದಾಗ ಕಷ್ಟ ಆಗ್ತಾ ಇದೆ. ನಾನು MA ಓದ್ಬೇಕಾದ್ರೆ 1978-79 ನಾನು ಹಿಂದಿ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದೆ.
ಏನ್ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನಾನು ಬಿಡಿಸಿ ನನ್ನ ಆರ್ಟಿಕಲ್ ಕೂಡ ಇನ್ನು ಇದೆ ನನ್ನ ಹತ್ರ, ಆ ಪೇಪರ್ ಬರೆದಿದ್ದು. ಆಗ ನಮ್ಗೆ ಹಾಮಾನಾಯಕ್ ಅಂತ ಹೆಸರು ಕೇಳಿದ್ರೆ ಸರ್, ಕನ್ನಡದಲ್ಲಿ ಕೇಳಿದ್ವಿ ಮಾಡಿ ಸರ್. ಆಗಿದ್ರು, ಆಮೇಲೆ ವೈಸ್ ಚಾನ್ಸಲರ್ ಆದ್ರು ಅಂತ ಕಾಣಿಸೋದು ಕೊನೆಗೆ. ನಾನು ಕನ್ನಡ, ನನ್ನ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಅವರು ಯಾರೋ ಹುಡುಗರು ಕಳಿಸ್ಬಿಟ್ಟು ನನ್ ಕರ್ಸಿದ್ರು. ನೀನ್ ಕನ್ನಡ ತಗೊಬಿಡೋನು, ಯಾಕೆ ಹಿಸ್ಟ್ರಿ ಓದಿ ಸರ್? ಇಲ್ಲ ಸರ್, ನನಗೆ ಬಹಳ ಹಿಸ್ಟ್ರಿ ಇಂಟ್ರೆಸ್ಟ್ ಅಂತ. ಇದೆಲ್ಲ ಐಡಿಯಾ ಹೆಂಗ್ ಬಂತು ಅಂದಟ್ಟಿಗೆ ನಾನು ಅವರೆಲ್ಲ ಹೇಳ್ತಾ ಹೋದೆ. ನಾನು ಟೂರ್ ಹೋಗಿದ್ದಾಗ ನನಗೆ ಅವಮಾನ ಆಯ್ತು ಸರ್, ಆಮೇಲೆ ಜೊತೆಗೆಲ್ಲ ಈ ನೋಡಿದೀವಿ, ಇಲ್ಲೆಲ್ಲ ಹಿಂದಿ ಬೋರ್ಡ್ಗಳು ಇಲ್ಲಿ ಜೊತೆಗಿರುತ್ತೆ, ಅಲ್ಲಿ ಉತ್ತರ ಭಾರತಕ್ಕೆ ಹೋದ್ರೆ ಕನ್ನಡ ಎಲ್ಲೂ ಸಿಗಲ್ಲ, ಹೋಗ್ಲಿ ಇಂಗ್ಲಿಷ್ ಕನ್ನಡ ಸಿಗಲ್ಲ, ಈ ಆಕ್ರೋಶ ಬರ್ದಿದ್ದೀನಿ ಅಂತೇಳಿ ಅದನ್ನ ನಾನು ಹೋಗೋ ಹೊತ್ತಿಗೆ ಅಲ್ಲಿ ಪೇಪರ್ ಇಟ್ಕೊಂಡು ಕುತ್ಕೊಂಡಿದ್ರು ಅವರು. ಈಗೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಹೋರಾಟ ಮಾಡ್ಕೊಂಡ್ ಬಂದಿದ್ವಿ ಸರ್ ನಾವು ಕನ್ನಡ ಉಳ್ಸಕ್ಕೆ. ಅಂದ್ರೆ ನಮ್ಮಲ್ಲಿ ಏನ್ ಸ್ವಾರ್ಥ ಇಲ್ಲ. ಈಗ ನಮ್ಮಲ್ಲಿ ಕೆಲವು ಕನ್ನಡಿಗರು ಏನೇನ್ ಮಾಡ್ತಾ ಇದಾರೆ ಅಂತ ನಿಮಗೆ ಗೊತ್ತು. ಸಂಘಗಳು ಕಟ್ಕೊಂಡು, ಆ ಸಂಘಗಳು ಕಟ್ಕೊಂಡು ಸಂಘಕ್ಕೆ ಏನಾರ ಹೋದಾಗ ಕರೆಸ್ತಾರೆ ಮಾತಾಡಕ್ಕೆ. ಅಲ್ಲಿ ಏನ್ರ ಹಿಂಗ್ ಮಾಡಿ ಅಂತಂದ್ರೆ ಆ ಸಂಘದಲ್ಲಿ ಪ್ರೆಸಿಡೆಂಟ್ ಆಗಿರೋರು ಅವರೆಲ್ಲ ಇರೋರು, ಹಣ ಇವ್ರು ಬರ್ಬೇಕಾದ್ರೆ ನಾವು ಇಷ್ಟು ಎಣ್ಣೆ ಹಾಕ್ಸ್ಬೇಕು, ಇಷ್ಟು ದುಡ್ಡು ಖರ್ಚು ಮಾಡ್ಬೇಕು ತಲವ ಅಂತೇಳಿ. ಎಷ್ಟು ಸ್ವಾರ್ಥಿಗಳು ನಾವು ಅನ್ನೋದಕ್ಕೆ ಈ ಅಟ್ಲೀಸ್ಟ್ ನಮ್ಗೊಂದು ಜಾಗೃತಿ ಉಂಟಾಗ್ಬೇಕು ಸರ್ ನಮ್ಗೆ. ಈ ಭಾಷೆ ಪೂರ್ತಿ ಓದ್ ಕಾಲಕ್ಕೆ ನಮ್ ಜನ ಸಮುದಾಯ ಇದೆಯಲ್ಲ, ಈ ಕನ್ನಡ ಸಮುದಾಯ ಅದು ಉಳಿಯೋದಿಲ್ಲ ಅಂತ ಸಮುದಾಯ ಉಳಿಯೋದಿಲ್ಲ. ಆಮೇಲೆ ಈ ಭಾಷೆ ಪೂರ್ತಿ ಶ್ರಿಂಕ್ ಆಗ್ತವೆ. ಆಮೇಲೆ ಇತ್ತೀಚೆಗೆ ನಮ್ಮ ಮಕ್ಕಳುಗಳಿಗೆ ಹೇಳ್ತೀನಿ ನಾನು, ಅವ್ರಿಗೆ ಇದಿಲ್ಲ ಎಂತದು, ಕನ್ನಡ ಗೊತ್ತಿದೆ, ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡ್ತಾರೆ. ಅಂದ್ರೆ ಲಿಪಿ ಹೋಗ್ತಾ ಇದೆ ಅವರೆಲ್ಲ. ನನಗೆ ಅವ್ರಿಗೆ ದಯವಿಟ್ಟು ಕನ್ನಡದಲ್ಲಿ ಮಾಡಿ, ಕನ್ನಡದ ಕಲ್ತ್ಕೊಂಡು. ಕೆಲವರಿಗೆಲ್ಲ ಇದು ಒಂದು ನನ್ನ ಎಜುಕೇಟ್ ಮಾಡಿದೆ ಸರ್. ಕೆಲವು ಮಕ್ಕಳೆಲ್ಲ ಇತ್ತೀಚಿನ ಮಕ್ಕಳೆಲ್ಲ ಕೆಲವರು ಕನ್ನಡದಲ್ಲಿ ಮಾಡ್ತಾರೆ, ಕೆಲವು ಸ್ನೇಹಿತರುಗಳು ನನ್ನ ಭಾರತದಲ್ಲೂ ಮತ್ತು ದಕ್ಷಿಣ ಏಷ್ಯಾದಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಮಾತೃಭಾಷೆಯನ್ನ ಬಳಸ್ತಾ ಇರೋರಲ್ಲಿ ಕನ್ನಡಿಗರೇ ಹೆಚ್ಚು. ಹೌದಾ? ತಮಿಳು, ತೆಲುಗು, ಹಿಂದಿ ಅಥವಾ ಚೈನೀಸ್ಗೂ ನೀವು ಹೋಲಿಸ್ಕೊಂಡ್ರೆ ಕನ್ನಡಿಗರೇ ಹೆಚ್ಚು. ಕನ್ನಡದವರೇ ಅತಿ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಕನ್ನಡ ಭಾಷೆ ಲಿಪಿಯನ್ನಾಗಿ ಬಳಸ್ತಾ ಇರೋರಲ್ಲಿ ಕನ್ನಡ ಭಾಷೆನೇ ಅತಿ ಹೆಚ್ಚಾಗಿ ಬಳಕೆ ಆಗ್ತಾ ಇರೋದು. ಅಲ್ಲ, ಇಂಗ್ಲಿಷ್ನು ಮಾಡ್ಲಿ, ನಾವು ಬೇಡ ಅಂತ ಹೇಳೋದು, ಅದಾರ್ಥ ಮಾಡ್ಲಿ, ಅವ್ರಿಗೆ ಇಂಗ್ಲಿಷ್ ಬೇಡ ಅಂತ ಹೇಳೋದು. ಆದ್ರೆ ನಮ್ಗೆ ಖುಷಿ ಆಗಂತ ಸಮಾಚಾರ ನೀವು ಹೇಳಿದ್ರಿ ನನಗೆ. ಇಲ್ಲಿ ಯಾರು ಉಳ್ಕೋಬೇಕು ನಮ್ ಕನ್ನಡ? ನಾವು ತಗೊಂಡೋಗಿ ಇಂಗ್ಲೆಂಡಲ್ಲೋ ರಷ್ಯಾದಲ್ಲೋ ನಮ್ಮ ಇದನ್ನ ಇದ್ ಮಾಡಕ್ಕಾಗಲ್ಲ. ಆಮೇಲೆ ಅಮೆರಿಕದ ಇಲ್ಲಿ ಕಾರಣಗಳು ನೀವು ಕೊಡ್ತಾ ಇರೋ ಪಾಯಿಂಟ್ಸ್ ಗೆಲ್ಲ ಕಾರಣಗಳು ಕೊಡ್ತೀನಿ. ಅದೇ ಚರ್ಚೆ ಮಾಡ್ಬೋದಾ ಕೃಷ್ಣೇಗೌಡರು ಸರ್? ಅಥವಾ ಕೇಳಿ ಅವ್ರ ಅಭಿಪ್ರಾಯ ಚರ್ಚೆ ನಡೀತಾ ಇದೆಯಲ್ಲ, ಒಳ್ಳೆ ಚರ್ಚೆ, ಅದಕ್ಕೆ ಸುಮ್ಮನಿದ್ದೀನಿ. ಸರಿ ಸರ್. ಏನಕ್ಕೆ ಅಂದ್ರೆ ಶಂಕರೇಗೌಡ್ರ ಸರ್, ಕನ್ನಡಿಗರು ಯಾಕೆ ಅಖಂಡ ಕರ್ನಾಟಕ ಅಥವಾ ಸಮಗ್ರ ಕರ್ನಾಟಕ ಆಗೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ನಮ್ಮಲ್ಲಿ ವೈರುಧ್ಯತೆಗಳು ಜಾಸ್ತಿ ಇದೆ. ತುಳುನಾಡವ್ರಿಗೆ, ನೀವು ಮಂಗಳೂರು ಕಡೆಯವ್ರಿಗೆ ಕೊರಗಜ್ಜ ದೇವರಾದ್ರೆ, ಮಧ್ಯ ಕರ್ನಾಟಕದವ್ರಿಗೆ ಮಾದೇಶ್ವರ ದೇವ್ರು, ಉತ್ತರ ಕರ್ನಾಟಕದವ್ರಿಗೆ ಯಲ್ಲಮ್ಮ ತಾಯಿ ದೇವ್ರು. ಇಲ್ಲಿ ದೇವರುಗಳಿಂದಾನು ಕೂಡ ನಾವು ವಿಂಗಡಣೆ ಆಗಿದೀವಿ, ಆಹಾರದಿಂದ ವಿಂಗಡಣೆ ಆಗಿದೀವಿ. ಉತ್ತರ ಕರ್ನಾಟಕದವ್ರು ಜೋಳ ತಿಂದ್ರೆ ಮಧ್ಯ ಕರ್ನಾಟಕದವ್ರು ರಾಗಿ ತಿಂತಾರೆ, ಇವ್ರ ಕಡೆಯವರು ಮಂಗಳೂರು ಕಡೆಯವರು ಮೀನ್ ತಿಂತಾರೆ, ದಪ್ಪಕ್ಕಿಯನ್ನ ತಿಂತಾರೆ. ಕೇಳಿ ಇದೇ ಹೇಳ್ತೀನಿ, ಯಾಕೆ ಸಮಗ್ರತೆ ಆಗ್ತಾ ಇಲ್ಲ ನಮ್ಮಲ್ಲಿ ಒಕ್ಕೂಟದಲ್ಲಿ, ನಮ್ಮ ಕರ್ನಾಟಕದ ಒಕ್ಕೂಟದಲ್ಲಿ ಯಾಕೆ ನಮ್ಮಲ್ಲಿ ಒಗ್ಗಟ್ಟು ಬರ್ತಾ ಇಲ್ಲ ಅನ್ನೋದಕ್ಕೆ ಬೇಗ ಮುಗಿಸ್ತೀನಿ. ಕಾವೇರಿ ಇಶ್ಯೂ ಆದ್ರೆ ಬೆಳಗಾವಿಯವನ್ ಬರಲ್ಲ, ಮಂಗಳೂರವನ್ ನನಗೆ ಯಾಕೆ ಅಂತಾನೆ. ಅಲ್ಲಿ ಗಡಿನಾಡಿನ ಬೆಳಗಾವಿ ಇಶ್ಯೂ ಆದ್ರೆ ಈ ಕಡೆ ಬೆಂಗಳೂರಿನ ತಲೆ ಕೆಡ್ಸ್ಕೊಳಲ್ಲ, ಮಂಡ್ಯದ ತಲೆ ಕೆಡ್ಸ್ಕೊಳಲ್ಲ. ಇನ್ನು ನಮ್ಮಲ್ಲಿ ನನ್ನ ಕರ್ನಾಟಕ ಬೆಳಗಾವಿನೂ ನಂದೆ ಮಂಗಳೂರು ನಂದೆ ಅನ್ನೋ ಭಾವನೆ ಬಂದಿಲ್ಲ. ಇನ್ನು ಇರಿ ಹೇಳ್ತೀನಿ. ಉಡುಪಿ ಕಡೆ ಜನಕ್ಕೂ ನಮ್ಮ ಕೊಡಗು ಕಡೆ ಜನಕ್ಕೂ ಈಗ್ಲೂ ಕೂಡ ನಾವು ಸಪರೇಟ್ ಹೋಗ್ಬೇಕು, ನಾವು ಬೇರೆ ನಾಡ್ ಮಾಡ್ಕೊಬೇಕು, ನಾವು ಕನ್ನಡಿಗರಲ್ಲ ಅನ್ನತಕ್ಕಂತ ಭಾವನೆ ಈಗ್ಲೂ ಕೂಡ ಅಲ್ಲಿ ಇನ್ನೂ ಕೂಡ ವಾದ ಮಾಡ್ತಾರೆ. ಕುಂದಾಪುರದ ತುಂಬಾ ಮೈನಾರಿಟಿ, ಅದು ಬೆರಳಿಕೆ ಸರ್, ಈಗ ಕಡಿಮೆ ಆಗಿದೆ ಸರ್. ನಾನು ಅಲ್ಲೆಲ್ಲ ಓಡಾಡಿದ್ದೀನಿ, ಅದ್ರ ಸುತ್ತ ನಾನು ಕೆಲಸ ಮಾಡಿದ್ದೀನಿ. ಓಡಾಡಿರ್ಬೋದು. ಇವತ್ತು ಬೆಂಗಳೂರಿನಲ್ಲಿ IT ಕೆಲಸ ಮಾಡತಕ್ಕಂತ ತುಳುನಾಡಿನವರು ಶೆಟ್ಟಿ ಅಂತ ಹೆಸರಿಟ್ಕೊಂಡು ಏನ್ ಮಾಡ್ತಾರಲ್ಲ, ಅವ್ರನ್ನ ತೀರಾ ಪರ್ಸನಲ್ ಫ್ರೆಂಡ್ಸ್ ಆದ್ರೆ ಅವ್ರು ಒಪ್ಕೊಳ್ಳೋದೇ ಇಲ್ಲ, ನಾವು ಕನ್ನಡಿಗರು ಅಂತ ಒಪ್ಕೊಳ್ಳೋದೇ ಇಲ್ಲ. ಸೊ ಬಹಳಷ್ಟು ನಮ್ಮಲ್ಲಿ ಇನ್ನು ಅದು ರಾಜ್ಕುಮಾರ್ ಹೋದ್ಮೇಲಂತೂ ರಾಜ್ಕುಮಾರ್ ಕರ್ನಾಟಕದ ಕನ್ನಡಿಗರ ಸಂಕೇತ ಆಗಿದ್ರು. ನೀವ್ ಎಷ್ಟೋ ಕಡೆ ನೀವ್ ಹೇಳಿದ್ರಿ ಚೆನ್ನೈಗೆ ಹೋಗ್ಬಿಟ್ಟು ಅಥವಾ ಯಾವ್ದೋ ಡೆಲ್ಲಿ ಕಲ್ಕತ್ತಾದಲ್ಲಿ ಹೋಗ್ಬಿಟ್ಟು ಕರ್ನಾಟಕ ಎಲ್ಲಿದೆ ಅಂತಂದ್ರೆ ಅವ್ನಿಗೆ ಗೊತ್ತಿಲ್ದೇ ಇದ್ರೆ, ನಾನ್ ಕರ್ನಾಟಕದವನು ಅಂದ್ರೆ ರಾಜ್ಕುಮಾರ್ ಮಾಲೂಮೆ, ರಾಜ್ಕುಮಾರ್ ಅಂದ್ರೆ ಕನ್ನಡಿಗರ ನೀವು ಕರ್ನಾಟಕದವ್ರನಿ ಅಂದ್ರೆ ಅವರು ನಮ್ಮ ಪರಂಪರೆಯ ನಾಡಿನ ಸಂಕೇತವಾಗಿದ್ರು. ಅವ್ರು ಹೋದ್ಮೇಲೆ ನಮಗೆ ಆದರ್ಶ ವ್ಯಕ್ತಿ ಇಡೀ ಕನ್ನಡಿಗರಿಗೆ ಸಿಗದೇ ಇರೋದು, ಮೊರಾಲಿಟಿ ಸಿಗದೇ ಇರೋದು. ಈಗ ನಾವು ಯುವಕರೆಲ್ಲ ಯಾರನ್ನ ಆದರ್ಶವಾಗಿ ಇಟ್ಕೊಳ್ಳೋದು ಕರ್ನಾಟಕದಲ್ಲಿ? ರಾಜ್ಕುಮಾರ್ ತಲೆನೇ ಲಾಸ್ಟ್ ನಾವು. ಸೊ ಹಂಗಾಗಿ ಒಂದು ಐಕಾನ್ ಬೇಕು ಇವತ್ತು ರಾಜ್ಯಕ್ಕೆ, ಇಡೀ ರಾಜ್ಯ ಫಾಲೋ ಮಾಡತಕ್ಕಂತ ಒಂದು ಐಕಾನ್ ನ ಅವಶ್ಯಕತೆ ಇದೆ.
ಅವ್ರ ಅಲ್ಲ ಮುಖಾಂತರ ನಾವೆಲ್ಲರೂ ಈ ವಿಷಯ ಹೇಳಿದಾಗ ರಾಜ್ಕುಮಾರ್ ನಮ್ಗೆ ನಾವೇನಾದ್ರೂ ಕೆಲವು ಒಳ್ಳೆ ಗುಣಗಳನ್ನ ರೂಢಿಸ್ಕೊಂಡಿದ್ರೆ ತೆರೆ ಮೇಲೆ ರಾಜ್ಕುಮಾರ್ ಅಂತ ನಾನು ಒಪ್ಕೊಂಡಿದ್ದೀನಿ ಸರ್. ಎಲ್ಲ ಇರ್ಲಿ, ಅವ್ರನ್ನ ಕರ್ನಾಟಕಕ್ಕೆ ಕನೆಕ್ಟ್ ಮಾಡ್ತಾ ಇದೀನಿ. ಈ ಇಡೀ ಜನಾಂಗನ, ಇಡೀ ಅಖಂಡ ಕರ್ನಾಟಕನ ಒಂದ್ ಮಾಡತಕ್ಕಂತ ತಾಕತ್ತು ಅಣ್ಣವ್ರಿಗಿತ್ತು. ಅಣ್ಣವ್ರಾದ್ಮೇಲೆ ಅಂತ ಮುಖ ಇನ್ಯಾವತ್ ಹುಟ್ಟುತ್ತೋ, ಇನ್ನ ಎಷ್ಟು ವರ್ಷ ಹುಟ್ಟುತ್ತೋ ಅಂತ ವ್ಯಕ್ತಿತ್ವ ಯಾವ್ದಾದ್ರು ಬಂದಾಗ ಅಷ್ಟೇ ನಾವು ಕನ್ನಡಿಗರೆಲ್ಲ ಒಂದಾಗ್ತೀವಿ. ಇಲ್ಲ ಅಂತಂದ್ರೆ ಇವತ್ತು ರಾಜ್ಯದ ನೊಗವನ್ನ ಎಳ್ಕೊಂಡು ಹೋಗತಕ್ಕಂತ ಮುಂಚೂಣಿ ನಾಯಕರು ಕಟ್ಟ ಕಡೆಯವರು ದೇವೇಗೌಡರು ತಲೆ ಹೋದ್ಮೇಲೆ ನೋಡಿ ಅಖಂಡ ಕರ್ನಾಟಕದಲ್ಲಿ ಕನ್ನಡಿಗರು ಅಂತ ಒಂದು ಹೆಮ್ಮೆ ಪಟ್ಕೊಳ್ಳೋದಕ್ಕೆ ಇನ್ಯಾವ ತಲೆನೂ ಉಳಿಯಲ್ಲ. ರಾಜಕಾರಣದಲ್ಲಿಲ್ಲ, ಕ್ರೀಡೆಯಲ್ಲಿಲ್ಲ, ಸಾಂಸ್ಕೃತಿಕವಾಗಿಲ್ಲ, ಇನ್ಯಾವುದೇ ತಲೆಗಳನ್ನ ಬೆಸೆಯತಕ್ಕಂತ ಬೇರೆ ರಾಜ್ಯಕ್ಕೆ ಹೋದ್ರು ದೇವೇಗೌಡ್ರನ್ನ ಫೋನ್ ಮಾಡಿದ್ರೆ ಬಿಹಾರದಲ್ಲಿ ಕೆಲಸ ಆಯ್ತದೆ, ಕನ್ನಡದ ಸಮಸ್ಯೆ ನಾನ್ ಮಾತಾಡ್ತೀನಿ ಬಿಡ ಆ ರಾಜ್ಯದ ಮುಖ್ಯಮಂತ್ರಿ ಜೊತೆ. ಆ ರೀತಿ ಕನೆಕ್ಷನ್ ಇಟ್ಕೊಂಡಿರತಕ್ಕಂತ ಇಡೀ ಅಖಂಡ ಭಾರತದಲ್ಲಿ ಕೊನೆಯ ಕೊಂಡಿ ಅದು ದೇವೇಗೌಡರು. ಅಣ್ಣವ್ರದಿತ್ತು, ಅಣ್ಣವ್ರಾದ್ಮೇಲೆ ದೇವೇಗೌಡರು, ಅದಾದ್ಮೇಲೆ ಕನ್ನಡಿಗರು ಖಂಡಿತವಾಗ್ಲೂ ಅನಾಥರಾಗ್ತಾರೆ. ಇನ್ನು ಸುಮಾರು 40-50 ವರ್ಷ ಈ ತೇರನ್ನ ಎಳೆಯತಕ್ಕಂತ ನೊಗ ಕಟ್ಟಿದ ಒಂದು ಆನೆ ಆಗ್ಲಿ ಕುದುರೆ ಆಗ್ಲಿ ಕನ್ನಡಿಗರ ತೇರನ್ನ ಎಳೆಯೋದಿಕ್ಕೆ ಯಾರು ಇಲ್ಲ. ನಾವೆಲ್ಲ ಅನಾಥರಾಗ್ತೀವಿ. ಆವಾಗ ನಾವೆಲ್ಲ ಇನ್ನು ಬಹಳಷ್ಟು ಚಿಂತೆ ಮಾಡ್ಬೇಕಾದಂತ ಪರಿಸ್ಥಿತಿ ಇದೆ. ರಕ್ಷಿತ್, ಹಾ ಸರ್. ಮದ್ಯಪಾಯ ಆಗ್ತಾ ಇದೀನಿ. ಇಲ್ಲ ಹೇಳಿ ಸರ್. ಕನ್ನಡಿಗರು ಒಬ್ಬೊಬ್ಬ ಅವಾಗ ಉಟ್ಕೋತಾ ಇರ್ತಾರೆ. ಅದೇ ಉಟ್ಕೋಬೇಕು. ಅದಕ್ಕೆ ಎಷ್ಟು ದಿನ ಗ್ಯಾಪ್ ಆಗ್ಬಿಡುತ್ತೋ ಅಂತ ನನ್ನ ಇರ್ತಾನೆ, ಎಲ್ಲೋ ಒಬ್ಬ ಇರ್ತಾನೆ. ನಾನು ಖಂಡಿತ ಉಟ್ಕೋತೀನಿ. ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಚರಿತ್ರೆನ ನೋಡ್ಕೊಂಡ್ ಬನ್ನಿ. ಅಲ್ಲಲ್ಲಿ ಮಧ್ಯ ಒಬ್ರು ಉಟ್ಕೋತಾ ಇದಾರೆ. ಹೌದೌದು. ಈ ಕದಂಬರು ಉಟ್ಕೊಂಡ್ರು ಅಂದ ತಕ್ಷಣ ಕದಂಬರಾದ್ಮೇಲೆ ಇಮ್ಮಡಿ ಪುಲಿಕೇಶಿ ಬರ್ಲಿಲ್ವಾ? ಹೌದು. ಹಂಗ ಒಬ್ಬೊಬ್ರು ಅಲ್ಲಲ್ಲಿ ಉಟ್ಕೋತಾ ಇರ್ತಾರೆ. ಇಲ್ಲ ಅಂತ ಹೇಳೋಕೋಬೇಡಿ, 1-2 ವರ್ಷ ಲೇಟ್ ಆಗ್ಬೋದು. ಲೇಟ್ ಆಗುತ್ತೆ ಅನ್ನೋದೇ ನನ್ನ ಅಳುಕು ಕೂಡ ಇದೆ ಸರ್. ಅಷ್ಟ್ರಲ್ಲಿ ಛಿದ್ರ ಆಗ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡ್ತೀವಿ ಅಂತ. ಯಾವ ಕಾರಣಕ್ಕೂ ಕನ್ನಡ ಛಿದ್ರ ಆಗಲ್ಲ. ರಕ್ಷಿತ್ ಗೌಡ್ರೆ, ನಿಮ್ಗೆ ಒಂದ್ ಮಾತು ಹೇಳೋದು. ದೇವೇಗೌಡರಿಗೆ ಪಂಜಾಬ್ ಅಲ್ಲಿ ಇರ್ತಕ್ಕಂಥ ಗೌರವ, ಪಂಜಾಬ್ ಅಲ್ಲಿ ದೇವೇಗೌಡ ತಳಿ ಇದೆ. ಹೌದು, ಭತ್ತ ತಳಿ ಇದೆ, ಗೊತ್ತಲ್ಲ ನಿಮ್ಗೆ? ಹೌದೌದು, ಅದೆಲ್ಲ ಗೊತ್ತಿದೆ ಸರ್. ಭತ್ತ ತಳಿ ಇದೆ. ಕಾಶ್ಮೀರದಲ್ಲಿ ಅವ್ರಿಗೆ ಇರ್ತಕ್ಕಂಥ ಗೌರವ, ಆಮೇಲೆ ಇವನ್ ಮೋದಿ ನಾಡಿನಿರ್ತಕ್ಕಂಥ ಗೌರವ ಕರ್ನಾಟಕದಲ್ಲಿ ಅವ್ರಿಗಿಲ್ಲ. ಗುಜರಾತ್ ಗೌರವ ಇದೆ ಸರ್, ಇದೆ. ಯಾಕೆಂದ್ರೆ ನರ್ಮದಾ ನದಿ ಬಗ್ಗೆ ಅವ್ರು ಹೋದಾಗ ಇದೆ. ಸರ್ ಮಾತಾಡ್ಬೋದಾ? ಮಾತಾಡಿ ಸ್ಟಾರ್ಟ್ ಮಾಡೋಣ. ಈ ನರ್ಮದಾ ನದಿ ಮತ್ತೆ ಇದು ಆಲ್ಮಟ್ಟಿ ಡ್ಯಾಮ್ ಬಗ್ಗೆ ದುಡ್ಡು ಕೊಡ್ಬೇಕ ಸಂದರ್ಭ ಬಂದಾಗ ಗಾಡ್ಗೀಳ್ ಅಂತ ಒಂದು ವರದಿ ಇದೆ ಸರ್, ಅದು ಕೊಡಕ್ಕಾಗಲ್ಲ ಅಂತ ಕೇಂದ್ರ ಸರ್ಕಾರದ ಅಧಿಕಾರಿಗಳೆಲ್ಲ ದೇವೇಗೌಡರ ಹತ್ರ ಮಾತಾಡಿದಂತೆ. ಯಾವ್ದು ವರದಿ ಇದೆ ಅದು ಸ್ಕ್ರಾಪ್ ಮಾಡ್ರಿ. ರಾಜ್ಯ ಸರ್ಕಾರಗಳು ನಡೆಸ್ತಕ್ಕಂತ ಈ ನೀರಾವರಿ ಇಲಾಖೆ ಯೋಜನೆಗಳಿಗೆ ನಾನು ದುಡ್ಡು ಕೊಡ್ತೀನಿ, ನಾನು ಮುಂದಿನ ಏನಾರ ಆಗ್ಲಿ. ಆಗ 10,000 ಕೋಟಿ ರೂಪಾಯಿ ತೆಗೆದು ಕೊಟ್ಟು, ಆಮೇಲೆ ನರ್ಮದಾ ನದಿ ಬಗ್ಗೆ ಅದನ್ನೆಲ್ಲ ಅವ್ರು ಏನ್ ಚರ್ಚೆ ಮಾಡಿದ್ರು ಆ ಚರ್ಚೆನೆಲ್ಲ ನಾವೇ ಇದನ್ನ ವಿಡಿಯೋ ಮಾಡಿ ಇದನ್ನ ವಾಯ್ಸ್ ರೆಕಾರ್ಡ್ ಮಾಡಿ ಇಟ್ಟಿದ್ದಾರೆ ದೇವೇಗೌಡರು. ಅದನ್ನ ರಕ್ಷಿತ್ ಗೌಡ್ರೆ, ಆ ಪಂಜಾಬ್ ಅಲ್ಲಿ ಹೋದಾಗ ಏನಾಯ್ತು ಗೊತ್ತಾ ಇವ್ರಿಗೆ? ಆಕ್ಚುಲಿ ಗೊತ್ತಿಲ್ಲ, ಇವ್ರು ಪಂಜಾಬ್ಗೆ ಹೋದಾಗ ಇದೇನು ಅಂತ ಗೊತ್ತಿಲ್ಲ. ಅಲ್ಲಿ ಯಾರೋ ದೂರದಲ್ಲಿ ಬಾವುಟ ಇದು ಎಂತದ್ದು ಈ ಹೆಸರು ಟವಲ್ ಕಟ್ಕೊಂಡು ಅವ್ರನ್ನ ಸೆಕ್ಯೂರಿಟಿ ಅವರು ಪೊಲೀಸ್ ಅವ್ರು ಬಿಡ್ತಾ ಇಲ್ಲ. ಇದು ವಾಸ್ತವಾಂಶ, ನಾನು ದೇವೇಗೌಡರ ಬಾಯಲ್ಲಿ ಕೇಳ್ಕೊಂಡಿರೋದು. ಮತ್ತೆ ಅವರ ಇದು ಶಾದನಯ ಶಿಕಾರ ಅವರನ್ನ ಬುಕ್ಕಲ್ಲಿ ಓದಿರ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಅವ್ರ ಅರ್ಜುನ್ ಚರಿತ್ರೆ ಬಗ್ಗೆ ಬರ್ತಕ್ಕ. ಆಮೇಲೆ ದೇವೇಗೌಡರಿಗೆ ಅಲ್ಲಿ ಏನೋ ಗಲಾಟೆ ಆಗ್ತಿದೆ, ನಮ್ಮವ್ರ ಒಂದು ಗೊತ್ತಾಯ್ತು, ಏನೋ ರೈತರ ಗಲಾಟೆ ಆಗ್ತಾ ಇದೆ. ಅವ್ರನ್ನ ಕರೆಸಿ 4 ಜನ ಕರೆಸಿ ಮಾತಾಡಿದಾಗ ಪ್ರಕಾಶ್ ಸಿಂಗ್ ಬಾದಲ್ ಮುಖ್ಯಮಂತ್ರಿ ಅಲ್ಲಿ. ಆಗ ಇವರೆಲ್ಲ ಬಂದು ನೋಡಿ, ನಾವು ಭತ್ತ ಬೆಳೆದ್ಬಿಟ್ಟಿದೀವಿ ನಾವು ಕರ್ನಾಟಕದ ಇದರಲ್ಲಿ ಪಂಜಾಬ್ ಅಲ್ಲಿ, ನಮ್ಗೆ ಇವತ್ತು ಮಾರಿದ್ರೆ ನಮ್ಗೆ ಬರೀ ಖರ್ಚು ಬರ್ತಾ ಇಲ್ಲ ಅನ್ನೋ ಮಾತು ಹೇಳಿದ್ರಂತವ್ರು. ಅವರು 4-5 ಜನ ಬಂದವರು. ಆಗ ಅವರು ಪ್ರಕಾಶ್ ಸಿಂಗ್ ಅಲ್ಲೇ ಸ್ಪಾಟ್ ಅಲ್ಲಿ ಫೋನ್ ಮಾಡಿದ್ದೇವೆ ಇವ್ರಿಗೆ, ಪ್ರಕಾಶ್ ಸಿಂಗ್ ಬಾದಲ್ಗೆ, ನೀವು ತಗೊಳ್ಳಿ ಅದನ್ನ ಪರ್ಚೇಸ್ ಮಾಡಿ, ನೀವು ಅದನ್ನ ಇದರಲ್ಲಿ ಎಷ್ಟು ಬರ್ತಾ ಇದೆ ಪರ್ಚೇಸ್ ಮಾಡಿದಾಗ ಬಾದಲ್ ನಮ್ಮ ಹತ್ರ ದುಡ್ಡಿಲ್ಲ ಅಂದ್. ಆಗ ಇವ್ರ ಸೆಕ್ರೆಟರಿ ಅಂದ್ಬಿಟ್ಟು ಎಷ್ಟಿದೆ ಅಂತೇಳಿ, ಬರೀ ಎಲ್ಲ ಪೂರ್ತಿ ಪರ್ಚೇಸ್ ಮಾಡ್ರಿ, ಒಂದು ಕಾಳು ಬಿಡಬೇಡಿ, ಪೂರ್ತಿ ಪರ್ಚೇಸ್ ಮಾಡಿ, ಅದೇನಾರಾಗ್ಲಿ ನಾನ್ ದುಡ್ಡು ಕೊಡ್ತೀನಿ ಅಂತೇಳಿ ದುಡ್ಡು ಕೊಟ್ಟಾಗ ಆ ರೈತರೆಲ್ಲ ಖುಷಿಯಾಗಿ ಅವ್ರಿಗೆ ಬೆಂಬಲ ಬೆಲೆ ಸಿಕ್ತಲ್ಲ ಆ ಟೈಮಲ್ಲಿ ಹೋಗ್ಬಿಟ್ಟು ದೇವೇಗೌಡರನ್ನ ಆಮೇಲೆ ಇನ್ನೊಂದ್ಸರಿ ಬಂದು ಮೀಟ್ ಮಾಡಿ, ನಿಮ್ಮ ಹೆಸರಲ್ಲಿ ಒಂದು ತಳಿ ಇಟ್ಕೊತೀವಿ, ಆಯ್ತು ಇಟ್ಕೊಳ್ರಿ ಅಂತ. ಹಾಗೆ ರೈತರ ಬಗ್ಗೆ ಕಾಳಜಿ ಇಟ್ಕೊಂಡ್ರವರು ಈ ಚರಣ್ ಸಿಂಗ್, ಇವರು ಇನ್ನುಳಿದವ್ರಿಗೆಲ್ಲ ಅದ್ ಬೇಕಿಲ್ಲ. ಇದು ಅದೇ ಹತ್ತಕ್ಕೆ ಈಗ ಇಲ್ಲಿರ್ತಕ್ಕಂತ ಒಂದು ಇಗಲೂರು ಡ್ಯಾಮ್ ಇದೆ, ನೀವು ಅದನ್ನೆಲ್ಲ ಹೋಗಿ ನೋಡಿರ್ಬೋದು ಅಂತ ಕಾಣಿಸ್ತದೆ. ರಕ್ಷಿತ್ ಗೌಡ್ರೆ, ಕೇಳಿದೀನಿ ಸರ್, ನೋಡಿಲ್ಲ. ದಯವಿಟ್ಟು ನೋಡಿ ಸರ್. ಅದನ್ನ ಆಗ್ಬೇಕಾದ್ರೆ ಇವರು ನೀರಾವರಿ ಮಂತ್ರಿ ಫಸ್ಟ್ ದೇವೇಗೌಡರು, ಇವರು ಹೆಗಡೆ ಅವರು ಮುಖ್ಯಮಂತ್ರಿ ಕೊಡಲ್ಲ ಅಂತಂದ್ರು. ನಾವು ಕಣ್ಣಲ್ಲಿ ಕಂಡಿರ್ತಕ್ಕಂತ ಕೊಡಲ್ಲ ಅನ್ನೋ ದುಡ್ಡು, ಎಷ್ಟೋ ಕೋಟಿ ರೂಪಾಯಿಗಳಿಲ್ಲ ರೀ, ಅದನ್ನ ಆಗ್ಬೇಕು ಡ್ಯಾಮ್.
ಹೆಗಡೆ ಅವ್ರಿಗೆ ಅಷ್ಟು ಇಷ್ಟ ಇಲ್ಲ. ನೀವೆಲ್ಲ ತಗೊಂಡು ಅಗ್ರಿಕಲ್ಚರ್ ಬಿಟ್ರೆ ಬೇರೆ ಕೆಲಸಗಳಿಗೆಲ್ಲ ನಮ್ಗೆ ಅದ್ ಕಟ್ಟಬೇಕು ಇದ್ ಕಟ್ಟಬೇಕು ನಮ್ ಕೈಲಿ ಆಗಲ್ಲ ಅಂತ ಇದ್ ಮಾಡಿದಾಗ ಅವ್ರು ಜಗಳ ಮಾಡ್ಕೊಂಡು ಡ್ಯಾಮ್ ಮಾಡಿದ್ರು. ಅದು ಇವತ್ತು ಕೂಡ ದೇವೇಗೌಡ ಬ್ಯಾರೇಜ್ ಅಂತ ಇದೆ, ದಯಮಾಡಿ ನೋಡ್ಕೊ ಬನ್ನಿ ಹೋಗಿ. ಇಲ್ಲ ನಿಮ್ಗೆ ಏನಾದ್ರು ವಾಟ್ಸ್ಆಪ್ ನವ್ರು ಕೊಟ್ರೆ ನನ್ನ ಹತ್ರ ಫೋಟೋಗಳಿದೆ, ಬೇಕಾದ್ರೆ ಸರ್ ಹಾಕ್ತೀನಿ ಇಲ್ಲ ನಾನು. ಸರ್, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತೇ ಬಿಡಿ, ನಮ್ ಪಕ್ಕದವರು. ಹೌದಾ? ಅಲ್ಲ ಇದು ಇವ್ರಿಗೆ ರಕ್ಷಿತ್ ಗೌಡ್ರಿಗೆ ಹೇಳ್ತಾ ಇದ್ದೆ ಸರ್. ಸರ್ ಓದಿದೀನಿ, ಪೇಪರ್ ನಲ್ಲೆಲ್ಲ ಬಹಳ ಓದಿದೀನಿ ಅದ್ರ ಬಗ್ಗೆ. ಅದಿರೋದೇ ಹೌದಾ? ಗರ್ಕಳ್ಳಿ ಏತ ನೀರಾವರಿ ಅಂತ, ನಮ್ಮೂರ ಹೆಸರು ಇರೋದು ಗರ್ಕಳ್ಳಿ. ಅಲ್ಲೊಂದು ಸರ್ ಪ್ರತಿಮೆ ಅಲ್ಲ, ಮಾಡಿದೆ. ದೇವೇಗೌಡ ಬ್ಯಾರೇಜ್ ಅಂತ ಇಗ್ಗಲೂರು ಅಂತ ಹೇಳಿರೋದನ್ನ ರೈತರು ಗಲಾಟೆ ಮಾಡಿ ದೇವೇಗೌಡ ಬ್ಯಾರೇಜ್ ಅಂತಾರೆ. ಅವರು ರೈತರು ಗಲಾಟೆ ಮಾಡಿದಾರೆ, ನಿಮ್ಮ ಹೆಸರು ದೇವೇಗೌಡ ಗಲಾಟೆ ದೇವೇಗೌಡ ಮಾಡೋರು ಬೇಡ ಯಾರು? ಅದ್ರಲ್ಲೇ ಇಗ್ಲೂರು ಅಂತ ಇರ್ಲಿ ಅಂತ ದೇವೇಗೌಡರು ಹೇಳಿದ್ರು. ನಿಮಿಷ, ಆಗಿನ್ನು ಕಂಪ್ಯೂಟರ್ ಬಂದಿದ್ದು ಸ್ಟಾರ್ಟಿಂಗ್ ವರ್ಡ್, ಅದ್ರಲ್ಲಿ ನಾನೇ ಟೈಪ್ ಮಾಡಿ ಕೊಟ್ಟಿರೋದು. ಹೌದಾ? ಹೌದೌದು, ನನಗೆ ಗೊತ್ತಾದ ಸಂಪೂರ್ಣ ಮಾಹಿತಿ. ಆಮೇಲೆ ಸರ್ ಇನ್ನು ರಕ್ಷಿತ್ ಗೌಡ್ರ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಹೇಳಿ ಇದು ಇದ್ರದ್ದು ಬೆಟ್ಟ ಇದೆ ಅಂತಂದ್ರಪ್ಪ, ಅದು ಬಿಳಿಗಿರಿ ರಂಗನ ಬೆಟ್ಟ. ಹಾ ಹೇಳಿ ಸರ್. ಇದ್ರಗಡೆ ಒಂದು ಚಿಕ್ಕದೊಂದು ಬ್ಯಾರೇಜ್ ಮಾಡಿದ್ದಾರೆ ಚಿಕ್ಕದಾಗಿ. ಅಲ್ಲಿ ಯಾವುದೇ ನನ್ನ ಹತ್ರ ಜಾತಿ ವಿಷಯ ಬಂದ್ಬಿಟ್ಟಿದೆ. ಅಲ್ಲಿ ಯಾರಿಗೂ ಕೂಡ ಅಲ್ಲಿ ಈ ಒಕ್ಕಲಿಗ ಅಂತ ಸಂಬಂಧಪಟ್ಟಂತ ಇವರು ರೈತರುಗಳು ಕಡಿಮೆ ಇದ್ದಾರೆ. ಅಲ್ಲಿ ಲಿಂಗಾಯಟ್ಸ್ ಇದ್ದಾರೆ, ಮತ್ತೆ ನಮ್ಮ ದಲಿತ ಮಿತ್ರಗಳು ಇದಾರೆ ಅಲ್ಲಿ ಜಾಸ್ತಿ ಇದ್ದಾರೆ. ಆ ಜಾಗದಲ್ಲಿ ಎಲ್ಲೂ ನದಿ ಹುಟ್ಟಲ್ಲ, ಎಲ್ಲೂ ಹಳ್ಳಾರಿ ಅಲ್ಲ. ನೀವು ಅಲ್ಲಿ ಹೋಗಿ ನೋಡ್ಬೇಕಲ್ಲಿ. ಏನಪ್ಪಾ ಅಂದ್ರೆ ಮಳೆ ಆದಾಗ ಆ ಜಾಗಕ್ಕೆ ನೀರು ಹರಿದು ಬರುತ್ತೆ. ಹುಚ್ಚು ಮಳೆ ಆದಾಗ, ಒಂದೊಂದ್ಸರಿ ಜಾಸ್ತಿ ಮಳೆ ಆದಾಗ ಅದನ್ನ ಕಲೆಕ್ಟ್ ಮಾಡ್ಬೇಕು ಅಂತೇಳಿ ದೇವೇಗೌಡರು ಆ ಜಾಗದಲ್ಲಿ ಚಿಕ್ಕ ಬ್ಯಾರೇಜ್ ಮಾಡಿ, ಅದೇ ಟೈಮಲ್ಲಿ ಇದಾದಾಗ್ಲೆ ಇಗ್ಲೂರು ಆದಾಗ್ಲೆ ಅದನ್ನ ಮಾಡಿಸಿ, ಇವತ್ತು ಲಕ್ಷಾಂತರ ಜನ ಅದರಿಂದ ನೀರು ಕುಡಿತಾ ಇದ್ರೆ, ನೀರಾವರಿಗೆ ಅನುಕೂಲ ಆಗಿದೆ. ಇದನ್ನೇನಪ್ಪಾ ಅಂದ್ರೆ ದೇವೇಗೌಡರು ಪ್ರಚಾರ ತಗೊಳ್ಳಿಲ್ಲ, ಇವನ್ನೆಲ್ಲ ಆಗ ಅವರು ಮಾಡಿದ್ರು. ಇವತ್ತಿಗೂ ಕೂಡ ತುಂಬಾ ಜನಕ್ಕೆ ಅದ್ ಗೊತ್ತಿಲ್ಲ. ಈಗ ಅಲ್ಲಿ ಹೋಗಿ ಇವ್ರು ಬ್ಯಾರೇಜ್ ಯಾಕೆ ಮಾಡ್ಬೇಕಾಯ್ತು, ನನ್ನ ಜಾತಿ ಜನ ಇದೆ ಇಲ್ಲ ಅಲ್ಲಿ ಅಂತ ಬಿಡ್ಬೋದಾಯ್ತಲ್ಲ. ಆದ್ರೆ ಆಕ್ಚುಲಿ ಅವರಿಗೆ ರೈತರ ಹಿತಾಸಕ್ತಿ ಮೊದಲು ಮುಖ್ಯವಾಗಿ ಕಾಣಿಸ್ತು ಅಂತ ನನ್ನ ಅಭಿಪ್ರಾಯ. ಹಾಗಂತೇಳಿ ನಾವು ದೇವೇಗೌಡರನ್ನ ಹೊಗಳ್ತಾ ಇಲ್ಲ ನಾನು. ನಮಗೆ ಜಾತಿ ಅಭಿಮಾನ ಇಲ್ಲ, ನಮಗೆ ಮೊದಲು ಭಾರತೀಯ ನಾವು ಇದ್ರೊಳಗಡೆ, ಆಮೇಲೆ ಮುಂದಿನ ಜಾತಿ ನಮ್ದು. ಹಾಗಾಗಿ ಈ ಒಳ್ಳೆಯವರಿಗೆ ಒಂದು ಮಾಡಿದಂತ ಕೆಲ್ಸಕ್ಕೆ ಪ್ರಾಶಸ್ತ್ಯ ಇರ್ಬೇಕು ಸರ್, ಅದ್ರ ಬಗ್ಗೆ ಒಂದು ಕಮೆಂಟ್ ಇರ್ಬೇಕು. ಅದು ಇಲ್ಲ ಇದ್ರೊಳಗಡೆ. ಕೃಷ್ಣೇಗೌಡ್ರು, ಧರ್ಮೇಂದ್ರ ಕುಮಾರ್. ಕೃಷ್ಣೇಗೌಡ್ರು, ಈಗ ಏನ್ ಮಾಡೋಣ ಅಂದ್ರೆ, ಈಗ ಪ್ರತಿ ನಮ್ದು ಈ 15 ದಿವಸಕ್ಕೊಂದ್ಸತಿ ಚರ್ಚೆ ಶುರುವಾಗಕ್ಕೂ ಮುಂಚೆ, ಈ ಜನ ಸೇರ್ಕೊಳ್ಳೋಕು ಮುಂಚೆ ಬೇಕಾದ್ರೆ ಒಂದ್ ಅರ್ಧ ಗಂಟೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಈ ತರದ್ದು ಅದನ್ನ ಹೇಳಿದ್ ನಾನು. ಅದಕ್ಕೆ ಈಗ ನಿಲ್ಸ್ಬಿಟ್ಟು ಈಗ ನಮ್ಮ ಮುಖ್ಯ ವಿಷಯದ ಬಗ್ಗೆ ಬರೋಣ. ಧರ್ಮೇಂದ್ರ ಕುಮಾರ್ ರೆಡಿ ಇದ್ದಾರೆ. ಸರಿ ಧರ್ಮೇಂದ್ರ ಕುಮಾರ್ ಸ್ಟಾರ್ಟ್ ಮಾಡಿ. ಸರ್, ಸ್ನೇಹಿತರೆ ನಮಸ್ಕಾರ. ಕುವೆಂಪುರವರ ವಿಚಾರ ಕ್ರಾಂತಿ ಆಹ್ವಾನ ಕೃತಿಯಿಂದ ಸಂಸ್ಕೃತಿ ಕ್ರಾಂತಿಗೆ ಕಹಳೆ ನಾಂದಿ ಅನ್ನೋ ಒಂದು ಲೇಖನವನ್ನು ಓದ್ತಾ ಇದ್ದೇನೆ. ತಾರೀಕು 20/4/1974 ಶನಿವಾರ ಕರ್ನಾಟಕದ ಇತಿಹಾಸದಲ್ಲಿ ಚಿರಸ್ಮರಣೀಯ ದಿನ. ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಒಕ್ಕೂಟವು 5,000 ವರ್ಷಗಳಿಂದ ನಡೆದು ಬಂದಿರುವ ಒಂದೇ ವರ್ಗದ ಬೌದ್ಧಿಕ ದಬ್ಬಾಳಿಕೆಯನ್ನು ಪ್ರತಿಭಟಿಸಿ ಸಾಹಿತ್ಯ, ಕಲೆ, ವೃತ್ತಪತ್ರಿಕೆ, ರೇಡಿಯೋ, ಸಿನಿಮಾ ಜನಸಾಮಾನ್ಯವಾಗಬೇಕು, ಬೌದ್ಧಿಕ ವಿಕೇಂದ್ರೀಕರಣವಾಗಬೇಕೆಂದು ಹೋರಾಡಲು ಪಣತೊಟ್ಟ ದಿನ. ಕರ್ನಾಟಕದ ಬದುಕಿನಲ್ಲಿ ಕ್ರಾಂತಿಯ ಕಹಳೆಯನ್ನುದಿದ ದಿನ. ಅಂದು ಮಹಾರಾಜ ಕಾಲೇಜಿನ ಶತಮಾನೋತ್ಸವ ಭವನ ಕಿಕ್ಕಿರಿದು ತುಂಬಿತ್ತು. ಕ್ರಾಂತಿ ಸಭೆಯನ್ನು ಉದ್ಘಾಟಿಸುತ್ತಾ ರಾಷ್ಟ್ರಕವಿ ಕುವೆಂಪು ಈ ರೀತಿ ನುಡಿದರು. ಎಲ್ರಿಗೂ ನಮಸ್ಕಾರ. ಶ್ರೀಮಾನ್ ಚಂದ್ರಶೇಖರ ಪಾಟೀಲರು ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಒಕ್ಕೂಟದ ಧ್ಯೇಯಗಳನ್ನು ಕುರಿತು ಮಾತನಾಡಿದ್ದಾರೆ. ನಾನು ಕಾರ್ಯರಂಗದಿಂದ ನಿವೃತ್ತನಾಗಿ ಮೂಲೆ ಸೇರಿದವನು. ನನ್ನನ್ನು ಹೇಗೆ ಈ ಒಕ್ಕೂಟದ ಉದ್ಘಾಟನೆ ಕರೆದರೋ ನಾನು ಅರಿಯೆ. ಆದ್ರೆ ಆ ಯುವಕ ಮತ್ತು ತರುಣ ವರ್ಗದವರು ನಮ್ಮನೆಗೆ ಬಂದು ನನ್ನೊಡನೆ ಅನೇಕ ವಿಚಾರಗಳನ್ನು ಮಾತನಾಡಿ, ಯಾವುದೋ ಒಂದು ಮಹದೊಂದು ದೇಶದಿಂದ ನಾವು ಈ ಒಕ್ಕೂಟವನ್ನು ಸ್ಥಾಪಿಸುತ್ತಿದ್ದೇವೆ, ಅದನ್ನು ನೀವು ಉದ್ಘಾಟಿಸಬೇಕೆಂದು ಕೇಳಿದರು. ನಾನು ಒಪ್ಕೊಂಡೆ. ಆದ್ರೆ ನಾನು ಅವರಿಗೆ ಸೂಚಕವಾಗಿ ಹೇಳಿದ್ದೆ, ನಾನು ನಿಮಗೆ ಅಪ್ಯಾಯಮಾನವಾಗುವಂತೆಯೇ ಮಾತನಾಡುತ್ತೇನೆ ಎಂದು ಭಾವಿಸಬೇಡಿ ಎಂದು. ಅಲ್ಲಿ ನಡೆದಿದ್ದವರೆಲ್ಲ ಸ್ವಲ್ಪ ರೇಗಿದಂತೆ ತೋರಿತು. ಯಾವುದೋ ಒಂದು ಅನ್ಯಾಯ ಆಗಿದೆ, ಅದನ್ನು ಪ್ರತಿಭಟಿಸಬೇಕು ಎಂಬಂತೆ ಮಾತನಾಡಿದರು. ಈ ತರಹದ ಪ್ರತಿಭಟನೆ, ಕ್ರಾಂತಿ ಜಗಜ್ಜೀವನದಲ್ಲಿ ಬಹುಶಃ ಆದಿಕಾಲದಿಂದಲೂ ನಡೀತಾ ಇದೆ. ಈ ಕ್ಷಣದಲ್ಲಿಯೂ ಈ ದೇಶಕ್ಕಿಂತಲೂ ಅಧಿಕವಾಗಿ ಬೇರೆ ದೇಶಗಳಲ್ಲಿ ತರತರಹವಾದ ಕ್ರಾಂತಿಗಳು, ಸಾಹಿತ್ಯ ಕ್ರಾಂತಿ, ಕಲೆಯ ಕ್ರಾಂತಿ, ರಾಜಕೀಯ ಕ್ರಾಂತಿ, ನಾನಾ ರೀತಿಯ ಕ್ರಾಂತಿ ನಡೀತಾ ಇದೆ. ಹಿಂಸಾಮಯವಾಗಿಯೂ ಕೆಲವು ನಡೀತಾ ಇವೆ. ನಾನು ಏಕೆ ಇದನ್ನು ಒಪ್ಪಿಕೊಂಡೆ, ನನ್ನ ದೃಷ್ಟಿಯ ಸ್ವರೂಪ ಏನು ಎನ್ನುವುದನ್ನು
ನಾನು ಒಂದೆರಡು ಮಾತುಗಳಲ್ಲಿ ಪರಿಚಯ ಮಾಡಿಕೊಟ್ಟು ಮುಂದುವರಿಯಬೇಕಾಗಿದೆ. ಈಗ ತಾನೇ ಮಾತನಾಡುತ್ತಾ ಇವರು ಅವರ ಆಹ್ವಾನ ಪತ್ರಿಕೆಯಲ್ಲಿಯೇ ಪ್ರಾರಂಭ ಮಾಡಿದ್ದಾರೆ. ಸಾವಿರಾರು ವರ್ಷಗಳಿಂದ ಬೌದ್ಧಿಕ ದಬ್ಬಾಳಿಕೆ ನಡೆಸಿ ಜನತೆಗೆ ತಿಳಿಯದ ಭಾಷೆಯ ಮೂಲಕ, ಆಡಳಿತ ಸೂತ್ರಗಳ ಮೂಲಕ ನಮ್ಮ ಜನರನ್ನು ಮೂಕರನ್ನಾಗಿಸಿದ ಉಚ್ಚ ವರ್ಗದ ಮತ್ತು ವರ್ಣಗಳ ಹತೋಟಿಯಿಂದ ಅಂತ ಪ್ರಾರಂಭ ಮಾಡುತ್ತಾರೆ. ಇದು ಇತಿಹಾಸಕ್ಕೆ ಬಹಳ ಸುಲಭವಾಗಿ ವ್ಯಾಖ್ಯಾನ ಮಾಡುವ ರೀತಿ. ಈ ವ್ಯಾಖ್ಯಾನ ತುಂಬಾ ಸರಳವಾಗಿ ಬಿಡುತ್ತದೆ. ಪಡೆದದ್ದೇನೋ ನಡೆದದ್ದೇನೋ ಇರಬಹುದು, ಆದರೆ ಇತಿಹಾಸಕಾರನಾದವನು ಇದು ಹೇಗೆ ನಡೆಯಿತು, ಏಕೆ ನಡೆಯಿತು ಎನ್ನುವುದನ್ನು ಕುರಿತು ಆಲೋಚಿಸುತ್ತಾನೆ. ಯಾವುದನ್ನು ನೀವು ಬೌದ್ಧಿಕ ದಬ್ಬಾಳಿಕೆ ಎಂದು ಕರೆಯುತ್ತೀರೋ ಅದನ್ನೇ ಆ ದಬ್ಬಾಳಿಕೆ ನಡೆಸಿದವರು ಅಥವಾ ಯಾರು ನಡೆಸಿದ್ರು ಎಂದು ನೀವು ಊಹಿಸುತ್ತೀರೋ ಅವರು. ಇದಕ್ಕೆ ಮಾಡುವ ವ್ಯಾಖ್ಯಾನ ಬೇರೆ ರೀತಿಯಾಗಿರ್ಬೋದು. ನೀವೆಲ್ಲರೂ ಅಜ್ಞಾನಿಗಳಾಗಿದ್ರಿ, ಒರಟರಾಗಿದ್ರಿ, ಅನಾಗರಿಕರಾಗಿದ್ರಿ, ನಾವು ನಿಮಗೆ ನಾಗರಿಕತೆ ತಂದು ಕೊಟ್ಟೆವು, ನಿಮ್ಮನ್ನು ನಯಗೊಳಿಸಿದೆವು, ನಿಮಗೆ ದೇವರು, ಧರ್ಮ ಇದರ ವಿಚಾರದಲ್ಲಿ ಇದ್ದಂತಹ ಕಾಡು ಭಾವನೆಗಳನ್ನು ತೆಗೆದು ನಿಮ್ಮನ್ನು ಉತ್ತಮ ಸ್ಥಿತಿಗೆ ಏರಿಸಿದೆವು, ಅದಕ್ಕಾಗಿ ಬಹಳ ಪ್ರಯತ್ನ ಮಾಡಿದೆವು. ಆದರೆ ಅದಕ್ಕೆ ಉಪಯೋಗಿಸಿದ ಭಾಷೆ ಆಗ ನಮ್ಮ ಭಾಷೆ ಸಂಸ್ಕೃತ ಭಾಷೆಯಾಗಿದ್ದುದರಿಂದ ಅದನ್ನೇ ಉಪಯೋಗಿಸಿದೆವು. ತರುವಾಯ ಆಯಾ ದೇಶ ಭಾಷೆಗಳಲ್ಲಿಯೂ ಸಹ ಆಯಾ ಭಾವನೆಗಳನ್ನೆಲ್ಲ ಹರಡಿದೆವು. ಅದನ್ನು ನೀವು ಸ್ವೀಕರಿಸಿ ಒಪ್ಪಿಕೊಂಡಿದ್ದೀರಿ ಎಂದು ತಿಳಿದು ಅವರು ವ್ಯಾಖ್ಯಾನ ಮಾಡಬಹುದು. ಆದ್ರಿಂದ ನಾನು ಏತಕ್ಕಾಗಿ ಒಪ್ಪಿಕೊಂಡೆ ಅಂದ್ರೆ, ಒಂದು ಚಳುವಳಿಯ ರೂಪದಿಂದ, ಉದ್ರೇಕದಿಂದ ಯಾವುದನ್ನಾದರೂ ಮಾಡಲು ಹೊರಟರೆ ಅದು ಶಾಶ್ವತವಾಗಿ ಸಫಲವಾಗುವುದು ಕಷ್ಟವಾಗುತ್ತದೆ. ಅದಕ್ಕೆ ನಾನು ಹೇಳಿದೆ, ನಾನು ಹೇಳುವುದೆಲ್ಲವೂ ನಿಮಗೆ ರುಚಿಸುತ್ತದೆಯೋ ಇಲ್ಲವೋ ಎಂದು. ಆದರೆ ಇಲ್ಲಿ ನಾನು ಯಾವ ಪೂರ್ವಾಗ್ರಹ ಪರನಾಗದೆ ನಿರುದ್ವೇಷನಾಗಿ ಮಾತನಾಡಲು ಬಂದಿದ್ದೇನೆ. ಬೇರೆ ದೇಶಗಳಲ್ಲಾದ್ರೆ ವರ್ಗಗಳ ಹೆಸರನ್ನು ಹೇಳುತ್ತಾರೆ, ಬೂರ್ಶ್ವಾ ಅಂತ ಹೇಳುತ್ತಾರೆ, ಪ್ರೊಲೆಟರಿಯೇಟ್ ಅಂತ ಹೇಳುತ್ತಾರೆ. ಆದ್ರೆ ನಮ್ಮಲ್ಲಿ ಬೂರ್ಶ್ವಾ ಪ್ರೊಲೆಟರಿಯೇಟ್ ವಿಭಜನೆಗೆ ಬದಲಾಗಿ ನಾವು ಜಾತಿಗಳನ್ನು ಹೇಳಬೇಕಾಗಿದೆ. ಈ ರೀತಿ ನಡೆದುಕೊಂಡು ಬಂದಿದೆ ಆ ದೇಶಗಳಲ್ಲಿ. ಆ ದೇಶಗಳಲ್ಲಿ ದಿ ಪ್ರಿಸ್ಟ್ಲಿ ಕ್ಲಾಸ್ ಎಂದು ಬಿಟ್ಟರು. ಅಂದ್ರೆ ಒಂದು ಪುರೋಹಿತ ವರ್ಗ, ಪುರೋಹಿತಶಾಹಿ ಎನ್ನುವ ಮಾತನ್ನು ಉಪಯೋಗಿಸಿದ್ರು. ನಮ್ಮ ದೇಶದಲ್ಲಿ ಪುರೋಹಿತ ವರ್ಗ ಅಂದ್ರೆ ಸಾಮಾನ್ಯವಾಗಿ ಬ್ರಾಹ್ಮಣ ವರ್ಗ ಅಂತ. ಆದ್ರೆ ವಾಸ್ತವವಾಗಿ ಪುರೋಹಿತ ವರ್ಗ ಅಂದ್ರೆ ಬರೀ ಬ್ರಾಹ್ಮಣ ವರ್ಗವಲ್ಲ. ಹಿಂದೂಗಳಲ್ಲಿ ಬ್ರಾಹ್ಮಣ ವರ್ಗವಾಗುತ್ತದೆ, ಕ್ರೈಸ್ತರಲ್ಲೂ ಪುರೋಹಿತಶಾಹಿ ಇದೆ. ಅಲ್ಲಿ ಅದನ್ನು ಯಾವ ಜಾತಿ ಎಂದು ಕರೆಯುವುದು? ಮುಸ್ಲಿಮರಲ್ಲೂ ಪುರೋಹಿತಶಾಹಿ ಇದೆ, ಬೌದ್ಧರಲ್ಲೂ ಪುರೋಹಿತಶಾಹಿ ಇದೆ, ಎಲ್ಲ ಮತಗಳಲ್ಲೂ ಪುರೋಹಿತಶಾಹಿ ಇದ್ದೇ ಇದೆ. ಯುರೋಪಿನಲ್ಲಿ ನಡೆದ ಹೋರಾಟ ಒಂದು ಜಾತಿಯ ಮೇಲಲ್ಲ, ಅದು ಒಂದು ಪುರೋಹಿತಶಾಹಿಯ ಮೇಲೆ ನಡೆಯಿತು, ಇಂದಿಗೂ ನಡೆಯುತ್ತಲೇ ಇದೆ. ಆದ್ರೆ ನಾನು ಯಾವ ಜಾತಿಯ ವಿರುದ್ಧವಾಗಿ ಅಥವಾ ದ್ವೇಷದಿಂದ ಯಾವ ಮಾತನ್ನೂ ಆಡಲಾರೆ. ಯಾಕೆಂದ್ರೆ ನನಗೆ ಯಾವ ಜಾತಿಯೂ ಇಲ್ಲ, ಆದ್ದರಿಂದ ಜಾತಿ ದ್ವೇಷವೂ ಇಲ್ಲ. ಆದ್ರೆ ಇಲ್ಲಿ ಒಂದು ಆಗುತ್ತದೆ, ಪುರೋಹಿತಶಾಹಿಯ ವಿಚಾರವಾಗಿ ಮಾತನಾಡುವಾಗ ನಾನು ಯಾವುದಾದರೂ ಒಂದು ಜಾತಿಯನ್ನು ನಿರ್ದೇಶಿಸಿದ್ದೇನೆ ಎಂದು ಭಾವಿಸಬಾರದು. ಅದು ಅನೇಕ ಮತಗಳಲ್ಲಿರುವ ಆ ವರ್ಗದ ಜನಕ್ಕೆ ಅನ್ವಯವಾಗುತ್ತದೆ. ಹಾಗೆಯೇ ನನ್ನ ಜೀವನ ದೃಷ್ಟಿ ಒಂದು ರೀತಿಯಲ್ಲಿ ಸಮಾನತಾವಾದಿಯ ದೃಷ್ಟಿ. ನೀವು ಸಮಾಜವಾದಿ, ಸಮತಾವಾದಿ ಎಂದೆಲ್ಲ ವ್ಯಾಖ್ಯಾನ ಮಾಡಬಹುದು, ಆದ್ರೆ ನಾನು ಸಮಾನತಾವಾದಿ. ಆದ್ದರಿಂದ ನಾನು ಮಾಡುವ ಟೀಕೆ, ಖಂಡನೆ, ಶ್ಲಾಘನೆ, ಪ್ರಶಂಸೆ ಏನಿದ್ರೂ ಅವು ಈ ಸಮಾನತಾವಾದಿಯ ದೃಷ್ಟಿಯಿಂದ ಹೊರಹೊಮ್ಮುತ್ತದೆಯೇ ಹೊರತು ಯಾವ ಜಾತಿ ದ್ವೇಷದಿಂದಾಗಲಿ ಹೊಮ್ಮುವುದಿಲ್ಲ. ಒಂದು ನಿಮಿಷ, ಕರೆಂಟ್ ಹೋಯ್ತು. ಇಷ್ಟನ್ನು ಹೇಳಿ ನಾನು ಮುಂದೆ ಹೊರಡುತ್ತೇನೆ. ಏಕೆಂದ್ರೆ ನಾನು ಹೇಳುವ ಮಾತುಗಳು ಇಲ್ಲಿ ಪುರೋಹಿತಶಾಹಿ ಎಂದರೆ ಹೆಚ್ಚಾಗಿ ಬ್ರಾಹ್ಮಣ ವರ್ಗವನ್ನೇ ನಿರ್ದೇಶಿಸುತ್ತದೆ. ಆದ್ದರಿಂದ ಇವನು ಬ್ರಾಹ್ಮಣ ದ್ವೇಷಿಯೇ ಎಂದು ಬಿಟ್ಟರೆ ಅದು ಸುಳ್ಳು. ನಾನು ಯಾವ ಒಂದು ವ್ಯಕ್ತಿಯನ್ನು ಮಹೋನ್ನತ ಸ್ಥಾನದಲ್ಲಿಟ್ಟು ಪೂಜಿಸುತ್ತಿದ್ದೇನೆಯೋ ಆ ವ್ಯಕ್ತಿ ಬ್ರಾಹ್ಮಣರಾಗಿದ್ದರು. ಹುಟ್ಟುತ್ತಾ ಶ್ರೀರಾಮಕೃಷ್ಣ ಪರಮಹಂಸರು ಬ್ರಾಹ್ಮಣರಾಗಿದ್ದರು. ಆತ ತನ್ನ ಬ್ರಾಹ್ಮಣ್ಯದ ಅಜ್ಞಾನದಿಂದ, ಅವಿದ್ಯೆಯಿಂದ ಪಾರಾಗುವುದಕ್ಕೋಸ್ಕರವಾಗಿ ಭಯಂಕರವಾದ ತಪಸ್ಸನ್ನೇ ಕೈಗೊಂಡು ಮುಖಮಂಡಿಯನ್ನು ಮಣ್ಣಿನಲ್ಲಿ ತೀಡಿ ಕಷ್ಟಪಟ್ಟರು. ಜನಿವಾರವನ್ನು ತೆಗೆದು ಬಿಸಾಡಿದರು. ಯಾಕಪ್ಪ ಜನಿವಾರ ಬಿಸಾಡ್ತೀಯಾ ಅಂತ ಕೇಳಿದ್ರೆ, ಅಯ್ಯೋ
ನಾವು ಹುಟ್ಟುತ್ತಲೇ ಅಷ್ಟಪಾಶಗಳಿಂದ ಬದ್ಧರಾಗಿ ಬರುತ್ತೇವೆ. ಅದ್ರ ಜೊತೆಗೆ ನಾನು ಉತ್ತಮ ವರ್ಗಕ್ಕೆ ಸೇರಿದವನು ಒಂದು ಬಿಟ್ಟು ಒಂದು ದಾರ ಹಾಕೊಂಡು ಮತ್ತೊಂದು ಪಾಶಕ್ಕೆ ಒಳಗಾಗಿ ಬ್ರಾಹ್ಮಣ ಅಂತ ಆಗ್ಬಾರ್ದು. ಅದಕ್ಕೋಸ್ಕರವಾಗಿ ನಾನು ಅದನ್ನು ತೆಗೆದು ಹಾಕಿದೆ ಅಂತ ಹೇಳಿದ್ರು. ಬಹಳ ಕಷ್ಟಪಟ್ರು. ಅವರು ಬ್ರಾಹ್ಮಣದಿಂದ ಪಾರಾಗುವುದಕ್ಕೆ ಎಷ್ಟು ಕಷ್ಟಪಟ್ರೋ ಅಷ್ಟು ಕಷ್ಟಪಡ್ಬೇಕಾಗಿಲ್ಲ. ನಾವು ಸುಲಭವಾಗಿ ನಾವು ಪಾರಾಗುತ್ತೇವೆ. ಯಾಕೆಂದ್ರೆ ಹುಟ್ಟುತ್ತಲೇ ನಾವು ಬ್ರಾಹ್ಮಣರಲ್ಲ. ಇನ್ನೊಬ್ರು ನನ್ನ ವಿದ್ಯಾಗುರುಗಳಾಗಿ ಯಾರಿಗೆ ನನ್ನ ರಾಮಾಯಣ ದರ್ಶನ ಮೇರುಕೃತಿಯನ್ನು ಅರ್ಪಿಸಿದ್ದೇನೆಯೋ ಆ ಶ್ರೀ ವೆಂಕಣ್ಣಯ್ಯನವರು, ಅವರೂ ಬ್ರಾಹ್ಮಣರೇ. ಆದ್ರಿಂದ ನಾನು ಮಾತನಾಡುವುದು ಬ್ರಾಹ್ಮಣ ದ್ವೇಷದಿಂದ ಎನ್ನುವುದು ಬಹಳ ಹುಸಿ. ಹಾಗೆ ಭಾವಿಸುವುದು ತಪ್ಪು. ಹಾಗಲ್ಲ. ನಾನು ಮಾತನಾಡುತ್ತಿರುವ ಪುರೋಹಿತಶಾಹಿ ಅಂದರೆ ನನ್ನ ಮಾತುಗಳು ಹಿಂದೂ ಮತಕ್ಕೂ ಅನ್ವಯಿಸುತ್ತವೆ, ಮುಸ್ಲಿಮರ ಮತಕ್ಕೂ ಅನ್ವಯಿಸುತ್ತವೆ, ಕ್ರಿಶ್ಚಿಯನ್ ಮತಕ್ಕೂ ಅನ್ವಯಿಸುತ್ತವೆ. ಏಕೆಂದರೆ ಎಲ್ಲೆಲ್ಲೂ ಈ ಪುರೋಹಿತಶಾಹಿ ಇದೇ ಕೆಲಸವನ್ನೇ ಮಾಡುತ್ತಾ ಬಂದಿದೆ. ಅದಕ್ಕೆ ವಿರುದ್ಧ ಹೋರಾಟ ನಡೆದಿದೆ. ಆ ಹೋರಾಟದಲ್ಲಿ ಸ್ವಲ್ಪ ಮಟ್ಟಿಗೆ ಜಯಶೀಲರಾದವರೆಂದರೆ ಸೋವಿಯತ್ ದೇಶದವರು. ಅಲ್ಲಿಯೂ ಕೂಡ ಪೂರ್ತಿಯಾಗಿದೆ ಎಂದು ಹೇಳುವಂತಿಲ್ಲ. ಅವರನ್ನು ಬಿಟ್ರೆ ಚೀನಾದವರು ಸ್ವಲ್ಪ ಮಟ್ಟಿಗೆ ಪುರೋಹಿತಶಾಹಿಯಿಂದ ಬಿಡಿಸಿಕೊಂಡಿದ್ದಾರೆ ಎಂದು ಕಾಣುತ್ತದೆ. ನನಗೆ ಅಷ್ಟು ವಿವರ ಗೊತ್ತಿಲ್ಲ. ಬಾಕಿಯವರೆಲ್ಲ ಇನ್ನೂ ಅದರಡಿಗೆ ಸಿಕ್ಕಿಕೊಂಡು ಹೋರಾಡುತ್ತಿದ್ದಾರೆ. ಇಂಗ್ಲೆಂಡಿನಲ್ಲಿ, ಅಮೆರಿಕಾದಲ್ಲಿ ಮಹಾ ಲೇಖಕರು, ಜನತಾವಾದಿಗಳು, ನಾಸ್ತಿಕವಾದಿಗಳು, ಬರ್ಟ್ರಾಂಡ್ ರಸಲ್, ಇಂಗರ್ಸಾಲ್ ಮುಂತಾದ ಅನೇಕರು ಇದಕ್ಕೋಸ್ಕರವಾಗಿ ಸಾಹಿತ್ಯ ಸೃಷ್ಟಿ ಮಾಡಿ ತುಂಬಾ ಶ್ರಮ ಪಟ್ಟಿದ್ದಾರೆ. ಆ ಶ್ರಮದ ಫಲ ನಿಜವಾಗಿ ತಕ್ಕ ಮಟ್ಟಿಗೆ ಕೈಗೂಡಿದೆ. ಆದರೂ ಇನ್ನೂ ನಡೀತಾನೆ ಇದೆ ಈ ಪುರೋಹಿತಶಾಹಿಯ ಅಧಿಪತ್ಯ. ನನ್ನ ಮಾತುಗಳಲ್ಲಿ ನಾವು, ನೀವು, ಅವರು ಅಂತ 3 ಸರ್ವನಾಮಗಳನ್ನು ಉಪಯೋಗಿಸುತ್ತಿದ್ದೇನೆ. ನಾವು, ನೀವು, ಅವರು ಅಂದ್ರೆ ಏನು ಎನ್ನುವುದನ್ನು ವಿವರಿಸಿಬಿಡುತ್ತೇನೆ. ಮುಂದಕ್ಕೆ ಏನು ತೊಂದರೆ ಆಗುವುದಿಲ್ಲ. ಈ ನೀವು ಎಂದ್ರೆ ಯಾರು ಒಕ್ಕೂಟಕ್ಕೋಸ್ಕರ ನನ್ನನ್ನು ಇಲ್ಲಿಗೆ ಕರೆಸಿದ್ದೀರೋ ಆ ಮನೋಧರ್ಮವುಳ್ಳವರು ನೀವು. ಅವರು ಅಂದ್ರೆ ಯಾರ ವಿರುದ್ಧವಾಗಿ ನೀವು ಈ ಒಕ್ಕೂಟವನ್ನು ಮಾಡುತ್ತಿದ್ದೇವೆ ಅಂತ ಹೇಳುತ್ತಿದ್ದೀರೋ ಅವರು. ನಾವು ಅಂದ್ರೆ ನೀವು, ಅವರು ಇಬ್ಬರು ಸೇರಿ ಬೇರೆ ಬೇರೆ ಕಾರಣಗಳಿಗಾಗಿ ಯಾರನ್ನು ದೂರುತ್ತಿದ್ದೀರೋ, ಯಾರನ್ನು ಬೈಯುತ್ತಿದ್ದೀರೋ ಅವರು ನಾವು. ಆದ್ದರಿಂದ ಈ 3 ಸರ್ವನಾಮಗಳನ್ನು ನಾನು ಪಾರಿಭಾಷಿಕ ಪದಗಳನ್ನಾಗಿ ಉಪಯೋಗಿಸುತ್ತಿದ್ದೇನೆ. ನೀವು ಅಂದಾಗ ನೀವು, ಅವರು ಅಂದಾಗ ಅವರು, ನಾವು ಅಂದಾಗ ನಾವು. ನೀವು ಹಳೆಯ ಸಾಹಿತ್ಯ, ಹಳೆಯ ಅದು ಇದು, ಹಳೆಯ ಧರ್ಮ, ಇದೆಲ್ಲವೂ ನಮ್ಮನ್ನು ಇದುವರೆಗೆ ಅಡಿಯಾಳುಗಳಾಗಿ ಮಾಡಿ ನಮ್ಮನ್ನು ತುಳಿದು ಬಿಟ್ಟಿದೆ. ಆದ್ರಿಂದ ಇದನ್ನೆಲ್ಲ ಸಂಪೂರ್ಣವಾಗಿ ತಿರಸ್ಕರಿಸಿ ಬಿಡುತ್ತೇವೆ ಅಂತ ಹೊರಟ್ರೆ ತುಂಬಾ ನಷ್ಟಕ್ಕೆ ಒಳಗಾಗಬೇಕಾಗುತ್ತದೆ. ನನ್ನನ್ನೊಮ್ಮೆ ದ್ರಾವಿಡ ಕಜಗಂನವರು ಯಾವುದೋ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಕರೆಯಲು ಬಂದಿದ್ರು. ನಾನು ಅವರನ್ನು, ನಿಮ್ಮ ಈ ಚಳುವಳಿ ಇದೆಲ್ಲ ಸರಿಯೇ, ಆದ್ರೆ ಏತಕ್ಕೆ ನೀವು ನಮ್ಮ ಹಿಂದಿನ ಮಹಾಕಾವ್ಯಗಳನ್ನು ಸುಟ್ಟಾಕುತ್ತೀರಿ? ಅಥವಾ ಅಲ್ಲಿ ನಾವು ಗೌರವಿಸುವಂತಹ ವ್ಯಕ್ತಿಗಳಿಗೆ ಅವಮಾನ ಮಾಡುತ್ತೀರಿ ಅಂತ ಕೇಳಿದೆ. ಅದಕ್ಕವರು, ಅವೆಲ್ಲ ಬ್ರಾಹ್ಮಣರಿಗಾಗಿ, ಆ ಬ್ರಾಹ್ಮಣ ವರ್ಗದಿಂದ ಮಾತ್ರ ಆದದ್ದು. ಅವರು ಕಥೆಗಳನ್ನೆಲ್ಲ ಕಟ್ಟಿ ಮಾಡಿ ಆ ಋಷಿಗಳು, ಈ ಋಷಿಗಳು ಅಂತ ಹೇಳಿಬಿಟ್ಟು ರಾಮಾಯಣದಲ್ಲಿ ನಮ್ಮನ್ನೆಲ್ಲ ಹೀಗೆಳೆದಿದ್ದಾರೆ. ಆದ್ರಿಂದ ನಾವು ಅವುಗಳನ್ನೆಲ್ಲ ತಿರಸ್ಕರಿಸುವುದಕ್ಕೋಸ್ಕರ ಜನಗಳನ್ನು ಈ ರೀತಿ ಎತ್ತುಕಟ್ಟುತ್ತಿದ್ದೇವೆ ಅಂತ ಹೇಳಿದ್ರು. ನಾನು ಅವ್ರಿಗೊಂದು ಪ್ರಶ್ನೆ ಕೇಳಿದೆ. ನೀವು ಆಧುನಿಕರು, ಅಲ್ಲಿ ಬಂದಿದ್ದವರು, ನಿಮ್ಮ ಹೆಂಡತಿ ಅತ್ಯಂತ ಆಧುನಿಕ ಸ್ತ್ರೀ, ನಿಮ್ಮ ಹೆಂಡತಿ ಅತ್ಯಂತ ಆಧುನಿಕ ಸ್ತ್ರೀ, ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜಿ ಹಾಕುತ್ತಿದ್ದಂತಹ ಚಿನ್ನದ ಆಭರಣಗಳು, ಬುಗುಡಿಯೋ ಬೆಂಡೋಲಿಯೋ ಅವೆಲ್ಲ ಇರುತ್ತವಲ್ಲ, ಆ ಆಭರಣಗಳನ್ನೆಲ್ಲ ನಿಮ್ಮ ಹೆಂಡತಿ ತೆಗೆದು ಒಳಗೆ ಹಾಕಿದ್ರೇನು, ಬಿಸಾಕಿದ್ರೇನು? ಇಲ್ಲ. ಯಾಕೆ ಬಿಸಾಕ್ತಾರೆ? ಮತ್ತೇನ್ ಮಾಡಿದ್ರು? ಏನ್ ಮಾಡಿದ್ರು ಅಂದ್ರೆ ಅದನ್ನೆಲ್ಲ ಕರಗಿಸಿ ಆ ಚಿನ್ನನ ನಮ್ಮ ಇಷ್ಟಕ್ಕೆ ಅನುಸಾರವಾಗಿ ನಾವು ಬೇರೆ ರೀತಿಯಲ್ಲಿ ಆಭರಣ ಮಾಡಿಸ್ಕೊಂಡು ಉಪಯೋಗಿಸ್ತಿದ್ದೇವೆ. ಅಂದ್ರೆ ಆಭರಣದ ರೂಪ ಯಾವುದಾದ್ರೂ ಇರ್ಲಿ, ಆಭರಣದ ವಸ್ತು ಇದೆಯಲ್ಲ ಅದು ತುಂಬಾ ಬೆಲೆ ಉಳ್ಳದ್ದು. ಅದನ್ನ ಎಸೆದ್ರೆ ಮೂರ್ಖರಾಗುತ್ತೀರಿ. ಹಾಗೆಯೇ ರಾಮಾಯಣ, ಮಹಾಭಾರತ, ಇತರ ಯಾವುದೇ ಕಥೆಗಳಾಗಿರ್ಲಿ ಅವನ್ನು ಬಿಸಾಡುವುದಲ್ಲ, ಅವನ್ನು ಕರಗಿಸಿ ನಮ್ಮ ಹೊಸ ಧ್ಯೇಯ, ಹೊಸ ಇಷ್ಟಗಳಿಗೆ ಅನುಸಾರವಾಗಿ ಅವುಗಳನ್ನು ನೀವು ನಿಮ್ಮ ಸಾಹಿತ್ಯದಲ್ಲಿ ಎರಕ ಒಯ್ಬೇಕು. ಏಕೆಂದ್ರೆ ಈ ಎರಕಗಳ ಮೂಲಕ, ಆ ಕಥಾ ವ್ಯಕ್ತಿಗಳ ಮೂಲಕ ನೀವು ನಿಮ್ಮ ಧ್ಯೇಯಗಳನ್ನು ಪ್ರಸಾರ ಮಾಡಲು ತುಂಬಾ ಸುಲಭವಾಗುತ್ತದೆ, ಬೇಗ ಇಡಿಸುತ್ತದೆ ಜನಗಳಿಗೆ. ಆದ್ದರಿಂದಲೇ ನಾನು ಈ ನಿದರ್ಶನ ಕೊಟ್ಟೆ.
ಈಗ ನಾನು ಶ್ರೀ ರಾಮಾಯಣ ದರ್ಶನಂ ಬರೆದಿದ್ದೇನೆ. ಅದನ್ನು ನೋಡಿ, ಸಂಪೂರ್ಣವಾಗಿ ಹಿಂದಿನ ಮನೋಧರ್ಮಕ್ಕೂ ಈ ಮಹಾಕಾವ್ಯದಲ್ಲಿ ಅಭಿವ್ಯಕ್ತಿಗೊಂಡಿರುವ ದಾರ್ಶನಿಕ ಧರ್ಮಕ್ಕೂ ಒಂದು ಚೂರು ಸಂಬಂಧವಿಲ್ಲ. ಪ್ರಾರಂಭದಲ್ಲಿಯೇ ಶುರುವಾಗುತ್ತದೆ. ಬುಧರೊಲಿದ ಸಮದರ್ಶನವನ್ನೊಪ್ಪಿ ದಶರಥನ ಯಾಗ ಶುರುವಾಗುತ್ತದೆ. ಮೇಲು ಜಾತಿ ಕೀಳು ಜಾತಿ ಭೇದವನ್ನೆಲ್ಲ ಲೆಕ್ಕಿಸದೆ ಅಂತಲೇ ಶುರುವಾಗುತ್ತದೆ. ಹಾಗೆಯೇ ಉದ್ದಕ್ಕೂ ಆ ಕಾವ್ಯದಲ್ಲಿ ಎಲ್ಲಿಯೂ ಹಳೆಯ ಸಂಕುಚಿತ ಮನೋಧರ್ಮದ ಭಾವನೆಗಳು ಸುಳಿಯುವುದಕ್ಕೆ ಸಾಧ್ಯವಿಲ್ಲದಂತೆ ಮುಂದುವರಿಯುತ್ತದೆ. ಹಾಗೆಯೇ ನಾನು ಅವರಿಗೆ ಇನ್ನೊಂದು ಉದಾಹರಣೆಯನ್ನು ಕೊಟ್ಟೆ. ಶೂದ್ರ ತಪಸ್ವಿ ಎಂಬ ನನ್ನ ನಾಟಕವನ್ನು ಶಂಭೂಕ ತಪಸ್ಸು ಮಾಡುತ್ತಾ ಇದ್ದ ಅಂತ. ಅವನು ತಪಸ್ಸು ಮಾಡಿದ್ದಕ್ಕೆ ತನ್ನ ಮಗ ಸತ್ತು ಹೋದ ಅಂತ ಅವನನ್ನು ಕೊಲ್ಲಲು ಒಬ್ಬ ಬ್ರಾಹ್ಮಣ ರಾಮನನ್ನು ಕರೆದುಕೊಂಡು ಹೋಗುತ್ತಾನೆ. ಅದು ಹಿಂದಿನ ಕತೆ. ಆ ಕಥೆಯನ್ನೇ ನಾನು ಶೂದ್ರ ತಪಸ್ವಿ ನಾಟಕದಲ್ಲಿ ಬಳಸಿಕೊಂಡಿದ್ದೇನೆ. ಆದ್ರೆ ಸಂಪೂರ್ಣವಾಗಿ ಬ್ರಾಹ್ಮಣ ಏನು ಅವಿವೇಕ ಮಾಡಿದ, ಆ ಅವಿವೇಕವನ್ನು ರಾಮ ಹೇಗೆ ತಿದ್ದಿದ ಎಂಬುದು ಚಿತ್ರಿತವಾಗಿದೆ. ತಪಸ್ಸು ಬಹಳ ದೊಡ್ಡದು, ಯೋಗ್ಯವಾದದ್ದು, ಯಾರು ಮಾಡಿದ್ರೂ ಅದು ದೊಡ್ಡದೆ ಅನ್ನುವ ಭಾವನೆ ಅಲ್ಲಿ ಬರುತ್ತದೆ. ಹೀಗೆ ಆ ಹಿಂದಣ ಅಮೂಲ್ಯ ಸಾಹಿತ್ಯವನ್ನೆಲ್ಲ ನೀವು ಎಸೆಯುವುದಕ್ಕೆ ಹೋಗದೆಯೇ ಆ ಚಿನ್ನದ ಆಭರಣಗಳನ್ನೆಲ್ಲ ಕರಗಿಸಿ ನಮ್ಮ ಧ್ಯೇಯಕ್ಕೆ, ನಮ್ಮ ಇಷ್ಟಕ್ಕೆ ಅನುಸಾರವಾಗಿ ಅವುಗಳನ್ನು ಎರಕ ಒಯ್ದುಕೊಳ್ಳಬೇಕು. ಹೊನ್ನನ್ನು ಎಸೆಯುವ ಗಾಂಪತನದ ಆ ನಷ್ಟಕ್ಕೆ ಒಳಗಾಗಬಾರದು. ಮತ್ತೆ ಹೊಸದಾಗಿ ಸೃಷ್ಟಿಸಿರಿ, ಯಾರು ಬೇಡವೆನ್ನುತ್ತಾರೆ? ಹೊಸ ಕಾದಂಬರಿಗಳು ಹೊಸದನ್ನು ಬರೆಯುವಾಗ ಸಂಪೂರ್ಣವಾಗಿ ಹೊಸ ದೃಷ್ಟಿಯೇ ಬರುತ್ತಾ ಇದೆ. ಅದನ್ನೂ ಸೇರಿಸಿ. ಆದರೆ ಹಳೆಯದನ್ನೆಲ್ಲ ತಿರಸ್ಕಾರವಾದುದು ಅಂತ ಹೇಳಿಬಿಟ್ಟು ಅದನ್ನು ಎಸೆದು ಬಿಡುವಂತಹ ಮನೋಧರ್ಮದಿಂದ ನಮ್ಮ ಸಂಸ್ಕೃತಿಗೆ ನಷ್ಟವಾಗುತ್ತದೆ. ಹಾಗೆ ದುಡುಕದೆ ಸ್ವಲ್ಪ ವಿವೇಚನೆಯಿಂದ ಮುಂದುವರಿಯಿರಿ ಎನ್ನುವುದು ನನ್ನದೊಂದು ಸಲಹೆ. ಈ ಬರಹಗಾರರ ಒಕ್ಕೂಟಕ್ಕೆ ಏಕೆಂದ್ರೆ ಹಳೆಯದನ್ನೆಲ್ಲ ತೆಗೆದು ಬಿಸಾಡುತ್ತೇವೆ ಎನ್ನುವುದೆಲ್ಲ ಸ್ವಲ್ಪ ರಭಸಮತಿ ಮತ್ತು ರೋಷವರ್ತನೆಯಿಂದ ಪ್ರಚೋದಿತವಾಗಿದ್ದರೆ ಅದು ತಪ್ಪಾಗುತ್ತದೆ. ನಮ್ಮ ಜಾತಿ ಪದ್ಧತಿ, ವರ್ಣಾಶ್ರಮ ಇವುಗಳೆಲ್ಲ ಯಾವತ್ತಿನಿಂದ ಪ್ರಾರಂಭವಾದವು ಎಂದರೆ ಮೊದಲಿನಿಂದ ಅಲ್ಲ. ಅದು ಈ ಪುರಾಣಗಳು ಪ್ರಾರಂಭವಾದವಲ್ಲ, ಅವಾಗ್ನಿಂದ ಶುರುವಾಯಿತು. ಪ್ರಾರಂಭದಲ್ಲಿ ಜಾತಿಯನ್ನೋ ಭಾವನೆ ಇರಲಿಲ್ಲ. ನೀವು ಉಪನಿಷತ್ತಿನ ಮಟ್ಟಕ್ಕೆ ಹೋದ್ರೆ ಅಲ್ಲಿ ವಿಶ್ವತತ್ವಗಳಿವೆಯೇ ಹೊರತು ಅವು ಯಾವುದೋ ಒಂದು ದೇಶಕ್ಕೆ, ಒಂದು ಕಾಲಕ್ಕೆ, ಒಂದು ಮತಕ್ಕೆ ಸಂಬಂಧಪಟ್ಟದಂತವಲ್ಲ. ಅಂತಹ ವಿಶ್ವತತ್ವಗಳನ್ನು ನಾವು ಮಾತ್ರವಲ್ಲ, ಪ್ರಪಂಚದ ಜನತೆ, ಬುದ್ಧಿವಂತ ಜನತೆಯೆಲ್ಲ ಮಾನ್ಯ ಮಾಡುತ್ತದೆ. ಆದ್ರಿಂದ ಅಂತಹ ಸತ್ವವಿರಹ ತಕ್ಕಂತಹ ವಸ್ತುಗಳನ್ನು ನಾವು ತಿರಸ್ಕರಿಸದೆ ಅವುಗಳನ್ನು ಸ್ವೀಕರಿಸಬೇಕಾಗುತ್ತದೆ. ವಿಶೇಷವಾಗಿ ನೀವು ಒಕ್ಕೂಟದ ಉದ್ದೇಶವನ್ನು ಹೇಳುತ್ತಾ ಅರ್ಧ ರಾಜಕೀಯದ ಉದ್ದೇಶಗಳನ್ನು ಹೇಳಿದಿರಿ. ಆದರೆ ನಾನು ನೀವು ಬರಹಗಾರರು ಮತ್ತು ಕಲಾವಿದರು ಎನ್ನುವ ದೃಷ್ಟಿಯಿಂದ ಮಾತನಾಡುತ್ತಿದ್ದೇನೆ. ಏಕೆಂದ್ರೆ ಸಾಹಿತ್ಯ ಸೃಷ್ಟಿ ಮೊದಲಾದವುಗಳಿಂದಲೇ ನೀವು ಜನತೆಯನ್ನು ಎಚ್ಚರಿಸಬೇಕಾಗುತ್ತದೆ, ವಿಚಾರದತ್ತ ಒಯ್ಯಬೇಕಾಗುತ್ತದೆ. ಹಿಂದೆ ಒಮ್ಮೆ ನಾನು ಜಾತಿ ವಿನಾಶ ಸಮ್ಮೇಳನದಲ್ಲಿ ಮಾತನಾಡುತ್ತಾ ಹೇಳಿದ್ದೆ, ಹೀಗೆ ಸುಮ್ಮನೆ ನೀವು ಯಾವುದಾದರೊಂದು ಪುರೋಹಿತ ವರ್ಗವನ್ನು ಬರೀ ಬೈದ್ರೆ, ದೂಷಣೆ ಮಾಡಿದ್ರೆ ಏನೂ ಪ್ರಯೋಜನವಿಲ್ಲ. ಯಾಕೆಂದ್ರೆ ಹೀಗೆ 50 ವರ್ಷಗಳ ಹಿಂದೆ ಆದರೂ ಕೂಡ ಈ ಜಾತಿ ಪದ್ಧತಿ ಎಷ್ಟು ಬಿಗಿಯಾಗಿತ್ತೆಂದ್ರೆ ಬಹಿಷ್ಕಾರ ಹಾಕುವುದು, ಮಾಡುವುದು ಭಯಂಕರವಾಗಿರ್ತಿತ್ತು. ಈಗ ನೀವು ಯಾರು ಬೇಕಾದ್ರೂ ಮದುವೆ ಆಗಿ, ಯಾರೂ ಬಹಿಷ್ಕಾರ ಹಾಕುವುದಿಲ್ಲ. ನಿಮ್ಮ ಮನೆಯಲ್ಲೋ ಸಮಾಜದಲ್ಲೋ ಸಣ್ಣ ಸಣ್ಣ ದೋಷಣೆಗಳಿರಬಹುದೇ ಹೊರತು ಯಾವ ಗುರುವು ಬಹಿಷ್ಕಾರ ಹಾಕಲು ಬಂದ್ರೆ ಅವನು ದೋಷಿಯಾಗುತ್ತಾನೆಯೇ ಹೊರತು ಬೇರೆಯವರಲ್ಲ. ಆದ್ದರಿಂದ ಯಾವ ಬ್ರಾಹ್ಮಣನಾಗಲಿ, ಯಾವ ಪೂಜಾರಿಯಾಗಲಿ, ಯಾವ ದೇವಸ್ಥಾನವಾಗಲಿ, ಯಾವ ಭಟ್ರಾಗಲಿ ಅವರೇ ನಿಮ್ಮನ್ನೇನು ಕರೆಯುವುದಿಲ್ಲ. ನೀವೇ ಹೋಗಿ ಕರೆದು ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ನಿಮ್ಮ ಬೆಲೆಯನ್ನು ತೆತ್ತು ಅವರಿಗೆ ಬೆಲೆ ಕೊಟ್ಟು ಬರುತ್ತೀರಿ. ಆದ್ರಿಂದ ನೀವು ಏನ್ ಮಾಡ್ಬೇಕಾಗುತ್ತದೆ ಅಂದ್ರೆ ನಿಮ್ಮ ಯುವಕ ವರ್ಗ ಇದೆಯಲ್ಲ, ಅವರನ್ನು ಆಲೋಚನಾ ಪರರನ್ನಾಗಿ ಮಾಡಬೇಕಾಗುತ್ತದೆ. ಅವನಿಗೆ ಈ ಸ್ವತಂತ್ರ ವಿಚಾರವನ್ನು ಕೊಡಬೇಕಾಗಿ ಬರುತ್ತದೆ. 40 ವರ್ಷಗಳ ಹಿಂದೆಯೇ ನಾನು ನಿರಂಕುಶ ಮತಗಳಾಗಿ ಒಂದು ಭಾಷಣ ಮಾಡಿ ಪತ್ರಿಕೆಗಳಲ್ಲೆಲ್ಲ ಬಯಸಿಕೊಂಡಿದ್ದೇನೆ. ಆದರೆ ಕೆಲವು ಕಾಲದ ಮೇಲೆ ನಿರಂಕುಶ ಮತಗಳಾಗಿ ಎನ್ನುವುದಕ್ಕೆ ಅದರ ಬರಿಯ ನಿಷೇಧಾರ್ಥವನ್ನೇ ಹುಡುಗರು ಗಮನಕ್ಕೆ ತೆಗೆದುಕೊಳ್ಳಬಾರದೆಂದು ಅದರಲ್ಲಿರುವ ಆ 4 ಪ್ರಬಂಧಗಳಲ್ಲಿ ಕೊನೆಯ ಉಪನ್ಯಾಸದ ಶೀರ್ಷಿಕೆ ವಿದ್ಯಾರ್ಥಿಗಳಿಗೆ ಏಕೆ ಆತ್ಮಶ್ರೀ ಎಂದಿರುವುದನ್ನು ತೆಗೆದುಕೊಂಡು ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಅಂತ ಸೃಜನಾತ್ಮಕವಾಗಿಯೂ ಇರಲಿ ಎಂದು ಸ್ವಲ್ಪ ಬದಲಾಯಿಸಿದೆ ಆ ಗ್ರಂಥದ ಶೀರ್ಷಿಕೆಯನ್ನು. ಏಕೆಂದರೆ ನಿಮಗೆ ಎಲ್ಲ ಶ್ರೀಗಳು, ದೇಹಶ್ರೀ, ಭಾವಶ್ರೀ, ಬುದ್ಧಿಶ್ರೀ, ಆತ್ಮಶ್ರೀ ಅವಶ್ಯಕ. ಎಲ್ಲಕ್ಕೂ ಮೂಲವಾದ ಶ್ರೀ ಆತ್ಮಶ್ರೀ. ನನ್ನ ದೃಷ್ಟಿಯಲ್ಲಿ ಆತ್ಮಶ್ರೀ
ಸರ್ವತೋಮುಖವಾದುದು. ಅದನ್ನು ನೀವು ಮರೆಯಬಾರದು. ಇಲ್ಲಿಯೂ ಯಾವ ತತ್ವವಾಗಲಿ ನಿಮ್ಮಿಂದ ಸ್ವೀಕಾರಾರ್ಹವಾಗುವುದಕ್ಕೆ ಅರ್ಹತೆ ಪಡೆಯಬೇಕಾದರೆ ಅದು ವಿಶ್ವ ಜನತೆಗೆಲ್ಲ ಅನ್ವಯವಾಗುವಂತಿದ್ದರೆ ಮಾತ್ರ ಗ್ರಾಹ್ಯ. ಬರೀ ಹಿಂದೂಗಳಿಗೆ, ಹಿಂದೂ ದೇಶಕ್ಕೆ, ಅವರಿಗೆ ಇವರಿಗೆ ಅಂತ ಅಲ್ಲ, ವಿಶ್ವಕ್ಕೆಲ್ಲ ಅನ್ವಯವಾಗುವಂತಿದ್ದರೆ ಅದನ್ನು ನೀವು ಮಾನ್ಯ ಮಾಡಲೇಬೇಕು. ಅದು ವೈಜ್ಞಾನಿಕ ಸತ್ಯದಂತೆ ಶಾಶ್ವತ ಸತ್ಯ. ಇಂತಹ ಶಾಶ್ವತ ಸತ್ಯದ ಕೇಂದ್ರಗಳು ನಮ್ಮ ಪ್ರಾಚೀನ ಸಾಹಿತ್ಯ ಸಂಸ್ಕೃತಿಗಳಲ್ಲಿವೆ. ಆ ಕೇಂದ್ರಗಳನ್ನು ನಾವು ರಕ್ಷಿಸಿಕೊಳ್ಳಬೇಕಾಗಿ ಬರುತ್ತದೆ. ಹಳೆಯದಕ್ಕೆ ಹೊಸ ವ್ಯಾಖ್ಯಾನಗಳನ್ನು ಏಕೆ ಮಾಡಬೇಕಾಗಿ ಬರುತ್ತದೆ ಅಂದ್ರೆ, ಒಂದು ನಿದರ್ಶನ ತೆಗೆದುಕೊಳ್ಳಿ. ಚಾತುರ್ವರ್ಣ ಗೀತೆಯಲ್ಲಿ ಚಾತುರ್ವರ್ಣದ ವಿಚಾರ ಬರುತ್ತದೆ. ಗೀತೆಯನ್ನು ಪ್ರಪಂಚದಾದ್ಯಂತ ಅತ್ಯಂತ ಮಹೋನ್ನತವಾದ ಆಧ್ಯಾತ್ಮಿಕ ಕೃತಿ ಎಂದು ಎಲ್ಲರೂ ಭಾವಿಸುತ್ತಾರೆ. ಆದರೆ ಶ್ರೀಕೃಷ್ಣ ಚಾತುರ್ವರ್ಣಂ ಮಾಯಾ ಸೃಷ್ಟಂ, 4 ವರ್ಣಗಳನ್ನು ನಾನೇ ಸೃಷ್ಟಿಸಿದ್ದೇನೆ ಅಂತ ಹೇಳಿಬಿಟ್ಟನಲ್ಲ ಎಂದು ಇಡೀ ಗೀತೆಯನ್ನು ಎಸೆಯುವುದಕ್ಕೆ ಹೋಗಬಾರದು. ಅದಕ್ಕೆ ಬೇರೆ ವ್ಯಾಖ್ಯಾನ ಮಾಡಬೇಕು. ಸರಿಯಾದ ಸರ್ವಸಮ್ಮತವಾದ ರೀತಿಯಲ್ಲಿ ವಿಶ್ವಕ್ಕೆಲ್ಲ ಅನ್ವಯವಾಗುವಂತೆ. ಈ ವ್ಯಾಖ್ಯಾನ ಮಾಡುವವರು ಯಾರು? ಲೇಖಕರು, ಬರಹಗಾರರು, ನೀವು, ನಮ್ಮ ಹಿಂದಿನ ಆಚಾರ್ಯ ವರ್ಗವೆಲ್ಲ ಅದನ್ನು ತೆಗೆದುಕೊಂಡು ಅತ್ಯಂತ ಅವಿವೇಕವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಚಾತುರ್ವರ್ಣ ಎನ್ನುವುದನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂದು ಬೇರೆ ಬೇರೆ ಜಾತಿ ಮಾಡಿಟ್ರು. ತಾವು ಮಾಡಿದ್ದನ್ನು ದೇವರಿಗೆ ಆರೋಪಿಸಿದ್ರು. ಪಾಪ, ದೇವರಾದ್ರೂ ಏನ್ ಮಾಡುತ್ತಾನೆ ಈ ಮಾನವರ ಬುದ್ಧಿಮಾಂದ್ಯಕ್ಕೆ? ಆದ್ದರಿಂದಲೇ ಈಚಿನವರು ಶ್ರೀ ಅರವಿಂದರಂತವರು ಈ ಚಾತುರ್ವರ್ಣ ಎನ್ನುವುದು ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟದೇ ಹೊರತು ಮನುಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟದಲ್ಲ ಎಂದಿದ್ದಾರೆ. ಚಾತುರ್ವರ್ಣವು ಮನುಷ್ಯ ಮಾಡಿದ ಚಾತುರ್ವರ್ಣ ಅಲ್ಲ, ಅದು ನಿಸರ್ಗವೇ ಮಾಡಿದ ಮನಸ್ಸಿನ ಶಾಸ್ತ್ರವಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟದ್ದು. ಅದು ಭರತಖಂಡಕ್ಕೆ ಮಾತ್ರವಲ್ಲ, ಹಿಂದೂಗಳಿಗೆ ಮಾತ್ರವಲ್ಲ, ಅಮೆರಿಕನ್ನರಿಗೂ, ಯುರೋಪಿಯನ್ನರಿಗೂ, ಆಫ್ರಿಕನ್ನರಿಗೂ, ಜಗತ್ನಲ್ಲಿ ಇರುವವರಿಗೆಲ್ಲ ಅನ್ವಯವಾಗಬೇಕು. ಚಾತುರ್ವರ್ಣ ಎಂದರೆ ಏನರ್ಥ? ಮಾಯಾ ಸೃಷ್ಟಂ ಎಂದರೆ ಶ್ರೀಕೃಷ್ಣ ಅವರೇ ಹೇಳಿರುವಂತೆ ಅವನು ಭಗವಂತನಾದ್ದರಿಂದ ಭಗವಂತನೇ ಸೃಷ್ಟಿ ಮಾಡಿದ್ದೇ ಹೊರತು ಮನು ಮುಂತಾದ ಧರ್ಮಶಾಸ್ತ್ರಜ್ಞರು ಸೃಷ್ಟಿ ಮಾಡಿದ್ದು ಅಂತ ಆಗುವುದಿಲ್ಲ. ಆದ್ರೆ ಅದಕ್ಕೆ ನಮ್ಮ ದೊಡ್ಡ ಆಚಾರ್ಯ ವರ್ಗದವರು, ಹಿಂದಿನವರು ಮಾತ್ರವಲ್ಲ 20ನೇ ಶತಮಾನದ ಇಂದಿನವರೂ ಸ್ವಜಾತಿ ಸ್ವಾರ್ಥ ದೃಷ್ಟಿಯಿಂದ ತಪ್ಪು ವ್ಯಾಖ್ಯಾನಗಳನ್ನೆಲ್ಲ ಮಾಡಿ ತಮ್ಮ ಜಾತಿ ಶ್ರೇಷ್ಠತೆಯನ್ನು ರಕ್ಷಿಸಿಕೊಂಡು ಬಾಕಿಯವರನ್ನೆಲ್ಲ ಉಳಿದವರನ್ನಾಗಿ ಮಾಡಬೇಕೆಂಬ ಉದ್ದೇಶದಿಂದ ಈ ರೀತಿ ಮಾಡಿಕೊಂಡು ಹೋಗಿದ್ದಾರೆ. ಒಬ್ಬ ಆಚಾರ್ಯರಂತೂ ಎಲ್ಲಿಯವರೆಗೆ ಹೋಗಿದ್ದಾರೆಂದರೆ, ಈಗಾಗಲೇ ಇರುವ ಜಾತಿ ಭೇದ, ವರ್ಣ ಭೇದಗಳು ಸಾಲದೆಂದು ಅವರು ಜೀವಗಳನ್ನೆಲ್ಲ ಮುಕ್ತಿಯೋಗ್ಯರು, ನಿತ್ಯ ಸಂಸಾರಿಗಳು, ತಮೋಯೋಗ್ಯರು ಅಥವಾ ನಿತ್ಯ ನಾರ್ಕಿಗಳು ಅಂತ ವಿಭಜಿಸಿ ಬಿಟ್ಟಿದ್ದಾರೆ. ಇಲ್ಲೊಂದು ಟಿಪ್ಪಣಿ ಇದೆ, ಅದನ್ನು ಹೇಳ್ಬಿಡ್ತೀನಿ. ಹಿಂದೂಗಳಿಗೆ ಮಾತ್ರ ಎಂದು ಹೇಳಿದರೆ ನೀವು ಹೇಳಬೇಕಾಗುತ್ತದೆ, ಹಾಗಾದ್ರೆ ನಿಮ್ಮ ಶ್ರೀಕೃಷ್ಣ ಭಗವಂತನಲ್ಲ, ಅವನು ಒಬ್ಬ ಬ್ರಾಹ್ಮಣ ಪರ ಆಚಾರ್ಯನಾಗುತ್ತಾನೆ. ಅಲ್ಲದೆ ರಣರಂಗದ ಮಧ್ಯೆ ಶ್ಲೋಕ ರಚಿಸಿ 18 ಅಧ್ಯಾಯ ಪದ್ಯದಲ್ಲಿ ಹೇಳುವುದಕ್ಕೆ ಅದೇನು ಯುದ್ಧರಂಗವೋ ಭೋಜನ ಕೂಟವೋ? ಯಾವನೋ ಪದ್ಯ ರಚನಾ ಸಾಮರ್ಥ್ಯವುಳ್ಳ ಹಾರವನೇ ಬರೆದಿರಬೇಕು ಗೀತೆಯನ್ನು. 18 ಅಧ್ಯಾಯ ಪದ್ಯ ಅದೇನು ಯುದ್ಧರಂಗವೋ ಭೋಜನ ಕೂಟವೋ? ಯಾವನೋ ಪದ್ಯ ರಚನಾ ಸಾಮರ್ಥ್ಯವುಳ್ಳ ಹಾರವನೇ ಬರೆದಿರಬೇಕು ಗೀತೆಯನ್ನು. ಇಂತಹ ಅವಿವೇಕವನ್ನು ನಾವು ಇನ್ನು ಮುಂದೆ ಸಹಿಸುವುದಿಲ್ಲ. ಒಂದ್ ವೇಳೆ ನೀವು ಹೇಳುವಂತೆ ವರ್ಣ, ಜಾತಿ, ವರ್ಗಗಳನ್ನು ನಿಮ್ಮ ಆ ದೇವರೇ ಸೃಷ್ಟಿ ಮಾಡಿದ್ದರೂ ಅವನ್ನೆಲ್ಲ ಇಂದು ಸರ್ವೋದಯಕ್ಕಾಗಿ ನಾವು ಧ್ವಂಸ ಮಾಡಬೇಕಾಗುತ್ತದೆ. ಕಾಲರ, ಪ್ಲೇಗು, ಮಲೇರಿಯಾಗಳನ್ನು ದೇವರೇ ಸೃಷ್ಟಿ ಮಾಡಿದ್ದು ಅಂತ ಹೇಳಿ ನಾವು ಸುಮ್ಮನಿರುವುದಕ್ಕೆ ಆದೀತೆ? ಅನಾರೋಗ್ಯಕರವೂ ಮೃತ್ಯುಕರವೂ ಆಗಿರುವ ಅವನ್ನೆಲ್ಲ ನಾಶಪಡಿಸಿ ನಮ್ಮ ಆರೋಗ್ಯವನ್ನು ನಾವು ರಕ್ಷಿಸಿಕೊಳ್ಳುವಂತೆ ವರ್ಣ, ಜಾತಿ, ವರ್ಗ ಮೊದಲಾದ ದುರ್ಭಾವನೆಗಳನ್ನೆಲ್ಲ ಧ್ವಂಸ ಮಾಡಿ ಸಮಾಜ ಕ್ಷೇಮವನ್ನು ಸಾಧಿಸುತ್ತೇವೆ ಎಂದು. ಶ್ರೀ ಮಧ್ವರ ಪ್ರಕಾರ ಎಲ್ಲ ಜೀವರು ತಮ್ಮ ಸ್ವರೂಪದಲ್ಲಿ ಒಂದೇ ತರದವರಲ್ಲ. ಜೀವನ ಸ್ವರೂಪವು ಅಚಲವಾದದ್ದು, ಬದಲಾವಣೆ ಹೊಂದದ್ದು, ನಿತ್ಯವಾದದ್ದು. ಅದನ್ನು ಬದಲಾಯಿಸುವುದು ಎಂದೆಂದಿಗೂ ಸಾಧ್ಯವೇ ಇಲ್ಲ. ಜೀವನ ಪರಮ ಅಥವಾ ಅಂತಿಮ ಗಮ್ಯ ಅದರ ಸ್ವರೂಪದಿಂದ ನಿರ್ಧರಿತವಾಗುತ್ತದೆ. ಒಟ್ಟಿನಲ್ಲಿ 3 ವರ್ಗದ ಜೀವರುಗಳಿದ್ದಾರೆ ಮಧ್ವರು ಹೇಳೋದು. ಮೊದಲನೇದು ಮುಕ್ತಿಯೋಗ್ಯರು, ಮೋಕ್ಷವೇ ಪರಮ ಅಥವಾ ಅಂತಿಮ ಗಮ್ಯರಾದವರು. ಎರಡನೇದು ನಿತ್ಯ ಸಂಸಾರಿಗಳು, ಸದಾಕಾಲಕ್ಕೂ ಹುಟ್ಟುತ್ತಾ ಸಾಯುತ್ತಾ ಜನ್ಮ ಮೃತ್ಯುಗಳ ನಡುವೆ ತೊಳಲುತ್ತಿರುವವರು. ಮೂರನೇದು ತಮೋಯೋಗ್ಯರು, ಅಂದ್ರೆ ನಿತ್ಯ ನರಕ ಭಾಜನರು. ಇವರಿಗೆ ಉದ್ಧಾರವೇ ಇಲ್ಲ. ಯಾವ ಜೀವವೂ ತನ್ನ ಸ್ವರೂಪವನ್ನು ಮೀರುವುದಾಗಲಿ ಬದಲಾಯಿಸುವುದಾಗಲಿ ಸಾಧ್ಯವಿಲ್ಲ. ಈ ಲ್ಯಾಬೊರೇಟರಿಯಲ್ಲಿ ನಾವು ಪದಾರ್ಥಗಳನ್ನು ವಿಭಜಿಸುತ್ತೇವಲ್ಲ, ಹಾಗೆ ಮುಕ್ತಿಯೋಗ್ಯರು ಅಂತ ಒಂದು ಗುಂಪಂತೆ,
ತಮೋಯೋಗ್ಯರು ಅಂತ ಒಂದು ಗುಂಪು, ಅವರೇ ನರಕಕ್ಕೆ ಹೋಗುವರಂತೆ. ಈ ನಿತ್ಯ ಸಂಸಾರಿಗಳು ಅಂತ ಒಂದು ಗುಂಪು, ಅವರು ಹುಟ್ಟುವುದು ಸಾಯುವುದು, ಹುಟ್ಟೋದು ಸಾಯೋದು ಇದರೊಳಗೆ ಸುತ್ತಾ ಇರತಕ್ಕಂಥವರು, ಅವರಿಗೆ ಮುಕ್ತಿ ಇಲ್ಲ. ಇದನ್ನು ಆ ಸ್ವಯಂ ಆಚಾರ್ಯರು ಹೇಳಿಬಿಟ್ಟರು ಅಂತ ಎಲ್ಲರೂ ಒಪ್ಕೊಂಡು ಅದಕ್ಕೇನು ವ್ಯಾಖ್ಯಾನ, ಟೀಕೆ, ಟಿಪ್ಪಣಿಗಳನ್ನು ಬರೆದಿದೆ. ಈ ಆಚಾರ್ಯರ ದೃಷ್ಟಿ ಲೋಕ ಜೀವನಕ್ಕೆ ಎಷ್ಟು ಅಪಾಯಕಾರಕ ನೋಡಿ. ಸ್ವಲ್ಪ ಈಗ ಒಬ್ಬ ತಾನು ಮುಕ್ತಿ ಯೋಗ್ಯ ಅಂತ ತಿಳಿದುಕೊಂಡ್ಬಿಟ್ಟ ಅಂದ್ರೆ ಅವನು ಏನೇ ಮಾಡ್ಲಿ, ಕೊಲೆ ಮಾಡ್ಲಿ, ಹಾದ್ರ ಮಾಡ್ಲಿ, ಅವನು ಮುಕ್ತಿ ಯೋಗ್ಯನಾದುದರಿಂದ ಅವನಿಗೆ ಮುಕ್ತಿ ದೊರಕಿಯೇ ದೊರಕುತ್ತದೆ. ಇಷ್ಟು ಖಾತ್ರಿ ಆದ್ಮೇಲೆ ಅವನಿಗೆ ಕೊಲೆ ಮಾಡಬಾರದು, ಹಾದ್ರ ಮಾಡಿ ಸುಖ ಪಡಬಾರದು. ಏಕೆಂದ್ರೆ ಮುಕ್ತಿ ಅವನಿಗೆ ಕಟ್ಟಿಟ್ಟು ಬುತ್ತಿ. ಹಾಗೆಯೇ ಈ ನಿತ್ಯ ನಾರಕಿ ಇವನು ಕೊನೆಗೆ ನರಕಕ್ಕೆ ಹೋಗುತ್ತಾನೆ. ಏನೇ ಮಾಡ್ಲಿ ಬಿಡ್ಲಿ, ಅವನು ನರಕದಲ್ಲಿ ಎಂದೆಂದಿಗೂ ಬಿದ್ದಿರಬೇಕಾಗುತ್ತದೆ. ಅವನು ತಪಸ್ ಮಾಡಿದ್ರು ಒಂದೇ, ಕೊಲೆ ಮಾಡಿದ್ರು ಒಂದೇ, ಧ್ಯಾನ ಮಾಡಿದ್ರು ಒಂದೇ, ಆದರ ಮಾಡಿದ್ರು ಒಂದೇ, ಎಂತಿದ್ರು ನರಕಕ್ಕೆ ಹೋಗುತ್ತಾನೆ. ಆದ್ರಿಂದ ಎಷ್ಟು ತಪಸ್ ಮಾಡ್ಲಿ, ಏನೇ ಮಾಡ್ಲಿ ಏನೂ ಪ್ರಯೋಜನವಾಗುವುದಿಲ್ಲ. ಆದ್ರಿಂದ ಅವನು ತಾನು ಇಹದಲ್ಲಿ ಮಜವಾಗಿರಲು ಏನ್ ಬೇಕಾದ್ರೂ ಮಾಡುತ್ತೀನಿ ಎಂದು ಸುಳ್ಳು, ಮೋಸ, ಕಳವು, ಕೊಲೆ, ಹಾದ್ರ ಏನನ್ ಬೇಕಾದ್ರೂ ಮಾಡಲು ಕೇಸುವುದಿಲ್ಲ. ಇದೇ ತತ್ವವನ್ನು ನಿತ್ಯ ಸಂಸಾರಿಗಳು ಒಪ್ಪಿ ಎಂತಿದ್ದರೂ ನಮ್ ಪಾಡು ಹುಡ್ತೀವಿ, ಸಾಯ್ತೀವಿ, ಹುಟ್ಟು ಸಾವಿನ ಚಕ್ರದಲ್ಲಿ ಸತ್ತುತ್ತಲೇ ಇರುವುದು, ನಾವು ಹೇಗೆ ಬೇಕಾದ್ರೂ ಬದುಕುತ್ತೇವೆ ಅಂದ್ರೆ ಏನ್ ಗತಿ? ಈ ತತ್ವವನ್ನು ಒಪ್ಪಿ ಅನುಸರಿಸಿದರೆ ಸಮಾಜವೇ ಅಲ್ಲೋಲ ಕಲ್ಲೋಲವಾಗಿ ಬಿಟ್ಟೀತು. ಆದ್ರೆ ಈ ತತ್ವವನ್ನೇ ಅನುಸರಿಸಿಕೊಂಡು ದೊಡ್ಡದೊಂದು ಶಾಸ್ತ್ರ ಗೀಸ್ತ್ರ ಮಾಡಿ ಮಜಾ ಮಾಡ್ತಾ ಇದ್ದಾರೆ ನೋಡಿ. ಅದಕ್ಕೋಸ್ಕರ ನೀವು ಬರಹಗಾರರಾದವರು ಇವಳನ್ನೆಲ್ಲ ಸ್ವಲ್ಪ ನೋಡಿ ಓದಿ ತಿಳಿಯಬೇಕು. ಅದನ್ನೆಲ್ಲ ಓದುವುದು ಅನುಸರಿಸುವುದಕ್ಕಲ್ಲ, ಅದನ್ನೆಲ್ಲ ಹೊರತೆಗೆದು ನಮ್ಮ ಜನಗಳಿಗೆ ಹೇಳಬೇಕು. ಇಂಥವ್ರನ್ನೆಲ್ಲ ನಂಬೇಡಿ, ನೀವು ಇವರಿಂದ ಹೊರಬನ್ನಿ ಅಂತ. ಆ ಮತದ, ಈ ಮತದ, ಹಳೆ ಮತದ ಸಹವಾಸ ಸಾಕಿನ್ನು ಮನುಜ ಮತಕ್ಕೆ ಬನ್ನಿ, ಅಲ್ಲಿಂದ ಹೊರಡಿ ಅಂತ ತಿಳಿಸ್ಬೇಕು. ಏಕೆ ಅಂತ ಹೇಳಿದ್ರೆ ಅವರು ಅಯ್ಯೋ ಇಂಥ ದೊಡ್ಡ ದೊಡ್ಡ ಆಚಾರ್ಯರೇ ಹೀಗೆ ಹೇಳಿದ್ದಾರೆ, ಅದು ಸುಳ್ಳಾದೀತೆ ಎಂದು ಅರಿಯದ ಮಂದಿಯನ್ನು ಬೆದರಿಸಬಹುದು. ನೀವ್ ಹೇಳ್ಬೇಕು ಜನಕ್ಕೆ ದೊಡ್ಡವರಲ್ಲ, ಏನೂ ಅಲ್ಲ ಅವರು, ಈ ತರಹ ಸ್ವಮತ ಭ್ರಾಂತಿಯ ಶಟರೇ ಆಚಾರ್ಯರಾಗಿದ್ದು, ಆವಾಗ ಹೊರಗೆ ಬನ್ನಿ ಅಂತ ಹೇಳ್ಬೇಕಾಗುತ್ತದೆ. ಆ ತರಹದ ಆಚಾರ್ಯರು, ಋಷಿಗಳು ಎನ್ನುವ ಗೌರವವನ್ನು ನೀವು ನಿಮ್ಮ ತರುಣರಿಂದ ಮೊದಲು ತೆಗೆದು ಹಾಕಬೇಕಾಗುತ್ತದೆ. ಸಂಪೂರ್ಣವಾಗಿ ವಿಚಾರಪೂರ್ವಕವಾಗಿ ಕೆಲಸ ಮಾಡಿ. ಹೋದ್ ಸಾರಿ ಇಲ್ಲಿಯೇ ಜರುಗಿದ ಜಾತಿ ವಿನೇಶ ಸಮ್ಮೇಳನದಲ್ಲಿ ನಾನು ಈ ಆಚಾರ ಸಮೂಹ ವಿಷಯದಲ್ಲಿ ಈ ತರಹ ಗೌರವ ಇಟ್ಕೊಳ್ಬಾರದು, ಸಂಪೂರ್ಣವಾಗಿ ವಿಚಾರ ಬುದ್ಧಿಯಿಂದ ಅವರನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ದೆ. ಇದು ಪತ್ರಿಕೆಗಳಲ್ಲಿ ಬಂತು. ಯಾರೋ ದೂರದವರು ಏನಿದು ಇವ್ರನ್ನೆಲ್ಲ ನಾವು ದೊಡ್ಡವರು ಒಂದು ತಿಳಿದು ವೈಸ್ ಚಾನ್ಸಲರ್ ಮಾಡಿದ್ರೆ ಇವ್ರು ಹೀಗೆ ಮಾತನಾಡುತ್ತಾರಲ್ಲ ಅಂತ ಬರೆದ್ರು. ನನ್ನನ್ನು ವೈಸ್ ಚಾನ್ಸಲರ್ ಮಾಡಿದ್ದಕ್ಕಾಗಿ ಇವರು ಮಾಡುವ ಅವಿವೇಕಗಳನ್ನೆಲ್ಲ ನಾನು ಒಪ್ಕೊಳ್ಬೇಕು ಅಂತ ಅವರ ಅಭಿಪ್ರಾಯ. ನನ್ನ ದೃಷ್ಟಿಗೆ ಈ ವೈಸ್ ಚಾನ್ಸಲರ್ ಗಿರಿ ಅದು ಇದು ಎಲ್ಲ ಶುದ್ಧ, ಅಲ್ಪ, ತುಚ್ಛ, ತಿರಸ್ಕೃತ. ವಿಚಾರ ಮಾಡಿ ಸರಿಯಾದ ದಾರಿಯಲ್ಲಿ ಹೋಗ್ಬೇಕು. ಇದು ನೀವು ಬರಿದೆ ಯಾರನ್ನಾದ್ರೂ ದ್ವೇಷ ಮಾಡೋದ್ರಿಂದ ಹೋಗುವುದಿಲ್ಲ. ನಮ್ಮ ಹುಡುಗರಿಗೆ, ನಮ್ಮ ಯುವಕರಿಗೆ ಇದನ್ನೆಲ್ಲ ತಿಳಿ ಹೇಳಬೇಕು. ನೀವು ಅವರು ಓದುವುದಿಲ್ಲ, ಈ ಹಳೆಯದನ್ನೆಲ್ಲ ಯಾತಕ್ಕೆ ಸರಿ ಮಾಡ್ಬೇಕು, ತಿಳಿದುಕೊಳ್ಬೇಕು ಅಂತ ಕೇಳಿದ್ರೆ ಇದನ್ನೆಲ್ಲ ತಿಳಿದುಕೊಂಡು ಯಾವ ದಾರಿಯಿಂದ ಹೇಗೆ ನಿಮ್ಮನ್ನು ಈ ಬೋನಿನಲ್ಲಿ ಬೀಳಿಸಿದ್ದಾರೆ, ಈ ಬೋನಿನಿಂದ ಹೊರಗೆ ಬರುವ ಮಾರ್ಗ ಯಾವುದು ಅಂತ ಮೊದಲು ನೀವು ಕಂಡುಕೊಳ್ಬೇಕು ಎಂದು ಹೇಳಿ, ಈ ದೇಶದಲ್ಲಿ ಹಿಂದೂ ಧರ್ಮದ ಪುರೋಹಿತಶಾಹಿ ಎಲ್ಲೋ 5% ಇದ್ದಾರೆ. ಅವ್ರಿಗೆಲ್ಲ ಬೆಂಬಲ ಎಲ್ಲಿಂದ ಬರುತ್ತದೆ? ಬಾಕಿಯವರಿಂದ ಬರುತ್ತದೆ. ನೀವು ಈ ಬಾಕಿಯವರ ಮನಸ್ಸನ್ನು ತಿರುಗಿಸಿದ್ರೆ ಅದು ತನ್ನಷ್ಟೇ ತಾನೇ ಒಣಗಿ ಹೋಗುತ್ತದೆ. ಈ ಶೂದ್ರ ಶಕ್ತಿಯ ಬೆಂಬಲ ತಪ್ಪಿ ಆ ಪುರೋಹಿತಶಾಹಿ ತನಗೆ ತಾನೇ ಬಾಡಿ ಬೀಳುತ್ತದೆ. ಅವರು ಅಡ್ಡಪಲ್ಲಕ್ಕಿಯ ಮೇಲೆ ಕುಳಿತುಕೊಂಡು ಬರ್ಬೋದು, ಆದ್ರೆ 4-5 ಜನ ಅವರವರೇ ಬರ್ಬೇಕು ಎದುರುಗೊಳ್ಳಲು. ಅದು ಬಿಟ್ಟು ನೀವು ದೊಡ್ಡದಾಗಿ ಲಕ್ಷಾಂತರ ಜನ ಹೋಗಿ ಖಾಲಿ ಬೀಳುವುದು ಮಾಡುವುದು ಇದನ್ನೆಲ್ಲ ಮಾಡಿದ್ರೆ ಶುದ್ಧ ಅವಿವೇಕವಾಗುತ್ತದೆ. ಅವರವರೇ ಮಾಡ್ಕೊಳ್ಳಿ, ಬೇಡ ಅಂತ ಯಾರು ಹೇಳುತ್ತಾರೆ? ನಿಮ್ಮ ಮನೆಯಲ್ಲಿ ನೀವು ಚಿನ್ನದ ಕುರ್ಚಿ ಹಾಕಿ ಕುಳಿತುಕೋ, ಬೇಡ ಅಂತ ಯಾರು ಹೇಳಿದವರು? ಆದ್ರೆ ನಾನು ಬಂದು ನಿನ್ನ ಸಿಂಹಾಸನಕ್ಕೆ ಅಡ್ಡಬೀಳುವುದು ಸುಳ್ಳು. ಪುನಃ ನಾನು ಬರಗಾರ ದೃಷ್ಟಿಯಿಂದ ಮಾತನಾಡುತ್ತೇನೆ, ಯಾಕೆಂದ್ರೆ ರಾಜಕೀಯ ವಿಚಾರವಾಗಿ ನಾನು ಏನೂ ಮಾತನಾಡುವುದಿಲ್ಲ. ಆದ್ರೆ ಇದರಿಂದಲೇ ಎಂದರೆ ನಿಮ್ಮ ಬರವಣಿಗೆಯಿಂದಲೇ ನೀವು ಅವರನ್ನು, ಶೂದ್ರ ವರ್ಗವನ್ನು ತಿದ್ದಬೇಕಾಗುತ್ತದೆ. ನೀವು ಇವುಗಳನ್ನೆಲ್ಲ ಮನಃಶಾಸ್ತ್ರೀಯವಾಗಿ ವ್ಯಾಖ್ಯಾನ ಮಾಡಬೇಕಾಗಿ ಬರುತ್ತದೆ. ಮನೋಧರ್ಮಶಾಸ್ತ್ರವನ್ನು ಆ ಕಡೆ ಮೂಲೆಗಿಡಬೇಕಾಗುತ್ತದೆ. ನಾನು 35 ವರ್ಷಗಳ ಹಿಂದೆಯೇ ಮನೋಧರ್ಮಶಾಸ್ತ್ರದ ವಿಚಾರವನ್ನು ಒಂದು ಪದ್ಯದಲ್ಲಿ ಹೇಳಿದೆ, ಪದ್ಯದಲ್ಲಿ ಬರದೆ. ಅದು ಚಿನ್ನದ ಖಡ್ಗ ಇದ್ದ ಹಾಗೆ ಎಂದು ತೋರುತ್ತದೆ.
ಏನು ಕೆಲಸನೇ ಮಾಡೋಲ್ಲ ಅಂತ ಕಾಣಿಸುತ್ತೆ. ಗದ್ಯದಲ್ಲಿ ಬರೆದು ಒರಟಾಗಿ ಹೇಳಿದ್ರೆ ಏನಾದ್ರೂ ಕೇಳ್ತಾರೋ ಏನೋ. ಪದ್ಯದಲ್ಲಿ ಆದ ಕೂಡಲೇ ಒಳ್ಳೆ ಸೊಗಸಾಗಿ ಆಡ್ಬಿಟ್ಟು ಅದನ್ನು ಅನುಸರಿಸೋದೇ ಇಲ್ಲ. 35 ವರ್ಷಗಳ ಹಿಂದೆ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆದನಿಗೂ ಮಿಗಿಲು ಶಾಸ್ತ್ರವಿಹುದೇನು ಎಂದೋ ಮನು ಬರೆದಿಟ್ಟಿದುದು ಇಂದಮಗೆ ಕಟ್ಟೇನು. ಅವನ ಕಾಲಕ್ಕೆ ಏನಿತ್ತೋ ಅದನ್ನು ಅವನು ಬರೆದಿಟ್ಟ. ಅದನ್ನು ಇವತ್ತು ಲಾ ಅಂತ ತೆಗೆದುಕೊಂಡ್ರೆ ನಾವು ಶುದ್ಧ ಅವಿವೇಕಿಗಳಷ್ಟೇ. ನಿನ್ನೆದೆಯೇ ಧನಿಯೇ ಋಷಿ ಮನು ನಿನಗೆ ನೀನು. ನೀರಡೆಸಿ ಬಂದ ಸೋದರಗೆ ನೀರನ್ನು ಕೊಡಲು ಮನುಧರ್ಮಶಾಸ್ತ್ರವ ಗೊರೆಯಬೇಕೇನು. ನೊಂದವರ ಕಂಬನಿಯ ನೊರಸಿ ಸಂತೈಸುವಡೆ ಶಾಸ್ತ್ರ ಪ್ರಮಾಣ ಅದಕ್ಕೆ ಇರಲೇಬೇಕೇನು. ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತಿರೆ ದಡದಲ್ಲಿ ಮೀಯುತ್ತಾ ನಿಂತಿರುವ ನಾನು, ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವದೇನೋ. ಅಂತೂ ಮನು ತಾನು ಹೇಳಿರಲಾರನಯ್ಯಯ್ಯೋ ಅಂತ ಅವತ್ತು ಬರೆದಿದ್ದೆ ನಾನು. ಆಗ ಮನುಧರ್ಮಶಾಸ್ತ್ರ ಓದಿರ್ಲಿಲ್ಲ. ಮನು ಹೇಳಿದ್ದಾನೆ ಹಾಗೆ, ಅದಕ್ಕಿಂತಲೂ ಭಯಂಕರ ಹೇಳಿದ್ದಾನೆ. ಆಗ ನಾನು ಬರೆದಾಗ ಮನುಧರ್ಮಶಾಸ್ತ್ರವನ್ನು ಓದಿರ್ಲಿಲ್ಲ. ಮನು ದೊಡ್ಡವನೆಂದು ಹೇಳುತ್ತಾರೆ, ಹೀಗೆ ಬರೆದಿರ್ಲಾರ ಅಂತ ಊಹಿಸಿದ್ದೆ. ಆದ್ರೆ ಮನು ಅದಕ್ಕಿಂತ ಭಯಂಕರವಾಗಿ ಏನೇನೆಲ್ಲ ಬರೆದಿದ್ದಾನೆ. ಅಂತೂ ಮನು ತಾನು ಹೇಳಿರಲಾರನಯ್ಯಯ್ಯೋ, ಹೇಳಿದ್ದರ ಅವನೂ ಶಾಸ್ತ್ರದೊಳೆ ಸುತ್ತಿ ಸ್ವರ್ಗ ಹೋಗಲಿ ಮತ್ತೆ ನರಕ ಬಂದರು ಬರಲಿ. ಎದೆಯ ಧೈರ್ಯವ ಮಾಡಿ ಬಿಸುಡಾಚಗೆತ್ತಿ ಮನುಧರ್ಮಶಾಸ್ತ್ರ ಅವನ್ನೆಲ್ಲ ಕಿತ್ತಿ ಕಟ್ಟಿಡಿ. ಯಾರೋ ಒಬ್ರು ಪಟಗಳನ್ನೆಲ್ಲ ಎಸೀರಿ ಎಂದದಕ್ಕೆ ದೊಡ್ಡ ಗಲಾಟೆ ಎಬ್ಸಿದ್ರು. ಅದಕ್ಕಿಂತ ಇದು ಬಲವಾದದ್ದೇ ಅಂತ ಇಟ್ಕೊಳ್ಳಿ. ಸ್ವರ್ಗ ಹೋಗುವುದೂ ಇಲ್ಲ, ನರಕ ಬರುವುದೂ ಇಲ್ಲ. ಸ್ವರ್ಗ ನರಕಗಳೇನು ಶಾಸ್ತ್ರಾರ್ಥವಲ್ಲ. ಎದೆಯ ಧನಿ ಧರ್ಮ ನಿಧಿ, ಕರ್ತವ್ಯ ವದವೇ ನಿಧಿ. ನಂಬದನು ಅದನುಳಿದು ಋಷಿಯು ಬೇರಿಲ್ಲ. ಹಿಂದಿನ ಋಷಿಗಳು ಮಾನವರೇ ನಮ್ಮಂತೆ. ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ, ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ. ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ. ಈ ವಿಚಾರಪೂರ್ವಕವಾದ ಭಾವಗಳನ್ನು ನಮ್ಮ ತರುಣರ ಎದೆಯಲ್ಲಿ ನೀವು ಬಿತ್ತಬೇಕು. ಪದ್ಯಗಳಲ್ಲಿಯೇ ಬಿತ್ತಿ. ಆದ್ರೆ ನವ್ಯ ಬರಿತೀವಿ ಅಂತ ಹೇಳ್ಬಿಟ್ಟು ಒಬ್ರಿಗೂ ಅರ್ಥವಾಗೋದನ್ನೆಲ್ಲ ತಂದು ಹಾಕಿ ಒಬ್ರು ಓದಬಾರ್ದು. ಆ ತರ ಮಾಡ್ಬೇಡಿ. ಎಲ್ರಿಗೂ ಅರ್ಥವಾಗುವಂತೆ ನವ್ಯವೋ ಪದ್ಯವೋ ಎಲ್ರಿಗೂ ಅರ್ಥವಾಗಿ ಅದರಿಂದ ಪರಿಣಾಮಕಾರಿಯಾಗುವಂತೆ ಬರೀರಿ. ಏನೋ ಸಿಂಬಾಲಿಸಮ್ ಅಂತ ಹೇಳ್ಬಿಟ್ಟು ಒಂದು ಅರ್ಥವಾಗಬಾರ್ದು, ಹಾಗೆ ಮಾಡ್ಬೇಡಿ. ಬಸವಲಿಂಗಪ್ಪನೊಬ್ಬರು ಅವತ್ತೇನೋ ಎಲ್ಲ ಸಾಹಿತ್ಯ ಬೂಸ ಅಂತ ಹೇಳ್ಬಿಟ್ರು. ಅಂತ ಗಲಾಟೆ ಮಾಡಿ ಮಂತ್ರಿಮಂಡಲ ಉರುಳಿ ದೊಡ್ಡ ರಾಜಕೀಯ ವಿಪ್ಲವೇ ಆಗಿ ಹೋಯಿತು. ಆದ್ರೆ ನೋಡಿ, ಈ ಬೂಸ ಸಾಹಿತ್ಯ ಅಂತ ಯಾವುದನ್ನು ಕರೆಯುತ್ತೇವೆಯೋ ಅದು ಪ್ರಪಂಚದ ಎಲ್ಲಾ ಸಾಹಿತ್ಯದಲ್ಲಿಯೂ ಇರುತ್ತದೆ. ಸುಮಾರು 3/4 ಪಾಲಿನ ಮೇಲೆ ಇರುವುದು ಬೂಸ ಸಾಹಿತ್ಯವೇ. ಯಾವುದನ್ನು ನೀವು ಫಸ್ಟ್ ರೇಟ್ ಗ್ರೇಟ್ ಅಂತ ಹೇಳುತ್ತೀರೋ ಅದೆಲ್ಲ 1 ಕಾಲ್ವಾಸಿ ಇದ್ರೆ ನಮ್ ಪುಣ್ಯ. ಆದ್ರೆ ದನ ಎಮ್ಮೆ ಸಾಕುವವರಿಗೆ ಗೊತ್ತು ಬೂಸವೇ ಮುಖ್ಯ ಅಂತ, ಪ್ರಧಾನವಾದ ಆಹಾರ ಅಂತ. ಅವನಿಗೆ ಬೂಸ ಹಾಕುವುದು ಬೇಡ, ಹತ್ತಿ ಕಾಳು ಹಿಂಡಿನೇ ತಂದು ಹಾಕು ಎಂದ್ರೆ ಕೆಟ್ಟ ಅವನು. ಹತ್ತಿ ಕಾಳು ಹಿಂಡಿನೇ ಯಾರು ತಂದಾಕ್ಲಿಕ್ಕೆ ಆಗುತ್ತದೆ? ಬೂಸನೇ ಹೊಟ್ಟೆ ತುಂಬಿಸ್ಕೊಂಡು ಸ್ವಲ್ಪ ಹತ್ತಿ ಕಾಳು ಸ್ವಲ್ಪ ಹಿಂಡಿ ತಿಂತಾವೆ. ನಾವು ಮನುಷ್ಯರು ಕೂಡ ದಿನವೂ ಹೋಳಿಗೆ ಪಾಯಸ ತಿನ್ನುತ್ತೇವೆಯೇ? ಪ್ರಧಾನವಾಗಿ ನಾವು ತಿನ್ನೋದು ಅನ್ನ ತಾನೆ. ಸಾಹಿತ್ಯದಲ್ಲಿಯೂ ಹಾಗೆ. ಎಲ್ಲ ದೇಶದ ಸಾಹಿತ್ಯದಲ್ಲಿಯೂ 3/4 ಪಾಲು ಇರುವುದು ಬೂಸಾನೇ, ಅಂದ್ರೆ ಬುರಿ ಸಾಹಿತ್ಯ. ಬೂಸಾನೇ ಇದೆ ಇರಬೇಕಾದದ್ದು. ಆ ಅರ್ಥದಲ್ಲಿ ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲೂ ಸಹ ನಾವು 3-4 ಜನರನ್ನು ಮಹಾಕವಿಗಳು ಅಂತ ಗುರುತಿಸುತ್ತೇವೆ, ದೊಡ್ಡವರು ಅಂತ. ಇನ್ನು 7-8 ಜನ ಕವಿಗಳನ್ನು ಸಮರ್ಥರಾದ ಕವಿಗಳು ಅಂತ ಹೇಳುತ್ತೇವೆ. ಉಳಿದವರು ಸಾವಿರಾರು ಇದ್ದಾರೆ. ಅವ್ರನ್ನೆಲ್ಲ ಬೂಸ ಸಾಹಿತ್ಯದವರೇ ಅಂದ ಮಾತ್ರಕ್ಕೆ ಅವ್ರಿಗೆಲ್ಲ ಅಗೌರವ ತೋರಿಸಿದಂತೆ ಅಂತ ಹೇಳುವುದು ಶುದ್ಧ ಅವಿವೇಕ. ಇದು ವಿಷಯ. ಸಾಹಿತ್ಯದಲ್ಲಿ ಉತ್ತಮ, ಮಧ್ಯಮ, ಅಧಮ ಎಂದು ಗೊತ್ತು ಮಾಡುವುದು ವಿಮರ್ಶೆಯ ಕರ್ತವ್ಯ. ಸಾಮಾನ್ಯವಾಗಿ ಬಹುಭಾಗ ಇರುವುದೆಲ್ಲ ಬೂಸ ಸಾಹಿತ್ಯವೇ. ಈಗ ನಾವು ಬರೆಯುತ್ತಿರುವುದರಲ್ಲಿಯೂ ಸಹ ಎಷ್ಟೋ ಬೂಸ ಸಾಹಿತ್ಯವೇ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂಡಿ ಸಾಹಿತ್ಯ, ಹತ್ತಿಕಾಳ ಸಾಹಿತ್ಯವಿರುತ್ತದೆ. ಆಮೇಲೆ ಇನ್ನೊಂದು ವಿಚಾರ, ಬಸವಲಿಂಗಪ್ಪನವರು ಬೂಸ ಸಾಹಿತ್ಯ ಅಂತ ಏಕ್ ಮಾತಾಡಿದ್ರು? ಕಡೆಗೆ ಪಾಪ ಹೇಳಿಕೆ ಕೊಟ್ರು, ನಾನು ಕನ್ನಡ ಸಾಹಿತ್ಯವನ್ನೆಲ್ಲ ಬೂಸ ಸಾಹಿತ್ಯ ಅಂತ ಹೇಳಿಲ್ಲ ಅಂತ. ಅದಕ್ಕೆ ಯಾರು ಕೇರ್ ಮಾಡಲಿಲ್ಲ. ಆಗುವುದೆಲ್ಲ ಹಾಗೆಯೇ ಹೋಯ್ತು. ಕೆಲವು ಹಳದಿ ಪತ್ರಿಕೆಗಳಿವೆ, ಅವಕ್ಕೆ ಅದೇ ಕಸುಬು. ಹೀಗೆ ಒಂದು ಸಣ್ಣದನ್ನು ದೊಡ್ಡದು ತೆಗೆದುಕೊಂಡು ದೊಡ್ಡದು ಮಾಡಿ ಹಾಳು ಮಾಡುವುದು. ಅಂತೂ ಅದಾಯ್ತು. ಬರೀ ಪತ್ರಿಕೆಗಳಲ್ಲಿ ಟೀಕೆ ಮಾಡಿದ್ರೆ ಆಗ್ಲಿಲ್ಲ. ಆ ಪತ್ರಿಕೆಗಳನ್ನು ಓದಿ ಅದರಿಂದ ಪ್ರಭಾವಿತರಾದಂತಹ ಈ ಮಹನೀಯರಿದ್ದಾರಲ್ಲ, ಅವರು ಅದೇ ಹಳದಿ ಮೆದುಳಿನವರೇ. ಅವರು ಹಳದಿ ಮೆದುಳಿನವರಾದ್ರಿಂದಲೇ ಪತ್ರಿಕೆ ಹಾಗೆಲ್ಲ ಮಾಡಿತು. ಬರೀ ಪತ್ರಿಕೆ ಏನ್ ಮಾಡ್ತದೆ, ಇವ್ರ ಮೆದುಳು ಹಳದಿ ಯಾಗಿರುವುದರಿಂದ ಈ ಹಳದಿ ಬಣ್ಣದ ಸಹಾಯ ತೆಗೆದುಕೊಂಡು ಆ ಕೆಲಸ ಮಾಡಿತು ಅಷ್ಟೇ. ಈಗ ಅವರು ಯಾರು, ಬಸವಲಿಂಗಪ್ಪನವರು ಯಾವ ದೃಷ್ಟಿಯಿಂದ ಹಾಗೆ ಹೇಳಿದ್ರು ಎಂದು ವಿಚಾರ ಮಾಡಿ. ಹರಿಜನರ ಉದ್ಧಾರವನ್ನು ದೃಷ್ಟಿಯಲ್ಲಿಟ್ಕೊಂಡು ಹಾಗೆ ಹೇಳಿದ್ರು. ಈ ದೃಷ್ಟಿಯಿಂದ ಹೇಳತಕ್ಕಂತಹ ಸಾಹಿತ್ಯ ಕನ್ನಡದಲ್ಲಿ ಹುಟ್ಟಿಲ್ಲ.
ಆದ್ರಿಂದ ಬೂಸ ಸಾಹಿತ್ಯ ಅಂದ್ರು. ಕನ್ನಡದಲ್ಲೂ ಹರಿಜನೋದ್ಧರ ಸಾಹಿತ್ಯ ದೃಷ್ಟಿಯಿಂದಲೂ ಬೂಸ ಸಾಹಿತ್ಯವಲ್ಲದ ಸಾಹಿತ್ಯ ಸ್ವಲ್ಪ ಹುಟ್ಟಿದೆ. ನನ್ನ ಬರವಣಿಗೆಯಲ್ಲಿಯೇ ಅವರ ದೃಷ್ಟಿಯಿಂದಲೂ ಬರಿಯ ಬೂಸ ಅಲ್ಲದ ಸಾಹಿತ್ಯ ಬಂದಿದೆ. ಜಲಗಾರ ನಾಟಕದಲ್ಲಿ, ಶೂದ್ರ ತಪಸ್ವಿಯಲ್ಲಿ, ಕಾನೂರು ಹೆಗ್ಗಡತಿಯಲ್ಲಿ, ಮಲೆಗಳಲ್ಲಿ ಮದುಮಗಳು, ಕೆಲವು ಸಣ್ಣ ಕಥೆಗಳಲ್ಲಿ, ಅನೇಕ ಕವನಗಳಲ್ಲಿ ಬಸವಲಿಂಗಪ್ಪನವರು ಹೇಳಲಾರದಂತಹದ್ದು ಇನ್ನು 100 ವರ್ಷದ ಆಚೆಗೆ ಹೋಗಿದೆ. ಗೊತ್ತಾಯ್ತೆ? ಈಗ ನಾನು ಓದಿದ್ನಲ್ಲ ಅದು ಅಷ್ಟೇ ಅಲ್ಲ, ಇನ್ನೊಂದು ಪದ್ಯವೂ ಇದೆ. ಇಂದಿನ ದೇವರು ಎಂದು 100 ದೇವರನ್ನೆಲ್ಲ ನೂಕಾಚೆ ದೂರ ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಭಾರ ಎಂದು ಪ್ರಾರಂಭವಾಗುತ್ತದೆ. ಅಲ್ಲಿ ಒಂದು ಕಡೆಯಲ್ಲಿ ಸತ್ತ ಕಲ್ಲುಗಳ ಮುಂದೆ 10 ಕರೆದುದು ಸಾಕು ಜೀವದಾತೆಯನೆಂದು ಕೂಗಬೇಕು ಅಂತ ಬರುತ್ತದೆ. ಪಟಾಯಸರಿ ಎನ್ನುವ ಇದಕ್ಕಿಂತಲೂ ಭಯಂಕರವಾಗಿ ಇದು ಅದು. 100 ದೇವರನ್ನೆಲ್ಲ ನುಕಾಚೆ ದೂರ ಅಂದ್ರೆ ಏನ್ ಮಾಡುವುದು? ಹಿಂದೆ ಈ ಪದ್ಯ ಕಲ್ಕಿ ಮುಂತಾದವನ್ನೆಲ್ಲ ಬರೆದಾಗ ವಿದ್ಯಾರ್ಥಿಗಳು ಅವರು ಇವರು ಎಲ್ಲೆಲ್ಲಿ ನೋಡಿದ್ರು ಇವುಗಳನ್ನ ಹೇಳುತ್ತಾ ಇದ್ರು, ಘೋಷಿಸುತ್ತಾ ಇದ್ರು. ಈಗೇನು ಆ ಕವನಗಳನ್ನು ಯಾರೂ ವಾಚನ ಮಾಡುವುದಿಲ್ಲ. ಕೆಲವನ್ನು ಸಾಮಾಜಿಕ ಮತ್ತು ರಾಜಕೀಯ ಕ್ರಾಂತಿಕಾರಕವಲ್ಲದ ಕೆಲವನ್ನು ಆಕಾಶವಾಣಿಯಲ್ಲಿ ಮಾತ್ರ ಶೋಭಾನೆ ಹಾಡಿಸುತ್ತಾರೆ. ಪುರಂದರದಾಸರ ಕೀರ್ತನೆ ಹಾಡಿದಾಗೆ ಹಾಡುತ್ತಾರೆ. ಈ ತರದ ಕ್ರಾಂತಿಕಾರಕ ವೀರ ಸಾಹಿತ್ಯವನ್ನು ಯಾರು ಈಗ ವೇದಿಕೆಗಳಿಂದ ಘೋಷಿಸುವುದಿಲ್ಲ. ಅವೆಲ್ಲ ಸತ್ಯ ಹೋಗ್ಬಿಟ್ಟಿವೆ ಅವರಿಗೆ. ಮೊನ್ನೆ ನೋಡ್ತೀನಿ 100 ದೇವರನ್ನೆಲ್ಲ ನುಕಾಚಿ ದೂರ ಹಾಡಿಸುತ್ತಾ ಇದ್ದಾರೆ ಆಕಾಶವಾಣಿಯಲ್ಲಿ. ಆದ್ರೆ ಯಾವ ತರನಾಗಿ? ಪುರಂದರದಾಸರ ದೈನ್ಯದ ಭಕ್ತಿಗೀತೆ ಇದೆಯಲ್ಲ ಆ ತರ. ಅದನ್ನು ನನಗೆ ಹೇಳೋಕೂ ಬರೋದಿಲ್ಲ ಯಾವ ತರ ಹಾಡುತ್ತಾರೆ ಅಂತ. ಅಸಹ್ಯವೋ ಅಸಹ್ಯ. ಅದರಲ್ಲಿಯೂ ಏನ್ ಮಾಡಿದ್ದಾರೆ? ನೀವು ರೇಡಿಯೋ ವಿಚಾರ ಏನ್ ಹೇಳುತ್ತಾ ಇದ್ರಿ, ಈ ರೇಡಿಯೋ ಕೂಡ ಈ ವಿಚಾರದಲ್ಲಿ ಈ ಹಳದಿ ಪತ್ರಿಕೆಗಳ ವರ್ಗಕ್ಕೆ ಸೇರುತ್ತದೆ. ಅದಿರ್ಲಿ, ಅದರಲ್ಲಿ ಏನ್ ಮಾಡಿದ್ದಾರೆ ಗೊತ್ತೇ? 100 ದೇವರನ್ನೆಲ್ಲ ನುಕಾಚಿ ದೂರ ಅನ್ನುವ ಹೊತ್ತಿಗೆ ಕಾರ್ಯಕ್ರಮ ನಿರ್ಣಯ ಮಾಡುವವನಿಗೆ ಆಗ್ಲೇ ಎದೆ ಬಡಬಡ ಹೊಡೆಯುವುದಕ್ಕೆ ಶುರುವಾಗುತ್ತದೆ. ಅಯ್ಯೋ, 100 ದೇವರನ್ನೆಲ್ಲ ನುಕಾಚೆ ದೂರ ಎಂದ್ಬಿಟ್ರೆ ಏನಾಗ್ಬಿಡುತ್ತದೆಯೋ ಅಂತ. ಅದಕ್ಕೋಸ್ಕರ ಅದರ ಬಲವನ್ನು ಆದಷ್ಟು ಕಡಿಮೆ ಮಾಡಲು ಪುರಂದರದಾಸರ ಕೀರ್ತನೆ ಹಾಡಿದ ಹಾಗೆ ಹಾಡಿದ್ರೆ ಪರವಾಗಿಲ್ಲ ಅಂತ ಹಾಗೆ ಹಾಡಿಸಿದ್ದಾರೆ. ಅದು ಎಂಥದ್ದೋ ನನಗೆ ಬರುವುದಿಲ್ಲ ರಾಗ. ಗೊತ್ತಾಗಿದ್ರೆ ಹೇಳ್ತಾ ಇದ್ದೆ. ಅದನ್ನು ಹೇಗೆ ಹೇಳಿದ್ರು ಅಂತ, 100 ದೇವರನ್ನೆಲ್ಲ ಹಾಡುವ ಅನುಕರಣೆ ಅಂತ ಹೇಳ್ಬಿಟ್ಟು ತಾಳ ಮಧ್ಯದಲ್ಲಿ ಎಲ್ಲ ಹಾಕಿಕೊಂಡು ಹಾಡಿದ್ರು. ಆಮೇಲೆ ಏನ್ ಮಾಡಿದ್ದಾರೆ? ಸತ್ತ ಕಲ್ಲುಗಳ ಮುಂದೆ 10 ಕರೆದು ಸಾಕು ಇಂಥ ಪಂಕ್ತಿ ಪದ್ಯಗಳನ್ನೆಲ್ಲ ಬಿಟ್ಟು ಅಲ್ಲೊಂದು 2 ಪದ್ಯಗಳು ಸ್ವಲ್ಪ ಜೀವವಿಲ್ಲದ ಪದ್ಯಗಳಿವೆ, ಅವನ್ನೇ ತೆಗೆದುಕೊಂಡು ಹಾಡಿ ಮುಗಿಸಿದ್ರು. ನೋಡಿ, ಇವನ್ನೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಆಗ ಹೇಳುತ್ತಾ ಇದ್ರು, ಹಾಡುತ್ತಾ ಇರ್ಲಿಲ್ಲ, ವಾಚನ ಮಾಡುತ್ತಿದ್ರು. ಈ ಪಾಂಚಜನ್ಯ, ಕಲ್ಕಿ, ರಕ್ತಧ್ವನಿ ಇಂಥವುಗಳನ್ನೆಲ್ಲ ಅವೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಸೈನಿಕ ಪ್ರವೃತ್ತಿಯ ಹಾಡುಗಳು. ಅವಕ್ಕೆ ಹಾಡು ಎಂದು ಹೆಸರು ಒಪ್ಪುವುದಿಲ್ಲ. ಅವು ವೀರಗೀತೆಗಳು. ಅವುಗಳನ್ನೆಲ್ಲ ಈಗ ಬಿಟ್ಟೇ ಬಿಟ್ಟಿದ್ದಾರೆ. ಈಗ ಯಾರೂ ಪಠಿಸುವುದಿಲ್ಲ. ನಾನು ಹೇಳಿದ್ನಲ್ಲ, ಹಾಡುವ ಕೆಲವು ಭಕ್ತಿಗೀತೆಗಳನ್ನು ಆಕಾಶವಾಣಿಯಲ್ಲಿ ಒಂದಿಷ್ಟು ಶೋಭಾನೆ ಹಾಡಿದ ಹಾಗೆ ರಾಗ ಹಾಕಿ ಹಾಡುತ್ತಾರೆ. ಈ ರೀತಿ ಭಕ್ತಿಗೀತೆಗಳಿಗೆ, ಆಧ್ಯಾತ್ಮ ಗೀತೆಗಳಿಗೆ ಬೇಕಾದ್ರೆ ಸರಿ ಹೋಗುತ್ತದೆ. ಆದ್ರೆ ವೀರಗೀತೆಗಳಿಗೆ, ಕ್ರಾಂತಿ ಕವನಗಳಿಗೆ ಸರಿ ಹೋಗುವುದಿಲ್ಲ. ಇಂಥದ್ದನ್ನೆಲ್ಲ ಸಂಗೀತ ಹಾಕಬಾರದು. 100 ದೇವರನ್ನೆಲ್ಲ ನೂಕಾಚಿ ದೂರ ಭಾರತಾಂಬೆಯ ದೇವಿ ನಮಗಿಂದು ಪೂಜಿಸುವ ಭಾರ. ಶತಮಾನಗಳು ಬರಿಯ ಜಡಶಿಲೆಯ ಪೂಜಿಸಾಯ್ತು, ಪಾವುಗಳಿಗೆ ಪಾಲೆರೆದು ಪೋಷಿಸಾಯ್ತು. ಬಿಸಿಲು ಮಳೆ ಗಾಳಿ ಬೆಂಕಿಯನ್ನೆಲ್ಲ ಬೇಡಿಯಾಯ್ತು, ದಾಸರನ್ನು ಪೂಜಿಸಿಯೇ ದಾಸ್ಯವಾಯ್ತು. ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವವರನ್ನೆಲ್ಲ, ಭಕ್ತ ರಕ್ತವ ಹೀರಿ ಕೊಬ್ಬಿಹರನ್ನೆಲ್ಲ, ಗಂಟೆ ಜಾಗಟೆಗಳಿಂಬಡಿದು ಕುತ್ತಿಗೆ ಹಿಡಿದು ಕಡಲಡಿಗೆ ತಳ್ಳಿರೈ ಶಂಕದಿಂ ನುಡಿದು. ನಿದ್ದೆ ಮಾಡುತ್ತಿಹರು ಹಲವು ದೇವತೆಗಳಲ್ಲ, ಬಿದ್ದವರು ಕಲ್ಲಾಗಿ ಕೆಲವರಿಹರು. ಕ್ಲಿಬತನದಲ್ಲಿ ಮರೆತೋ ತಮ್ಮ ಪೌರುಷವರನ್ನೆಲ್ಲ, ಸತ್ತ ಓದಂತಿಹರು ಮತ್ತುಳಿದ ಅಮರರು. ಅವರ ಗುಡಿ ಹಾಳಾಯಿತು, ಅವರ ನುಡಿ ಮಡಿದು ಹೋಯಿತು, ಅವರ ನೆಮ್ಮದಿ ನಮಗೆ ಬೀಳುಗತಿಯಾಯಿತು. ಮುಂದಿವಳನ್ನಾರಾಧಿಸುವ ಶಕ್ತಿ ಆರ್ಜಿಸುವ ಒಂದು ಶತಮಾನವನ್ನು ಒಂದೇ ದಿನ ಜಯಿಸುವ. ಸತ್ತ ಕಲ್ಗಳ ಮುಂದೆ 10 ಕರೆದುದು ಸಾಕು ಜೀವದಾತೆಯನೆಂದು ಕೂಗಬೇಕು. ಶಿಲೆಯ ಮೂರ್ತಿಗೆ ನೇಯ್ದ ಕಲೆಯ ಹೊದಿಕೆಯನ್ನೊಯ್ದು ಚಳಿಯಲ್ಲಿ ಮಳೆಯಲ್ಲಿ ನೆವವ ತಾಯಿಗೆ ಹಾಕು. ಭಾರತೀಯೇ ನಮಗಿಂದು ಜೀವನದ ದೇವತೆಯು, ವಿಶ್ವರೂಪಿಣಿಯವಳು ವಿಶ್ವಮುಖಿಯೈ. ನಮ್ಮೆಲ್ಲ ರಂಗಗಳ ನಮ್ಮಮ್ಮೆ ಎಂಗವೈ. ನಮ್ಮ ಸ್ವಾತಂತ್ರ್ಯದೊಳೆ ನಮ್ಮಮ್ಮ ಸುಖಿಸೈ. ಇಂದು ನಾಳೆಯೋ ದಾಸನು ಈಶನಾಗಲೇಬೇಕು ಎಂದಿದೆ. ಎದ್ದೇಳಿ ನಾಳೆಯೇನೆ ಹೋಗು. ನಾವೇ ದೇವತೆಗಳೈ, ಭಾರತವೇ ಸ್ವರ್ಗವೈ, ಭಾರತಾಂಬೆಯೇ ನಮಗೆ ದೇವಿಯೈ ಜನನಿ. ಇಂಥ ಭಯಂಕರವಾದ ಪದ್ಯಗಳನ್ನೆಲ್ಲ ಆಗ ಬ್ರಿಟಿಷ್ ಸರ್ಕಾರ ಇದ್ದಾಗ ವಿದ್ಯಾರ್ಥಿಗಳು ನಾವು ಎಲ್ಲೆಲ್ಲಿಯೂ ಹಾಡುತ್ತಾ ಇದ್ದೆವು. ಈಗ ಅವನ್ನು ರೇಡಿಯೋ ಆಕಾಶವಾಣಿಯಲ್ಲಿ ಹಾಡಲು ಹೆದರುತ್ತಾರೆ.
ನಮ್ಮ ಮನೆಗೆ ಬಂದು ನನ್ನ ಹತ್ರ 15 ನಿಮಿಷ ಒಂದು ರೆಕಾರ್ಡ್ ಮಾಡ್ಕೊಂಡು ಹೋದ್ರು. ಅದರಲ್ಲಿ ಯಾರಿಗೂ ತೊಂದರೆ ಕೊಡದಂತಹ ಸೋಬಾನೆ ಮಟ್ಟಿನ ಹಾಡುಗಳನ್ನು ಮಾತ್ರ ರೆಕಾರ್ಡ್ ಮಾಡ್ಕೊಂಡು ಹಾಕಿದ್ರು. ಬಾಕಿ ಎಲ್ಲ ಮುಂದಕ್ಕೆ ಹಾಕ್ಲಿಲ್ಲ. ಯಾಕೆ ಹಾಕ್ಲಿಲ್ಲ ಅಂತ ಕೇಳಿದ್ರೆ, ಅದು ವಾಯ್ಸ್ ಪ್ರಿಸರ್ವೇಶನ್ ಗೋಸ್ಕರ ಡೆಲ್ಲಿಗೆ ಕಳಿಸಿದ್ದೇವೆ ಅಂತ ಹೇಳಿದ್ರು. ಇಲ್ಲಿ ಹಾಕ್ಬಿಟ್ಟು ಆಮೇಲೆ ಕಳಿಸಬಹುದಿತ್ತು. ಇಲ್ಲ, ಯಾಕೆಂದ್ರೆ ಅದರಲ್ಲಿ ಸಾಕು ಈ ಬಲಾತ್ಕಾರ ಎಂಬ ಇಂಗ್ಲಿಷ್ ಪೂತಿನ ವಿಚಾರವಿತ್ತು. ಅಯ್ಯೋ, ನೆಹರು ಇದ್ದ ಕಾಲದಲ್ಲಿ ಇಂಗ್ಲಿಷ್ ವಿರುದ್ಧವಾಗಿ ಹೇಳಿದ್ರೆ ದೇವರೇ ಗತಿ. ಯಾಕೆಂದ್ರೆ ನೆಹರು ಈ ವಿಚಾರಗಳಲ್ಲಿ ದೇಶಕ್ಕೆ ಭಯಂಕರವಾದ ಅಪಚಾರಗಳನ್ನು ಮಾಡಿ ಹೋಗಿದ್ದಾರೆ. ಆದ್ರಿಂದ ಹಾಕುವುದಿಲ್ಲ. ಹೀಗೆ ರೇಡಿಯೋಗಳು ಕೂಡ ಈ ತರಹ ಎಲ್ಲೋ ಇಂತಹ ಕವನಗಳನ್ನು ಆಡಿಸುವುದಿಲ್ಲ. ಅದ್ರ ಜೊತೆಗೆ ನಮ್ಮ ತರುಣರು ಇದ್ದಾರಲ್ಲ, ಅವರು ಒಬ್ರಿಗೂ ಅರ್ಥವಾಗದ ಸಿಂಬಾಲಿಕ್ಸ್ ಅಂತ ನವ್ಯ ಕವಿತೆ ಅಂತ ಬರೆಯುತ್ತಾರೆ. ಅವನ್ ಯಾರೂ ಹಾಡುವುದಿಲ್ಲ. ಹಿಂದೆ ನಾವು ಸಾವಿರಾರು ಜನರನ್ನು ಕೂರಿಸಿ ಬಿಟ್ಟು 3-4 ಗಂಟೆಗಳ ಕಾಲ ಇಂಥವುಗಳನ್ನು ಹೇಳುತ್ತಾ ಇದ್ರೆ ಸಾಲದು, ಇನ್ನೂ ಅಷ್ಟೇಳಿ ಅಂತ ಕಾಫಿ ತರಿಸ್ಕೊಟ್ಟು ಕೇಳ್ತಿದ್ರು. ಈಗ ಇವ್ರು ಗುಂಪಿನಲ್ಲಿ ಕುತ್ಕೊಂಡ್ಬಿಟ್ಟು ಇದು ಅವನ್ ಚೆನ್ನಾಗಿದೆ, ಇವನ್ ಚೆನ್ನಾಗಿದೆ ಅಂತ ಹೇಳುತ್ತಾರೆಯೇ ಹೊರತು ಖಂಡಿತ ಇದು ಜನಸಾಮಾನ್ಯಕ್ಕೆ ಇಡಿಸುವುದಿಲ್ಲ. ಆದ್ರಿಂದ ಜೀವನಕ್ಕೆ ಪ್ರಯೋಜನವೂ ಇಲ್ಲ. ಆಲ್ ಆರ್ಟ್ ಈಸ್ ಯೂಸ್ಲೆಸ್ ಎಂಬುದನ್ನು ಸಂಪೂರ್ಣವಾಗಿ ಒಪ್ಕೊಳ್ಬಹುದು. ಇಲ್ಲಿ ಇನ್ನು ತುಂಬಾ ಇದೆ. ಮತ್ತೆ ಇದನ್ನ ಮುಂದಿನ ವಾರ ಓದ್ತೇನೆ. ಇಲ್ಲಿಗೆ ಓದನ್ನ ನಿಲ್ಲಿಸ್ತೇನೆ. ಬೇರೆಗೆ ಅವಕಾಶ ಆಗ್ಲಿ. ಧನ್ಯವಾದ. ಓಕೆ 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 ಓಕೆ. ಇನ್ಯಾರು ಓದ್ತೀರಾ? ಇನ್ನು 20 ನಿಮಿಷ ಟೈಮ್ ಇದೆ. ರಕ್ಷಿತ್. ಹಾ ಸರ್, ಯಾರು ಇಲ್ಲ ಅಂದ್ರೆ ನಾನು ಓದ್ತೀನಿ ಸರ್. ಓದಿ ಯಾರು ಓದ್ತೀರಾ ಅವ್ರು ಓದ್ತಾರೆ. ಶಂಕರೇಗೌಡ್ರು ಓದ್ತೀರಾ? ಸರಿ, ಇಲ್ಲ ರಕ್ಷಿತ್ ಗೌಡ್ರು ಕೊಡಿ. ರಕ್ಷಿತ್ ಗೌಡ್ರೆ ನೀವೇ. ಹಾ ಸರಿ ಸರ್. ಸರ್, ನಾನು ಇವತ್ತು VI ಲೆನಿನ್ ರವರ 3 ಲೇಖನಗಳು ಮಾರ್ಕ್ಸ್ವಾದ ಎಂದರೇನು ಅನ್ನೋ ಪುಸ್ತಕ ತಗೊಂಡಿದ್ದೀನಿ. ಓದ್ಬೇಕು ಅಂತ ಬಹಳಷ್ಟು ಮಾರ್ಕ್ಸ್ವಾದ ಪುಸ್ತಕಗಳು ತಗೊಂಬಂದೆ. ಓದಕ್ ಆಗ್ತಾ ಇಲ್ಲ, ಕೋರ್ಟ್ ನಲ್ಲಿ ಬಿಡುವೆ ಸಿಗ್ತಾ ಇಲ್ಲ. ಪುಸ್ತಕ ಮಾತ್ರ ಡಿಕ್ಕಿಲಿ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಅದಕ್ಕೆ ಈ ಮೂಲಕನಾದ್ರೂ ಇವತ್ತು ಪ್ರಾರಂಭ ಮಾಡೋಣ ಅಂದ್ಬಿಟ್ಟು ಆ ಪುಸ್ತಕ ಎತ್ಕೊಂಡೆ. ಪ್ರಾರಂಭಿಸಿ. ಇಂದು ಮಾರ್ಕ್ಸ್ವಾದ ಎಂದರೇನು, ಚಾಪ್ಟರ್ 1. ಒಂದು ಪ್ರವೇಶಿಕೆ. ಮಾರ್ಕ್ಸ್ವಾದಕ್ಕೆ ಒಳಗಡೆ ಹೋಗೋದಿಕ್ಕೆ ಒಂದು ಮೊದಲನೇ ಮೆಟ್ಲು ಈ ಪುಟ. 2 ದಶಕಗಳಿಗೂ ಹಿಂದೆ ಸೋವಿಯತ್ ಮತ್ತು ಪೂರ್ವ ಯುರೋಪಿನ ಸಮಾಜವಾದಿ ಪ್ರಭುತ್ವಗಳು ಕುಸಿದು ಹೋದಾಗ ಮಾರ್ಕ್ಸ್ವಾದ ಸತ್ತು ಹೋಯಿತು. ಅದು ಇನ್ನು ಅಪ್ರಸ್ತುತ ಅಂತ ಹೇಳಲಾಯಿತು. 3ನೇ ಒಂದು ಭಾಗ ಜಗತ್ತನ್ನ ಆವರಿಸಿದ್ದ ಮಾರ್ಕ್ಸ್ವಾದ ತಮ್ಮ ಅಧಿಕೃತ ಸಿದ್ಧಾಂತ ಅಂತ ಹೇಳ್ಕೊಳ್ತಿದ್ದ ಸಮಾಜವಾದಿ ದೇಶಗಳು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ್ಲೂ ಕೂಡ ಮಾರ್ಕ್ಸ್ವಾದದ ಶವ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಂಡಿದ್ರು. ಈಗ ಮಾರ್ಕ್ಸ್ವಾದ ತನ್ನ ಅಧಿಕೃತ ಸಿದ್ಧಾಂತ ಅಂತ ಹೇಳಿಕೊಳ್ಳೋ 4 ದೇಶಗಳು ಮಾತ್ರ ಈಗಿವೆ. ಪ್ರತಿ ದೇಶದಲ್ಲೂ ಮಾರ್ಕ್ಸ್ವಾದ ತಮ್ಮ ಸಿದ್ಧಾಂತ ಅಂತ ಹೇಳಿಕೊಳ್ಳೋ, ಕೆಲವೊಮ್ಮೆ ಐಡಿಯಾಲಜಿಯಲ್ಲಿ ಅಜಗಜಾಂತರ ಇರೋ 1 ಅಥವಾ ಹೆಚ್ಚು ರಾಜಕೀಯ ಪಕ್ಷಗಳು ಒಂದೆರಡಿವೆ. ಇದಲ್ಲದೆ ಲಕ್ಷಾಂತರ ಬುದ್ಧಿಜೀವಿಗಳು ಮತ್ತಿತರ ವ್ಯಕ್ತಿಗಳು, ಇವರಲ್ಲಿ ಹಲವರು ಯಾವುದೇ ಪಕ್ಷ ಇರ್ಬೋದು, ಚಳುವಳಿ, ಸಂಘಟನೆ ಅಥವಾ ಗುಂಪು, ಪಂಥಗಳಿಗೆ ಸೇರಿದವರು, ವಿಭಿನ್ನ ನಿಲುವು ತೆಗೆದುಕೊಳ್ಳುವವರು ಕೂಡ ಇದ್ದಾರೆ. ತಾನು ಮಾರ್ಕ್ಸ್ವಾದಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಮಾರ್ಕ್ಸ್ವಾದ ಅಂತ ಅಂದ್ರೆ ಏನು? ಮಾರ್ಕ್ಸ್ವಾದ ಅನ್ನೋದು ಒಂದು ಕಣ್ಣಿನ ನೋಟವೇ, ವಿಶ್ಲೇಷಣಾ ವಿಧಾನವೇ, ರಾಜಕೀಯ ಐಡಿಯಾಲಜಿಯೇ, ಸಾಮಾಜಿಕ ವ್ಯವಸ್ಥೆಯೇ? ಇದ್ರ ಬಗ್ಗೆ ಲೆನಿನ್ ಏನಂತ ಹೇಳ್ತಾರೆ? ಈ ಪ್ರಶ್ನೆ ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಕಮ್ಯುನಿಸ್ಟ್ ಪ್ರಣಾಳಿಕೆ ಬಿಡುಗಡೆ ಮಾಡಿ ಕಮ್ಯುನಿಸಂನ ಭೂತ ಆಳುವವರನ್ನ ಬೆದರಿಸೋದಕ್ಕೆ ಪ್ರಾರಂಭ ಆದಾಗಿನಿಂದ ಇವತ್ತಿನವರೆಗೂ ಕೇಳಿ ಬರ್ತಾ ಇರತಕ್ಕಂತ ಒಂದು ಪ್ರಶ್ನೆ. ಇದಕ್ಕೆ ಹಲವಾರು ಜನ ಉತ್ತರಿಸಿದ್ದಾರೆ. ಇದಕ್ಕೆ ಮೊದಲ ಬಾರಿಗೆ ಅತ್ಯಂತ ಸಮರ್ಪಕವಾಗಿ, ಚುಟುಕಾಗಿ, ಸಮಗ್ರವಾಗಿ ಉತ್ತರ ಕೊಟ್ಟಂತವರು ಲೆನಿನ್. ಈ ಪುಸ್ತಕ ಲೆನಿನ್ ಅವರ ಉತ್ತರವನ್ನ ಒಳಗೊಂಡಂತಹ ಅವರ ಹಲವು ಲೇಖನಗಳ ಒಂದು ಸಂಗ್ರಹ. ಇದರಲ್ಲಿ 3 ಲೇಖನ ಇದೆ. ಒಂದು 1913ರಲ್ಲಿ ಅವರು ಬರೆದ ಮಾರ್ಕ್ಸ್ವಾದದ 3 ಮೂಲಗಳು ಮತ್ತು 3 ಅಂಗಭಾಗಗಳು ಅನ್ನತಕ್ಕಂಥ ಲೇಖನ. ಇದನ್ನ ಅವರು ಕಾರ್ಲ್ ಮಾರ್ಕ್ಸ್ ನಿಧನದ 30ನೇ ವರ್ಷಕ್ಕೆ ಬರೆದ್ರು. ಇನ್ನೊಂದು 1914ರಲ್ಲಿ ಗ್ರನಾತ್ ರಷ್ಯನ್ ವಿಶ್ವಕೋಶಕ್ಕೆ ಬರೆದಂತ ಲೇಖನ. ಮಾರ್ಕ್ಸ್ ಅವರ ಸ್ಥೂಲ ಜೀವನ, ಪರಿಚಯ ಮತ್ತು ಮಾರ್ಕ್ಸ್ವಾದದ ವಿವರಣೆ ಆಗಿತ್ತು. ಅದು ಪ್ರತ್ಯೇಕ ಪುಸ್ತಕವಾಗಿ 1918ರಲ್ಲಿ ಪ್ರಕಟ ಆಯಿತು. 3ನೇದು ಎಂಗೆಲ್ಸ್ ಅವರ ಜೀವನ ಮತ್ತು ಕೃತಿಗಳ ಪರಿಚಯ. ಮಾರ್ಕ್ಸ್ವಾದ ರೂಪಿಸೋದ್ರಲ್ಲಿ ಅವರ ಕೊಡುಗೆ, ಅದ್ರ ಬಗ್ಗೆ ಕೂಡ ಇದರಲ್ಲಿ ಇದೆ. ಇಂದಿನ ಮಾರ್ಕ್ಸ್ವಾದ ಮಾರ್ಕ್ಸ್ ಹೆಸರಿನ ಜೊತೆ ತಳುಕು ಹಾಕಿಕೊಂಡಿರೋದ್ರಿಂದ ಅವರ ಜೀವನದ ಹಲವು ಆಯಾಮಗಳು ಮಾರ್ಕ್ಸ್ವಾದಕ್ಕೂ ಅನ್ವಯ ಆಗ್ತದೆ. ಈ ಯುಗದ ಮತ್ತು ಎಲ್ಲಾ ಶೋಷಿತ ದುಡಿಯುವ ಜನತೆಯ ಸಮಗ್ರ ಆಧುನಿಕ ಜಾಗತಿಕ ಕಣ್ಣೋಟ ರೂಪಿಸಿದ ತತ್ವಶಾಸ್ತ್ರಜ್ಞ, ರಾಜಕೀಯ ಶಾಸ್ತ್ರ, ಅರ್ಥಶಾಸ್ತ್ರ,
ಚರಿತ್ರೆ ಮುಂತಾದ ಹಲವು ಜ್ಞಾನ ಶಿಸ್ತುಗಳಲ್ಲಿ ಅಪ್ರತಿಮ ಕೊಡುಗೆ ನೀಡುವುದಲ್ಲದೆ ಒಂದು ಹೊಸ ವಿಶ್ಲೇಷಣಾ ವಿಧಾನ ಕೊಟ್ಟ ಸಮಾಜ ವಿಜ್ಞಾನಿ ಈ ಕಾರ್ಲ್ ಮಾರ್ಕ್ಸ್. ಬಂಡವಾಳಶಾಹಿ ವ್ಯವಸ್ಥೆಯ ವಿಶ್ಲೇಷಕ, ಕಟು ವಿಮರ್ಶಕ, ಕಟ್ಟಾ ವಿರೋಧಿ, ಬಂಡವಾಳಶಾಹಿ ವ್ಯವಸ್ಥೆಯನ್ನ ಕೊನೆಗೊಳಿಸಿ ಸಮಾಜವಾದಿ ವ್ಯವಸ್ಥೆಯನ್ನ ಸ್ಥಾಪಿಸುವತ್ತ ಸಂಘಟನೆ, ಪ್ರಚಾರ, ಪ್ರಕ್ಷೋಭೆಯಲ್ಲಿ ತೊಡಗಿದಂತಹ ಕ್ರಾಂತಿಕಾರಿ ಚಳುವಳಿಕಾರ ಈ ಕಾರ್ಲ್ ಮಾರ್ಕ್ಸ್. ಶೋಷಣೆ ಇಲ್ಲದ ಪ್ರಕೃತಿಯೊಂದಿಗೆ ಸಾಮರಸ್ಯ ಹೊಂದಿರುವ ವರ್ಗ ಅಥವಾ ಇತರ ಯಾವುದೇ ರೀತಿಯ ಶೋಷಣೆ, ಅಸಮಾನತೆ ಇಲ್ಲದ ಸಮಾಜ ವ್ಯವಸ್ಥೆಯ ಕಾರ್ಯಸಾಧ್ಯ ಆದರ್ಶವನ್ನ ಜಗತ್ತಿನ ಮುಂದಿಟ್ಟ ದ್ರಷ್ಟಾರ. ಈ ಎಲ್ಲಾ ಕಾರ್ಲ್ ಮಾರ್ಕ್ಸ್ ಎಂಗೆಲ್ಸ್ ಜೀವನದ ಆಯಾಮಗಳು ಮಾರ್ಕ್ಸ್ವಾದಕ್ಕೂ ಅನ್ಯಾಯವಾಗ್ತವೆ. ಮಾರ್ಕ್ಸ್ ಎಂಗೆಲ್ಸ್ ನಂತರ ಮಾರ್ಕ್ಸ್ವಾದವನ್ನ ಮುಂದುವರೆಸಿದಂತಹ ಲೆನಿನ್, ಸ್ಟಾಲಿನ್, ರೋಸಾ ಲಂಗ್ಸ್ಬರ್ಗ್, ಕಾರ್ಲ್ ಲೈಬ್ನಿಕ್, ಆಂಟೋನಿಯೋ ಗ್ರಾಮ್ಶಿ, ಡಿಮೆಟ್ರಿಯೋ, ಮಾವೋ, ಹೋ ಚಿ ಮಿನ್, ಕಿಮ್ ಉಲ್ಸಂಗ್, ಫಿಡೆಲ್ ಕ್ಯಾಸ್ಟ್ರೋ ಈ ಎಲ್ಲರ ಜೀವನಕ್ಕೂ ಇಂತಹದೇ ಒಂದು ಹಲವು ಆಯಾಮಗಳು ಇದ್ದುದರಿಂದ ಮಾರ್ಕ್ಸ್ವಾದಕ್ಕೂ ಈ ಆಯಾಮಗಳು ಇಂದಿಗೂ ಕೂಡ ತಳುಕು ಹಾಕಿಕೊಂಡಿವೆ. ಅವನ್ನ ಬೇರ್ಪಡಿಸೋದಿಕ್ಕೆ ಸಾಧ್ಯವೇ ಇಲ್ಲ. ಇವರಲ್ಲಿ ಹೆಚ್ಚಿನವರು ತಮ್ಮ ದೇಶ ಮತ್ತು ಕಾಲಕ್ಕೆ ಮಾರ್ಕ್ಸ್ವಾದವನ್ನು ಅನ್ವಯ ಮಾಡ್ತಾ ಸಮಕಾಲೀನಗೊಳಿಸಿದ್ದು ಮಾತ್ರವಲ್ಲದೆ ಕೆಲವು ನಿರ್ದಿಷ್ಟ ಅಂಶಗಳನ್ನ ವಿಶೇಷವಾಗಿ ಬೆಳೆಸಿದರು. ಉದಾಹರಣೆಗೆ ಬೂರ್ಜ್ವಾ ಸಮಾಜದಲ್ಲಿ ಸಂಸ್ಕೃತಿ, ಐಡಿಯಾಲಜಿಗಳ ಅಧಿಪತ್ಯ ಮತ್ತು ಅವನ್ನ ದುಡಿಯುವ ವರ್ಗ ಮೀರುವ ವಿಧಾನದ ಬಗ್ಗೆ ಗ್ರಾಮ್ಶಿ ಹೊಸ ಒಳನೋಟಗಳನ್ನ ಬೆಳೆಸಿದ್ರು. ಈ ಮಾವೋ ಹಲವು ಬಗೆಯ ವೈರುಧ್ಯಗಳು ಮತ್ತು ಅವುಗಳನ್ನ ಬಗೆಹರಿಸೋ ಬಗ್ಗೆ, ಡಿಮೆಟ್ರೋ ಫ್ಯಾಸಿಸಂ ಅನ್ನ ಅರ್ಥೈಸುವ ಬಗ್ಗೆ ಪ್ರಮುಖ ಸೈದ್ಧಾಂತಿಕ ಕೊಡುಗೆಯನ್ನ ನೀಡಿದ್ರು. ಇವರೆಲ್ಲರೂ ಅವರವರ ದೇಶಗಳಲ್ಲಿ ಕ್ರಾಂತಿಕಾರಿ ಚಳುವಳಿಗಳನ್ನ ಸಂಘಟಿಸಿ ಮುಂದೊಯ್ದು ಕೆಲವರು ಸಫಲ ಕ್ರಾಂತಿಗೂ ನೇತೃತ್ವವನ್ನ ಕೊಟ್ರು. ಮಾತ್ರವಲ್ಲದೆ ತಮ್ಮ ತಮ್ಮ ದೇಶಗಳಲ್ಲಿ ಸಮಾಜವಾದಿ ವ್ಯವಸ್ಥೆಗೆ ಸ್ಥಿತ್ಯಂತರ ಮಾಡುವ ವಿಧಾನದ ಬಗ್ಗೆ ಸೈದ್ಧಾಂತಿಕ ಪ್ರಾಯೋಗಿಕ ಚಟುವಟಿಕೆಗಳನ್ನ ನಡೆಸಿದ್ರು. ಈ ಎಲ್ಲದರ ಸಾರ ಮಾರ್ಕ್ಸ್ವಾದದ ಒಂದು ಭಾಗ ಆಯಿತು. ಈ ಪರಂಪರೆಯನ್ನ ಇಂದಿಗೂ ಹೆಚ್ಚಿನ ಪ್ರಮುಖ ಕಮ್ಯುನಿಸ್ಟ್ ಪಕ್ಷಗಳ ಪ್ರಮುಖ ನಾಯಕರು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಇವರೆಲ್ಲರ ಕೃತಿಗಳು, ಅಭಿಪ್ರಾಯಗಳು ಮಾರ್ಕ್ಸ್ವಾದ ಬೆಳೆಯುತ್ತಿರುವ ಒಂದು ಭಂಡಾರಗಳ ಭಾಗವೇ ಆಗಿದೆ. ಸರ್ ಇಂಟ್ರೆಸ್ಟಿಂಗ್ ಇದೆಯಾ? ಒಂಥರ ಟೆಕ್ಸ್ಟ್ ಬುಕ್ ತರ ಓದ್ಲಾ? ಸಬ್ಜೆಕ್ಟ್ಗೆ ಬಂದ್ಬಿಡ್ತೀನಿ, ಈ ಪೀಠಿಕೆ ಬಿಟ್ಬಿಟ್ಟು. ಮಾರ್ಕ್ಸ್ವಾದದ 3 ಮೂಲಗಳು ಲೆನಿನ್ ಬರೆದಿರೋದು ಶುರು ಮಾಡ್ಬಿಡ್ತೀನಿ. ಮಾರ್ಕ್ಸ್ ಅವರ ಸಿದ್ಧಾಂತಗಳು ನಾಗರಿಕ ಜಗತ್ತಿನ ಎಲ್ಲೆಡೆ ಬಂಡವಾಳಶಾಹಿ ಸಿದ್ಧಾಂತಗಳಿಂದ ತೀವ್ರವಾದ ವಿರೋಧ ಮತ್ತು ತಿರಸ್ಕಾರಗಳನ್ನ ಎದುರಿಸ್ತಾ ಇವೆ. ಅಧಿಕೃತ ಹಾಗೂ ಉದಾರವಾದಿ ಎನಿಸಿಕೊಂಡಂತಹ ಅನೇಕ ಬಂಡವಾಳಶಾಹಿ ವಿಜ್ಞಾನಗಳು ಮಾರ್ಕ್ಸ್ವಾದವನ್ನ ಒಂದು ದುಷ್ಟ ಪಂಥ ಅಂತ ಹಳಿಯುತ್ತಿವೆ. ಇದೇನು ಅನಿರೀಕ್ಷಿತ ಅಲ್ಲ. ಯಾಕಂದ್ರೆ ವರ್ಗಗಳಾಗಿ ವಿಭಜನೆ ಹೊಂದಿರುವ ಮತ್ತು ಪರಸ್ಪರ ಸಂಘರ್ಷಗಳಿಂದ ಕೂಡಿರುವ ಈ ಸಮಾಜದಲ್ಲಿ ಯಾವ ಸಾಮಾಜಿಕ ವಿಜ್ಞಾನ ಕೂಡ ನಿಜವಾದ ಅರ್ಥದಲ್ಲಿ ಸಂಪೂರ್ಣ ನಿಷ್ಪಕ್ಷಪಾತಿ ಅಂತ ಅನ್ನಿಸ್ಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ. ಒಂದಿಲ್ಲೊಂದು ರೀತಿ ಈ ಎಲ್ಲಾ ಅಧಿಕೃತ ಹಾಗೂ ಉದಾರವಾದಿ ಎನಿಸಿಕೊಂಡಿರತಕ್ಕಂಥ ವಿಜ್ಞಾನ ದುಡಿಯುವ ಜನತೆಯನ್ನ ಕೂಲಿ ಗುಲಾಮರಾಗಿ ಬಳಸ್ಕೊಳ್ಳೋ ವ್ಯವಸ್ಥೆಯನ್ನ ಮಾತ್ರ ಸಮರ್ಥಿಸ್ಕೊಂಡು ಬಂದಿವೆ. ಇದಕ್ಕೆ ಬದಲಾಗಿ ಮಾರ್ಕ್ಸ್ವಾದ ಮಾತ್ರ ಈ ಗುಲಾಮಗಿರಿ ವ್ಯವಸ್ಥೆಯ ವಿರುದ್ಧ ನಿರಂತರ ಹೋರಾಟ ಮಾಡೋದನ್ನೇ ತನ್ನ ಗುರಿಯಾಗಿಸಿಕೊಂಡಿದೆ. ಈ ಕೂಲಿ ಗುಲಾಮಗಿರಿಯ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವ್ದಾದ್ರೂ ಒಂದು ಶಾಸ್ತ್ರ ಅಥವಾ ಸಿದ್ಧಾಂತ ನಿಷ್ಪಕ್ಷಪಾತಿಯಾಗಿರ್ಬೇಕು ಅನ್ನೋದು ನಿರೀಕ್ಷಿಸುವುದೇ ಭಾರಿ ಪೆದ್ದುತನ. ಇದು ಕಾರ್ಮಿಕರಿಗೆ ಹೆಚ್ಚು ವೇತನ ನೀಡುವ ಸಲುವಾಗಿ ಬಂಡವಾಳಗಾರರ ಲಾಭಾಂಶವನ್ನ ಕಡಿತಗೊಳಿಸೋಣವೇ ಎಂಬ ಪ್ರಶ್ನೆಗೆ ಬಂಡವಾಳಗಾರ ಮಾಲೀಕರು ನಿಷ್ಪಕ್ಷಪಾತವಾಗಿ ಉತ್ತರಿಸುವರು ಎಂದು ನಿರೀಕ್ಷಿಸಿದಷ್ಟೇ ಹಾಸ್ಯಾಸ್ಪದವಾಗಿದೆ. ಅಷ್ಟೇ ಅಲ್ಲ, ತತ್ವಶಾಸ್ತ್ರದ ಇತಿಹಾಸ ಮತ್ತು ಸಾಮಾಜಿಕ ವಿಜ್ಞಾನದ ಚರಿತ್ರೆಯನ್ನು ಅವಲೋಕಿಸಿದಾಗ ನಮಗೆ ಮಾರ್ಕ್ಸ್ವಾದದಲ್ಲಿ ಸಂಕುಚಿತ ಮನೋಭಾವವನ್ನು ಹೋಲುವಂತಹ ಯಾವುದೇ ಅಂಶ ಇಲ್ಲ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಕಂಡುಬರುತ್ತದೆ. ಅದೊಂದು ಜಡ್ಡುಗಟ್ಟಿದ ಕಂದಾಚಾರದ ಒಣಕಲು ಸಿದ್ಧಾಂತ ಅಲ್ಲ. ವಿಶ್ವ ನಾಗರಿಕತೆ ಬೆಳೆದು ಬಂದ ಮಾರ್ಗದಿಂದ ಆಚೆಗೆ ನಿಂತು ಬೆಳೆದು ಬಂದದ್ದಲ್ಲ. ಬದಲಾಗಿ ಮಾನವ ಕುಲ ಕಂಡ ಅತಿ ಶ್ರೇಷ್ಠ ಪ್ರತಿಭಾವಂತರು ಅದಾಗಲೇ ಎತ್ತಿದ್ದ ಅನೇಕ ಪ್ರಶ್ನೆಗಳಿಗೆ ಉತ್ತರ ನೀಡಿರೋದೇ ಮಾರ್ಕ್ಸ್ ಅವರ ಹೆಗ್ಗಳಿಕೆ. ತತ್ವಶಾಸ್ತ್ರ, ರಾಜಕೀಯ ಅರ್ಥಶಾಸ್ತ್ರ ಮತ್ತು ಸಮಾಜವಾದದ ಕ್ಷೇತ್ರಗಳಿನ ಮಹಾನ್ ಪ್ರತಿನಿಧಿಗಳು ಪ್ರಸ್ತುತಪಡಿಸಿದ್ದ ಬೋಧನೆಗಳ ನೇರ ಹಾಗೂ ನಿಕಟ ಮುಂದುವರಿಕೆಯಾಗಿ ಕಾರ್ಲ್ ಮಾರ್ಕ್ಸ್ ಅವರ ಸಿದ್ಧಾಂತ ಬೆಳೆದು ಬಂತು. ಮಾರ್ಕ್ಸ್ವಾದಿ ಸಿದ್ಧಾಂತ ವಾಸ್ತವಿಕ ಸತ್ಯವಾಗಿರುವ ಕಾರಣ ಅದು ಸರ್ವಶಕ್ತವಾಗಿದೆ, ಅದು ಸಮಗ್ರವಾಗಿದೆ, ಅದು ಸುಸಂಗತವಾಗಿದೆ. ಅದು ಯಾವುದೇ ಸ್ವರೂಪದ ಮೂಢನಂಬಿಕೆಗಳಿರ್ಬೋದು, ಪ್ರತಿಗಾಮಿ ಚಿಂತನೆಗಳಿಗೆ ಎಳ್ಳಷ್ಟು ಅವಕಾಶ ನೀಡದಂತಹ
ಸಮಗ್ರವಾದ ಜಾಗತಿಕ ದೃಷ್ಟಿಕೋನವೊಂದನ್ನ ನಮಗೆ ನೀಡ್ತಾ ಹೋಗ್ತದೆ. ಬೂರ್ಜ್ವಾ ವರ್ಗ ದುಡಿಯುವ ಜನತೆಯ ಮೇಲೆ ನಡೆಸ್ತಾ ಇರೋ ದಬ್ಬಾಳಿಕೆಯನ್ನ ಸಮರ್ಥಿಸುವಂತಹ ಯಾವುದೇ ನಿಲುವಿನೊಂದಿಗೂ ಅದು ರಾಜಿ ಮಾಡ್ಕೊಳ್ಳೋದಿಲ್ಲ. 19ನೇ ಶತಮಾನದಲ್ಲಿ ಮಾನವ ಸೃಷ್ಟಿಸಿದ ಅತಿ ಶ್ರೇಷ್ಠ ಚಿಂತನೆಗಳ ಫಲವಾಗಿರುವ ಜರ್ಮನ್ ತತ್ವಶಾಸ್ತ್ರ, ಇಂಗ್ಲಿಷ್ ರಾಜಕೀಯ ಅರ್ಥಶಾಸ್ತ್ರ ಮತ್ತು ಫ್ರೆಂಚ್ ಸಮಾಜವಾದದ ನೇರ ಹಾಗೂ ಸಹಜ ಉತ್ತರಗಾದಿಯೇ ಈ ಮಾರ್ಕ್ಸ್ವಾದ. ಮಾರ್ಕ್ಸ್ವಾದಕ್ಕೆ ಇವೇ 3 ಮೂಲಗಳು, ಇವೇ ಮಾರ್ಕ್ಸ್ವಾದದ 3 ಘಟಕಗಳು ಆಗಿವೆ. ಹಾಗಾಗಿ ಇವುಗಳ ಸ್ಥೂಲ ಪರಿಚಯವನ್ನ ಈಗ ಮಾಡ್ಕೊಳ್ಳೋಣ. ಮಾರ್ಕ್ಸ್ವಾದದ ತತ್ವಶಾಸ್ತ್ರ ಅಂದ್ರೆ ಭೌತವಾದ, ಮೆಟೀರಿಯಲಿಸಂ. ಆಧುನಿಕ ಇತಿಹಾಸದ ಎಲ್ಲ ಕಾಲಘಟ್ಟದಲ್ಲೂ, ಮುಖ್ಯವಾಗಿ 18ನೇ ಶತಮಾನದ ಕೊನೆಯಲ್ಲಿ ಯುರೋಪಿನಾದ್ಯಂತ, ಅದರಲ್ಲೂ ಫ್ರಾನ್ಸ್ ದೇಶದಲ್ಲಿ ಮಧ್ಯಯುಗದ ಕೊಳೆತ ಅವಶೇಷಗಳಾದ ಉಳಿಗಮಾನ್ಯ ಸಂಸ್ಥೆಗಳು ಮತ್ತು ಎಲ್ಲ ಬಗೆಯ ಪಾಳೆಗಾರಿ ಚಿಂತನೆಗಳ ವಿರುದ್ಧ ತೀವ್ರವಾದ ಹೋರಾಟಗಳು ಶುರುವಾದವು. ಇಂತಹ ಸನ್ನಿವೇಶದಲ್ಲಿ ಪ್ರಾಕೃತಿಕ ವಿಜ್ಞಾನಗಳ ಸಂಶೋಧನೆಗಳೊಂದಿಗೆ ತಾಳೆ ಆಗುವಂತಹ ಮತ್ತು ಅತ್ಯಂತ ಸುಸಂಗತವಾದ ತತ್ವಜ್ಞಾನವಾಗಿ ಭೌತವಾದ ಮೂಡಿ ಬಂತು. ಎಲ್ಲ ಬಗೆಯ ಮೂಢನಂಬಿಕೆಗಳಿರ್ಬೋದು, ಡಂಬಾಚಾರಗಳಿರ್ಬೋದು ಇತ್ಯಾದಿಗಳ ವಿರುದ್ಧ ಪರಿಣಾಮಕಾರಿಯಾಗಿ ಸೆಣಸಬಲ್ಲ ತತ್ವಶಾಸ್ತ್ರವೆಂದ್ರೆ ಅದು ಭೌತವಾದ ಒಂದೇ ಅನ್ನೋದು ನಿರ್ಣಾಯಕವಾಗಿ ಕೊನೆಗೆ ಸಾಬೀತಾಯಿತು. ಹಾಗಾಗಿ ಪ್ರಜಾಸತ್ತೆಯ ವಿರೋಧಿಗಳು ಭೌತವಾದವನ್ನು ಅಲ್ಲಗಳೆಯುವ ಮತ್ತು ಅದನ್ನು ನಿಂದಿಸಿ ದೂಷಣೆ ಮಾಡುವ ಪ್ರಯತ್ನಗಳು ನಿರಂತರವಾಗಿ ಇಂದಿಗೂ ಕೂಡ ನಡೆಸುತ್ತಲೇ ಬರುತ್ತಿದ್ದಾರೆ. ಮತಧರ್ಮವನ್ನ ಬೆಂಬಲಿಸಿ ಅದನ್ನು ಎತ್ತಿ ಹಿಡಿಯುವಂತಹ ಬೇರೆ ಬೇರೆ ವಿಧದ ತಾತ್ವಿಕ ಭಾವವಾದ ಐಡಿಯಲಿಸಂಗಳನ್ನ ಮುಂದೊಡ್ಡಿ ಭೌತವಾದವನ್ನ ಅವಹೇಳನಗೈಯಲು ತಮ್ಮೆಲ್ಲ ಸಾಮರ್ಥ್ಯವನ್ನು ಕೂಡ ಇಂದಿಗೂ ಬಳಸಿಕೊಳ್ತಾ ಇದ್ದಾರೆ. ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಭೌತವಾದಿ ತತ್ವಶಾಸ್ತ್ರವನ್ನ ಬಲವಾಗಿ ಸಮರ್ಥಿಸಿಕೊಂಡಂತವ್ರು. ಭೌತವಾದಿ ತತ್ವಶಾಸ್ತ್ರದಿಂದ ದೂರ ಸರಿದು ದಾರಿ ತಪ್ಪಿ ಹೋಗುವ ಯಾವುದೇ ಕ್ರಮದಿಂದ ಎಂತಹ ಪ್ರಮಾದಗಳು ಉಂಟಾಗುವುದೆಂಬುದನ್ನ ಅವರು ಸತತವಾಗಿ ವಿವರಿಸಿದರು. ಎಂಗೆಲ್ಸ್ ಅವರ ಲುಡ್ವಿಗ್ ಫೈರ್ಬ್ಯಾಕ್ ಮತ್ತು ಆಂಟಿ ಡ್ಯೂರಿಂಗ್ ಗ್ರಂಥಗಳಲ್ಲಿ ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಅವರ ವಿಚಾರಗಳು ಸಮಗ್ರವಾಗಿ ಮತ್ತು ಸ್ಫುಟವಾಗಿ ವಿವರಿಸಿದವು. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋದ ಮಾದರಿಯಲ್ಲೇ ಈ 2 ಗ್ರಂಥಗಳು ವರ್ಗ ಪ್ರಜ್ಞೆಯುಳ್ಳ ಪ್ರತಿಯೊಬ್ಬ ಕೂಲಿ ಕಾರ್ಮಿಕನ ಪಾಲಿಗೆ ಅಮೂಲ್ಯ ಕೈಪಿಡಿಗಳಾಗಿವೆ. ಮಾರ್ಕ್ಸ್ ಅವರು ತಮ್ಮ ತತ್ವಶಾಸ್ತ್ರವನ್ನ 18ನೇ ಶತಮಾನದ ಭೌತವಾದಕ್ಕಷ್ಟೇ ಸೀಮಿತಗೊಳಿಸಲಿಲ್ಲ, ಬದಲು ಅದನ್ನು ಇನ್ನಷ್ಟು ಉನ್ನತ ಹಂತಕ್ಕೆ ಕೊಂಡೊಯ್ದ್ರು. ಜರ್ಮನಿಯ ಪ್ರಮಾಣಿತ ತತ್ವಶಾಸ್ತ್ರದ ಮಹತ್ ಸಾಧನೆಗಳ ನೆರವಿನಿಂದ, ಅದರಲ್ಲೂ ಮುಖ್ಯವಾಗಿ ಹೆಗೆಲ್ ಅವರ ಪದ್ಧತಿಯ ನೆರವಿನಿಂದ ತತ್ವಶಾಸ್ತ್ರವನ್ನ ಒಂದು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರಿಸಿದ್ರು. ಹೆಗೆಲ್ ಅವರ ಪದ್ಧತಿ ಮುಂದೆ ಫೈರ್ಬ್ಯಾಕ್ ಅವರ ಭೌತವಾದಕ್ಕೂ ಕಾರಣ ಆಯಿತು. ಪ್ರಮುಖ ಸಾಧನೆ ಅಂದ್ರೆ ದ್ವಂದ್ವಮಾನ ಪದ್ಧತಿ, ಅಂದ್ರೆ ಸಂಪೂರ್ಣವಾದ, ಅತ್ಯಂತ ಗಹನವಾದ ಹಾಗೂ ಸಮಗ್ರ ರೂಪದಲ್ಲಿ ಬೆಳವಣಿಗೆ ಸಂಭವಿಸುವುದನ್ನ ತಿಳಿಸತಕ್ಕಂತ ಒಂದು ಸಿದ್ಧಾಂತ. ನಿರಂತರವಾಗಿ ವಿಕಾಸಗೊಳ್ತಾ ಇರತಕ್ಕಂಥ ಭೌತದ ಒಂದು ಬಿಂಬವನ್ನ ನಮಗೆ ಒದಗಿಸುವಂತಹ ಮನುಷ್ಯನ ಅರಿವು ಸಾಪೇಕ್ಷವಾದುದು ಅನ್ನತಕ್ಕಂಥದ್ದನ್ನ ಗುರುತಿಸುವ ಸಿದ್ಧಾಂತ. ಪ್ರಾಕೃತಿಕ ವಿಜ್ಞಾನದ ಅತ್ಯಾಧುನಿಕ ಸಂಶೋಧನೆಗಳು, ರೇಡಿಯಂ ಇರ್ಬೋದು, ಎಲೆಕ್ಟ್ರಾನ್ಗಳು, ಮೂಲಧಾತುಗಳ ಪರಿವರ್ತನೀಯತೆ, ಇವೆಲ್ಲ ಮಾರ್ಕ್ಸ್ ಅವರ ದ್ವಂದ್ವಮಾನ ಭೌತವಾದವನ್ನ ಸಂಪೂರ್ಣವಾಗಿ ದೃಢೀಕರಿಸ್ತಾ ಹೋಗ್ತವೆ. ಬೂರ್ಜ್ವಾ ವರ್ಗದ ತತ್ವಶಾಸ್ತ್ರಜ್ಞರು ಹಳೆಯ ಕೊಳೆತು ನಾರುವ ಭಾವವಾದಿ ಸಿದ್ಧಾಂತಗಳ ಕಡೆಗೆ ಮರಳಿ ಹೋಗಬೇಕೆನ್ನುವ ನಿಟ್ಟಿನಲ್ಲಿ ಏನೆಲ್ಲ ಕಸರತ್ತು ಮಾಡಿದ್ರೂ ಕೂಡ ದ್ವಂದ್ವಮಾನ ಭೌತವಾದವನ್ನ ಅಲ್ಲಗಳೆಯೋದಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಮಾರ್ಕ್ಸ್ ಅವರು ಭೌತವಾದಿ ತತ್ವಶಾಸ್ತ್ರವನ್ನ ಆಳಗೊಳಿಸಿ ಅದನ್ನು ಪರಿಪೂರ್ಣವಾಗಿ ವಿಕಸನಗೊಳಿಸಿದ್ರು. ನಾವು ಪ್ರಕೃತಿಯನ್ನ ಕುರಿತು ಅರಿತುಕೊಳ್ಳೋದಿಕ್ಕೆ ಯಾವ ವಿಧಾನವನ್ನ ಬಳಸ್ತೀವೋ ಅದೇ ವಿಧಾನವನ್ನ ಮಾನವ ಸಮಾಜವನ್ನು ಅಭ್ಯಸಿಸುವ ಕ್ರಿಯೆಗೂ ಕೂಡ ವಿಸ್ತರಿಸಿದ್ರು. ವೈಜ್ಞಾನಿಕ ಚಿಂತನೆಯ ಕ್ಷೇತ್ರದಲ್ಲಿ ಅವರ ಚಾರಿತ್ರಿಕ ಭೌತವಾದ ಒಂದು ಮಹೋನ್ನತ ಸಾಧನೆ. ಇತಿಹಾಸ ಮತ್ತು ರಾಜಕೀಯ ವಿಚಾರಗಳಿಗೆ ಸಂಬಂಧಿಸಿದಂತೆ ಆಗ ರಾರಾಜಿಸುತ್ತಿದ್ದ ಗೊಂದಲ ಮತ್ತು ಸ್ವೇಚ್ಛಾಚಾರಗಳ ಬದಲಾಗಿ ಇದೀಗ ಸಮಗ್ರವಾದ ಮತ್ತು ಸುಲಲಿತವಾದ ವೈಜ್ಞಾನಿಕ ಸಿದ್ಧಾಂತವೊಂದು ಬೆಳೆದು ಬರ್ತಾ ಇದೆ. ಉತ್ಪಾದಕ ಶಕ್ತಿಗಳು ಬೆಳೆದು ಬಂದಂತೆಲ್ಲ ಒಂದು ನಿರ್ದಿಷ್ಟ ಸಾಮಾಜಿಕ ಜೀವನ ಕ್ರಮದ ಸ್ಥಾನದಲ್ಲಿ ಹೊಸತಾದ ಇನ್ನೊಂದು ಕ್ರಮ, ಅದರಲ್ಲೂ ಮೊದಲಿಗಿಂತ ಮೇಲುಮಟ್ಟದ ಕ್ರಮವೊಂದು ಹೇಗೆ ಬೆಳೆದು ಬರ್ತದೆ. ಉದಾಹರಣೆಗೆ ಪಾಳೆಗಾರಿ ವ್ಯವಸ್ಥೆಯೊಳಗಿಂದ ಬಂಡವಾಳಶಾಹಿ ವ್ಯವಸ್ಥೆ ಹೇಗೆ ಬೆಳೆದು ಬರ್ತದೆ ಅನ್ನೋದು ಚಾರಿತ್ರಿಕ ಭೌತವಾದವು ತೋರಿಸ್ಕೊಡ್ತಾ ಇದೆ. ಮಾನವನ ತಿಳುವಳಿಕೆ ನಿಸರ್ಗವನ್ನ, ಅಂದ್ರೆ ವಿಕಾಸ ಹೊಂದುತ್ತಿರುವ ದ್ರವ್ಯ, ಒಂದು ಮ್ಯಾಟರ್ ಅನ್ನ ಪ್ರತಿಫಲಿಸ್ತದೆ ಮತ್ತು ನಿಸರ್ಗ ಮಾನವನ ಅರಿವಿಗೆ ಹೊರತಾಗಿ ಅಸ್ತಿತ್ವದಲ್ಲಿರ್ತದೆ. ಅಂತೆಯೇ ಮಾನವನ ಸಾಮಾಜಿಕ ಅರಿವು, ಅರ್ಥಾತ್ ಅವನ ತತ್ವಜ್ಞಾನ,
ಮತಧರ್ಮಗಳು, ರಾಜಕೀಯ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಅವನ ದೃಷ್ಟಿಕೋನ ಮತ್ತು ಚಿಂತನೆಗಳು ಸಮಾಜದ ಆರ್ಥಿಕ ವ್ಯವಸ್ಥೆಯನ್ನ ಪ್ರತಿಫಲಿಸ್ತವೆ. ರಾಜಕೀಯ ಸಂಸ್ಥೆಗಳು ಈ ಆರ್ಥಿಕ ತಳಹದಿಯ ಮೇಲೆ ಕಟ್ಟಲಾಗಿರುವ ಒಂದು ಮೇಲ್ರಚನೆಯಾಗಿದೆ. ಉದಾಹರಣೆಗೆ, ಆಧುನಿಕ ಯುರೋಪಿನ ದೇಶಗಳಲ್ಲಿರುವ ರಾಜಕೀಯ ಪ್ರಭುತ್ವದ ವಿವಿಧ ಪ್ರಕಾರಗಳೆಲ್ಲವೂ ಶ್ರಮಜೀವಿ ವರ್ಗದ ಮೇಲೆ ಬಂಡವಾಳಶಾಹಿ ವರ್ಗದ ಯಜಮಾನಿಕೆಯನ್ನ ಬಲಪಡಿಸುವ ನೆರವಾಗುವುದನ್ನ ನಾವು ಕಾಣುತ್ತಾ ಬಂದಿದ್ದೇವೆ. ಮಾರ್ಕ್ಸ್ ಅವರ ತತ್ವಶಾಸ್ತ್ರ ಅತ್ಯಂತ ಪರಿಪೂರ್ಣವಾದ ತತ್ವಶಾಸ್ತ್ರೀಯ ಭೌತವಾದವಾಗಿದ್ದು, ಅದು ಮಾನವ ಕುಲಕ್ಕೆ, ಅದರಲ್ಲೂ ಕಾರ್ಮಿಕ ವರ್ಗಕ್ಕೆ ಜ್ಞಾನದ ಪ್ರಬಲವಾದ ಅಸ್ತ್ರಗಳನ್ನ ನೀಡಿರುತ್ತದೆ. ಸರ್, 10 ನಿಮಿಷ ಬೇರೆಯವ್ರು ಓದೋರು ಓದ್ಲಿ ಸರ್. 20 ನಿಮಿಷ ಉಳಿದಿತ್ತು ಸರ್. ಕೃಷ್ಣೇಗೌಡ್ರು ಸರ್ ಇದೀರಾ? ಅಯ್ಯೋ ಸಾರಿ, ಇಲ್ಲಿ ಮ್ಯೂಟ್ ಮಾಡ್ಬಿಡ್ತೀನಿ, ವಾಯ್ಸ್ ಬರ್ತಾ ಇಲ್ಲ. ಇಲ್ಲಿ ಬೇರೆಯವರು ಬೇರೆ ಏನಾದ್ರು ಚರ್ಚೆ ಮಾಡಂಗಿದ್ರೆ ಮಾಡ್ಲಿ. 10 ನಿಮಿಷ 5 ನಿಮಿಷ ಮಾತಾಡ. ಇದೆ, 5 ನಿಮಿಷ ಯಾರಾದ್ರೂ ಮಾತಾಡ್ತೀರಾ? ಟಾಪಿಕ್ ಶುರು ಮಾಡ್ತೀನಿ. ಈ ಮಾರ್ಕ್ಸ್ ವಾದ ಏನು ಇವತ್ತು ಪುಸ್ತಕ ಓದ್ತಾ ಇದೀನಲ್ಲ, ಹ್ಮ್ ಕುವೆಂಪು, ಬಸವಣ್ಣ, ಅಂಬೇಡ್ಕರ್ ಈ ಸಿದ್ಧಾಂತಗಳನ್ನ ಮುಂದುವರ್ಸ್ಕೊಂಡ್ ಬಂದ್ರು. ಅಂದ್ರೆ ಎಲ್ಲವೂ ಕೂಡ ವಿಜ್ಞಾನವನ್ನ ಮೂಢನಂಬಿಕೆಗಳನ್ನ ನಂಬೇಡ ಅಂತ ಇವ್ರೇನು ಕವನಗಳ ರೂಪದಲ್ಲೋ, ವಚನಗಳ ರೂಪದಲ್ಲೋ ಅಥವಾ ಸಂವಿಧಾನ ರೂಪದಲ್ಲೋ ತಂದಿದ್ದಲ್ಲ, ಈ ಮಾರ್ಕ್ಸ್ ವಾದನೆ ಬುನಾದಿ ಅನ್ನತಕ್ಕಂಥದ್ದು ಎಲ್ಲ ಒಂದ್ ಕಡೆ ನನಗನ್ಸುತ್ತೆ. ಇದ್ರ ಮೇಲೆ ಚರ್ಚೆ ಪ್ರಾರಂಭ ಮಾಡಿ. ಲೆನಿನ್ ತಾನೆ ಎತ್ತಿದ ಕೈಗೆ. ಲೆನಿನ್ ಹೌದು ಸರ್, ಲೆನಿನ್ ವ್ಲಾಡಿಮಿರ್ ಲೆನಿನ್. ಕರೆಯೋದೇ ಲೆನಿನ್ ಮಾರ್ಕ್ಸ್ವಾದ ಅಂತ. ಆಮೇಲೆ ಇವತ್ತು ಸಿದ್ದರಾಮಯ್ಯನವ್ರು ಮಾತಾಡೋದು ಕೂಡ ಎಲ್ಲ ಈ ಮಾರ್ಕ್ಸ್ವಾದ ಚಿಂತನೆಗಳು, ಸಮಾಜವಾದಿ ಚಿಂತನೆಗಳು ಕೂಡ ಎಲ್ಲ ಅವ್ರ ಬಾಯಲ್ಲಿ ಬರೋದೆಲ್ಲ ಇದೇ ಸಿದ್ಧಾಂತಗಳು ಬರುತ್ತೆ ಸರ್ ಅಷ್ಟೇ. ವಾಸ್ತವ ಬರ್ಬೇಕಲ್ಲ. ಅದಿಲ್ಲ, ಅದ್ ಮಾತಷ್ಟೇ. ಮಾತಷ್ಟೇ. ಈಗ ಜಾತಿವಾದ ಇಲ್ಲ ಸರ್ ಅದರಲ್ಲಿ ಮಾರ್ಕ್ಸ್ ನಲ್ಲಿ ಅಲ್ವಾ? ಇಲ್ಲ, ಜಾತಿವಾದ ಇಲ್ಲ. ಮಾರ್ಕ್ಸ್ವಾದದಲ್ಲಿ ಜಾತಿ ಸಮಸ್ಯೆ ಬರಲ್ಲ. ಮಾರ್ಕ್ಸ್ವಾದ ಜಾತಿ ಇಲ್ಲ, ಬಂಡವಾಳಶಾಹಿ ವಿರೋಧಿ, ಅಲ್ಲಿ ಯಜಮಾನಿಕೆ ಇಲ್ಲ, ಎಲ್ಲರೂ ಸಮಾನತೆ, ಸಮಾಜ ನಿರ್ಮಾಣ ಆಗ್ಬೇಕು, ದುಡಿಯೋ ವರ್ಗದವನಿಗೆ ಹಣ ಸಿಕ್ಬೇಕು, ಪ್ರತಿಫಲ ಸಿಕ್ಬೇಕು ಹಣ ಅನ್ನೋದಕ್ಕಿಂತ, ಅದು ಮಾರ್ಕ್ಸ್ವಾದ. ಸರಿನಾ? ಖಂಡಿತವಾಗ್ಲೂ ಸತ್ಯವಾದಂತ ಮಾತು ಶಂಕರೇಗೌಡರು ಹೇಳಿದ್ದು. ಡಿಸ್ಟರ್ಬೆನ್ಸ್ ಜಯಲಕ್ಷ್ಮಿ ಮೇಡಮ್ ಅವ್ರದ್ದು. ಆಫ್ ಮಾಡಿದೆ 2 ಸಾರಿ ಆಫ್ ಮಾಡ್ದೆ, ಆನ್ ಮಾಡ್ತಾ ಇರೋದು ಏನಕ್ಕೆ ಅಂತ ಗೊತ್ತಲ್ಲ. ಸರ್ ಶಂಕರೇಗೌಡರು ಸರ್, ಹೌದು, ಇವತ್ತು ಸಿದ್ಧಾಂತಗಳ ಬಗ್ಗೆ ಪಾಠ ಮಾಡೋರಾಗಿರ್ಬೋದು, ಸಿದ್ಧಾಂತಗಳನ್ನ ಪ್ರತಿಪಾದನೆ ಮಾಡಿ ಇವತ್ತು ಬೆಳಕ ಮುಂದಿರೋರು ಯಾರೇ ಇರ್ಬೋದು, ಅದನ್ನ ಯಾರು ಪಾಲಿಸ್ತಾ ಇಲ್ಲ. ಹಾಗೆ ಈ ಮಾರ್ಕ್ಸ್ ಇದನ್ನು ಕಮ್ಯುನಿಸ್ಟ್ ಎಷ್ಟು ಫ್ಯಾಕ್ಟರಿಗಳು ಮುಚ್ಚಿಬಿಟ್ರು ಗಲಾಟೆ ಮಾಡಿ. ಹೌದು ಸರ್, ಒಳ್ಳೇದ್ ಮಾಡಕ್ ಹೋದ್ರು ಇವ್ರು, ಅವ್ರನ್ನೇ ಒಳ್ಳೇದ್ ಮಾಡ್ಕೊಂಡು ತಿನ್ನಕ್ ಹೋದ್ರು, ಮುಚ್ಚಿಬಿಟ್ರು ಲೀಡರ್ಗಳ. ಅಲ್ಲವಾಗಿದ್ದು MS ಕೃಷ್ಣನ್ ಅಂತ ಒಬ್ರು ಇದ್ರು, ನಾನ್ ತಿಳಿದಂಗೆ MS ಕೃಷ್ಣನ್ ಸರ್. ಬಹುಶಃ ಜಾರ್ಜ್ ಫರ್ನಾಂಡಿಸ್ ಅತಿ ದೊಡ್ಡ ನಾಯಕ ಅನ್ಕೊಂತೀನಿ ಭಾರತದಲ್ಲಿ, ಮಾರ್ಕ್ಸ್ ಮತ್ತು ಮಾವೋಯಿಸ್ಟ್ ಚಿಂತನೆಗಳ ಮೇಲೆ ಬೆಳೆದು ಬಂದಂತ. ಅವ್ರ ಬ್ರದರ್ ಮೈಕಲ್ ಫರ್ನಾಂಡಿಸ್. ಅವರು ಈ ಸಿದ್ಧಾಂತಗಳ ಪ್ರತಿಪಾದನೆಯಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದು ದೊಡ್ಡ ದೇಶದ ಲೀಡರ್ ಆದಂತವ್ರು ಅವರು ಅಂತ ನನ್ನ ಅನಿಸಿಕೆ. ಸರಿನಾ ಸರ್? MS ಕೃಷ್ಣನ್ ಅಂತ ಒಬ್ರಿದ್ರು, ಕೇಳಿದಿರಾ? ಇಲ್ಲ ಸರ್, ಕೇಳಿಲ್ಲ. ಇದು ರಾಜೇಂದ್ರದಲ್ಲಿ ಒಂದ್ಸರಿ MLA ಆಗಿದ್ರು ಅವರು. ಹೌದಾ? ಓಕೆ. ಬಿಟ್ರೆ ಯಾರಿಲ್ಲ. ಅದ್ ಬಿಟ್ರೆ ಮೈಕಲ್ ಫರ್ನಾಂಡಿಸ್ ಹೋರಾಟಗಾರ ಅಷ್ಟೇ. ಅವ್ರ ತಮ್ಮ ಯಾರು, ಜಾರ್ಜ್ ಫರ್ನಾಂಡಿಸ್ ತಮ್ಮ. ಓಕೆ. ಜಾರ್ಜ್ ಬಿಡಿ, ಅವ್ರು ಆಗಿನ ಕಾಲದಲ್ಲಿ ಪಾಪ ಹೋರಾಟ ಮಾಡಿ ಏನೇನೋ ಮಾಡಿದವ್ರು. ಕಡೆಗೆ ಅವ್ರ ಕಡೆಯಲ್ಲಿ ಏನಾಗೋಯ್ತು ಅಂತಾನೆ ಗೊತ್ತಲ್ಲ ಅವ್ರ ಪರಿಸ್ಥಿತಿ. ಅವ್ರ ಅಂತ್ಯ ಮಾತ್ರ ಬಹಳ ನೋವಿನ ಸಂಗತಿ ಸರ್. ಅವ್ರಿಗೆ ಕೊನೆಗ ದುರಂತ. ಅವರೊಬ್ರು ಕೃಷ್ಣೇಗೌಡ್ರು, ಅವರೊಬ್ರು ಮತ್ತೆ ಭೂಪತಿ ಅವರು, ನಮ್ಮ ವಸುಂಧರಾ ಭೂಪತಿ ಅವರ ಯಜಮಾನರು, ಅವರು ಬಳ್ಳಾರಿನಲ್ಲಿ ಅವರು ಕಮ್ಯುನಿಸ್ಟ್ ಪಕ್ಷದಿಂದ ಅವರು MLA ಆಗಿದ್ರು. ಬಹುಶಃ AK ಗೋಪಾಲನ್ ಅನ್ಬಿಟ್ಟು ಕೇಳಿದೀರಾ ಸರ್? ಕೇರಳದಲ್ಲಿ ಗೋಪಾಲನ್ ಗೋಪಾಲನ್ ಕೂಡ ಅವರು ಒಳ್ಳೆ ನಾಯಕರಾದ್ರು ಈ ಸಿದ್ಧಾಂತದ ಮೇಲೆ. ಈ ಸಿದ್ಧಾಂತದಲ್ಲೇ ಬುದ್ಧದೇವ ಭಟ್ಟಾಚಾರ್ಯನ 25 ವರ್ಷಗಳ ಕಾಲ ಮಂತ್ರಿಯಾಗಿದ್ದರು. ಅಲ್ಲ, ಜ್ಯೋತಿ ಬಸು ಅವರು. ಜ್ಯೋತಿರ್ ಬಸು ಭಟ್ಟಾಚಾರ್ಯ ಇರ್ಬೇಕು.
ಅವರು ಅತಿಯಾದ ಒಂದು ಸಿದ್ಧಾಂತದ ಒಂದು ಆಧಾರದ ಮೇಲೆ ಒಳ್ಳೆ ಅವಕಾಶ ಕಳ್ಕೊಂಡ್ರು. ಅವ್ರು ಪ್ರಧಾನ ಆಕ್ಚುಲಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾಗಿತ್ತು. ಹೌದೌದೌದು, ಜ್ಯೋತಿ ಬಸು ಅವರು ಬೇಡ ಅಂದಿದ್ದಕ್ಕೆ ದೇವೇಗೌಡರು ಸಿಕ್ಕಿದ್ದು. ದೇವೇಗೌಡರಿಗೆ ಸಿಕ್ಕಿದ್ದು. ಹೌದಾ? ಜ್ಯೋತಿ ಬಸು ಅವ್ರದ್ದು ದೇವೇಗೌಡರಿಗೆ ಸಿಕ್ಕಿದ್ದ ಸರ್? ಬೇಡ ಅಂತ ಜ್ಯೋತಿ ಬಸು ಬೇಡ ಅಂತ. ಜ್ಯೋತಿ ಬಸು ಬೇಡ ಅನ್ನೋದಕ್ಕೆ ಜ್ಯೋತಿ ಬಸುದು ವೈಯಕ್ತಿಕ ನಿರ್ಧಾರ ಅಲ್ಲ, ಅದು ಅವರ ಪಾರ್ಟಿಯ ತೀರ್ಮಾನ ತಗೋಬಾರ್ದು ಅನ್ನೋ ಕಾರಣಕ್ಕೆ ಅವರು ಬದ್ಧರಾಗಿ ಅವರು ಅದಕ್ಕೆ ಸೂಪರ್. ಇದ್ದರು ಜ್ಯೋತಿ ಬಸು, ಬುದ್ಧದೇವ ಭಟ್ಟಾಚಾರ್ಯ, ಕ್ಯಾರೆಟ್ ಅಂತ ಇರೋದ್ರ ಬೃಂದಾ ಕ್ಯಾರೆಟ್ ಅವ್ರ ಯಜಮಾನ್ರ ಹೆಸರೇನು? ಅಲ್ಲ, ಅವರು ಪ್ರಕಾಶ್ ಕ್ಯಾರೆಟ್ ಅವ್ರು ಬೇರೆ. ಪ್ರಕಾಶ್ ಕ್ಯಾರೆಟ್ ಅಲ್ಲ, ಅವರು ಕೂಡ ಕಮ್ಯುನಿಸ್ಟ್. ಅವರು ಈ ದಂಪತಿಗಳು ಅವರ ಸಿದ್ಧಾಂತ ಇದಕ್ಕೆ ಚಟುವಟಿಕೆಗೆ ತೊಂದರೆ ಆಗುತ್ತೆ ಅಂತೇಳಿ ಮಕ್ಕಳನ್ನೇ ಮಾಡ್ಕೊಳ್ಳಿಲ್ಲ ಅವರು. ಬೃಂದಾ ಕ್ಯಾರೆಟ್ ಮತ್ತೆ ಪ್ರಕಾಶ್ ಕ್ಯಾರೆಟ್. ಪ್ರಕಾಶ್ ಕ್ಯಾರೆಟ್. ಈ ಕ್ರಾಂತಿ, ಇದು ಕಮ್ಯುನಿಸ್ಟ್ ಮತ್ತು ಮಾರ್ಕ್ಸ್ ಸಿದ್ಧಾಂತ, ಮಾವೋ ಸಿದ್ಧಾಂತಗಳ ಅಜೆಂಡಾ ತುಂಬಾ ಮೆಚ್ಚುಗೆ ಪಡೆಯುವಂತದ್ದೇ, ಎಲ್ಲರೂ ಒಪ್ಪುವಂತದ್ದೇ. ಆದ್ರೆ ಅವರು ಕ್ರಾಂತಿಕಾರಿ ದಾರಿಯನ್ನ ಹಿಡಿತಾರಲ್ಲ, ಅದರಿಂದ ಅದಕ್ಕೆ ಸ್ವಲ್ಪ ಹಿನ್ನಡೆ ಆಗಿರ್ಬೋದಾ? ಇಲ್ಲ, ಕೆಲವರು ಮಿಸ್ಯೂಸ್ ಮಾಡ್ಕೊಡ್ರು ಅದನ್ನ. ರಕ್ತದ ದಾರಿ, ರಕ್ತಪಾತ, ಅವರು ಇಮಿಡಿಯೇಟ್ ಆಗ್ಬೇಕು, ಬಲದಿಂದ ಪಡಿಬೇಕು ಅಂತ ಮುನ್ನುಗ್ತಾರಲ್ಲ, ಅದರಿಂದ ಅದು ಪ್ರಚಾರಕ್ಕೆ ಬರ್ಲಿಲ್ಲ ಜಾಸ್ತಿ ದೇಶಗಳಲ್ಲಿ ಅನ್ನೋದು ಸರಿನಾ? ನನ್ನ ಅಭಿಪ್ರಾಯ. ಇಲ್ಲ, ಕಾರಣ ಅದನ್ನ ಮಾಡಿದ್ರು, ಅದು ಮಾಡಿರೋದ್ರಿಂದ ಎಷ್ಟೋ ಫ್ಯಾಕ್ಟರಿಗಳು ಮುಚ್ಚಿಬಿಟ್ರು. ಈಗ ನಾವು ಒಂದಷ್ಟು ಜನರ ಹೆಸರು ಹೇಳಿದ್ವಿ, ಅದ್ರಲ್ಲಿ ಒಂದೆರಡು ಹೆಸರು ಬಿಟ್ಟು. ಸೂರ್ಯನಾಥ್ ಅಂತ ಒಬ್ರು ಇದ್ರ ಕೇಳಿದ್ರ ಬಹುಶಃ? ಮೈಕ್ರೋ ಫ್ಯಾಕ್ಟರಿ ಮುಚ್ಚೋದಕ್ಕೆ ಆ ಮನುಷ್ಯನೇ ಕಾರಣ. ಸೂರ್ಯನಾಥ್ ಅಲ್ಲ, ಅನಂತ್ ಸುಬ್ರಾವ್. ಅಲ್ಲ, ಮೈಕ್ರೋ ಫ್ಯಾಕ್ಟರಿ. ಸೂರಿ ಮೈಕ್ರೋ ಫ್ಯಾಕ್ಟರಿಗೆ ಜ್ಞಾಪಕ ಇದೆ. ಅದೇ ಅಲ್ವಾ ಕಾರಣ? ಸೂರ್ಯನಾರಾಯಣ ರಾವ್, ಕರೆಕ್ಟ್. ಸೂರ್ಯನಾರಾಯಣ ರಾವ್. ಅದನ್ನ ಒಂದು ಹಂತಕ್ಕೆ ಹೋಗ್ತಿದ್ರೆ ಹಾಳು ಮಾಡಿದವರು. ಅದೇ ಆತರ ಹಾಳು ಮಾಡಿದವರು ಇದಾರೆ, ಒಳ್ಳೇದ್ ಮಾಡಿದವರು ಇದಾರೆ. ಒಪ್ಕೋತೀನಿ. ಯಾಕೆಂದ್ರೆ ಇವಾಗ ಜಾರ್ಜ್ ಫರ್ನಾಂಡಿಸ್ ಅವ್ರ ಬರೀ ಹೋರಾಟ ಬಿಟ್ರೆ ಬೇರೆ ಏನೂ ಇರ್ಲಿಲ್ಲ ಅವ್ರಿಗೆ. ಅದು ಇದು ಆ ಕಡೆಗೆ ಅವ್ರಿಗೆ ರೈಲ್ವೆ ಮಿನಿಸ್ಟರ್ ಕೂಡ ಆಗಿದ್ರು ಅಂತ ಕಾಣುತ್ತೆ ಜಾರ್ಜ್ ಫರ್ನಾಂಡಿಸ್. ತಪ್ಪು ಮಾಡೋದು ಎಲ್ಲಿ ಅಂತಂದ್ರೆ ಸರ್, ಅವರು ಬಿಜೆಪಿಯನ್ನ ಮತ್ತೆ RSS ಅನ್ನ ಒಪ್ಪಿಡ್ತಾರೆ ಅವ್ರ ಜೀವನದ ಕೊನೆ ಹಂತದಲ್ಲಿ. ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಸಚಿವರಾಗ್ತಾರಲ್ಲ, ಹೌದೌದು, ಸಾಫ್ಟ್ ಕಾರ್ನ್ ಬೆಳೆಸ್ಕೊಂಡ್ಬಿಡ್ತಾರೆ. ಅವ್ರು ಅದ್ರ ಪ್ರಬಲ ವಿರೋಧಿಯಾಗಿ ಬೆಳ್ಕೊಂಬಂದಂತ ನಾಯಕ ಕೊನೆಗೆ ಅವ್ರ ಜೊತೆನೆ ಸೇರ್ಕೊಂಡ್ಬಿಟ್ಟಾಗ ಏನಾಗ್ತಾರೆ, ರೈಲ್ವೆ ಹಳ್ಳಿಲಿ ಬಾಂಬ್ ಬಿಟ್ಟವ್ರೆ ಅವರು, ರೈಲ್ವೆ ಮಂತ್ರಿ ಆಗ್ತಾರೆ. ಅವ್ರದ್ದು ಬಹಳ ವಿಚಿತ್ರ ಹಾದಿ ಹಿಡಿದು ಬಿಡ್ತೈತೆ. ಇಲ್ಲಿ ಸ್ನೇಹಲತಾ ರೆಡ್ಡಿ ಅನ್ನೋದೊಂದು ಕೊಲೆ ಆಗತ್ತೆ, ಬಹುಶಃ ಜ್ಞಾಪಕ ಇರ್ಬೇಕು ಅಂತ ಕಾಣತ್ತೆ ಪರ್ಶುನಾಥ್. ಹೌದೌದೌದೌದು. ನಮ್ಮ ಲಂಕೇಶ್ ಇವ್ರಿಗೆಲ್ಲ ಸಿನಿಮಾ ಇದ್ ಮಾಡೋದಕ್ಕೆ ಅವರೆಲ್ಲ ಸಹಕಾರ ಅವರು ಸ್ನೇಹಲತಾ ರೆಡ್ಡಿ. ಜ್ಞಾಪಕ ಅದಕ್ಕೆ ಕೇಳಿದ್ದು. ಉಜ್ರೆಯಲ್ಲೆಲ್ಲ ಆಗಿದ್ದು. ಉಜ್ರೆ ಧರ್ಮಸ್ಥಳದಲ್ಲಿ ಗಲಾಟೆ ಆಗ್ತಿದೆ, ಅಲ್ಲೇ ಅವ್ರು ಸತ್ತಿದ್ದು. ಅವಾಗ ತುಂಬಾ ಪೇಪರ್ ಬಿಟ್ಟು ಬೇರೆ ಇರ್ಲಿಲ್ಲ, ಅವಾಗ ಫೋನ್ ಕೂಡ ಇರ್ಲಿಲ್ಲ. ಅವ್ರದ್ದು ದುರಂತದ ಜೀವನ. ಸ್ನೇಹಲತಾ ರೆಡ್ಡಿ ಈ ತರ ಹೋರಾಟಗಾರರು ಹಲವಾರು ಜನ ಇದ್ದಾರೆ. ನೆನ್ಸ್ಕೊಳ್ಳೋಣ, ಏನ್ ತಪ್ಪ. ಅಂದ್ರೆ ನಿಮ್ಗೆ ಅವಕಾಶವಾದಿತನ ಸರಿ ಅಂತೀರಾ? ಈ ರೀತಿ ಜ್ಯೋತಿ ಬಸು ಅವ್ರ ತರ ಕಟು ನಿರ್ಧಾರ ಸರಿ ಅಂತೀರಾ ಸರ್ ರಾಜಕೀಯ ಜೀವನದಲ್ಲಿ? ನಾನು ನಿಮ್ಗೆ ಒಂದ್ ಮಾತು ಹೇಳ್ಬಿಡ್ತೀನಿ. ನಿಮ್ಮ ನಿಲುವಿಗೆ ನೀವು ಭದ್ರ ಆಗ್ಬೇಕೇ ಹೊರತು ಯಾವುದೇ ಒತ್ತಡ, ಯಾವುದೇ ಪರಿಸ್ಥಿತಿ, ಯಾವುದೇ ಕಾರಣಕ್ಕೂ ಬದಲಾಗಬಾರ್ದು. ಯಾಕೆ ಈ ಮಾತನ್ನ ಪ್ರಸ್ತಾಪ ಮಾಡಿದೆ ಅಂದ್ರೆ, 25 ವರ್ಷಗಳ ಹಿಂದೆ, 50 ವರ್ಷಗಳ ಹಿಂದೆ ಅಂತ ಪ್ರಜಾವಾಣಿನಲ್ಲಿ ಒಂದ್ ಕಾಲಂ ಕೊಡ್ತಾನೆ. ಹೌದು. ಆ ಕಾಲಂನಲ್ಲಿ ಮೊನ್ನೆ ಓದಿದ್ದು, ದೇವೇಗೌಡರು RSS ಅನ್ನ ನಿಷೇಧಿಸ್ಬೇಕು ಇದು ಅಂತ ಅವರು ಒತ್ತಾಯ ಆಗ್ತಾರೆ. ಈಗ ಅವರು ಅದನ್ನ ಪ್ರತಿಪಾದನೆ, ಅವ್ರ ಮಗ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಿಷೇಧಿಸೋದಕ್ಕೆ ಬಿಡೋದಿಲ್ಲ ಅಂತ ಬೆಳಿಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಲ್ಲ, ನೀವು ಅಲ್ಲೋಗ್ಬೇಡಿ, ದೇವೇಗೌಡರು ಇನ್ನೂ ಕೆಲವು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಬಿಡಿ ಅಂತ. ನಾನ್ ಯಾಕೆ ಕೇಳಿದೆ ಅಂತಂದ್ರೆ, ಈ ರೀತಿ ಅವಕಾಶವಾದಿತನದಿಂದ ರಾಜಕೀಯ ಉತ್ತುಂಗಕ್ಕೆ ಬೆಳೆಯೋದು ಸರಿನಾ, ಅಥವಾ ಜ್ಯೋತಿ ಬಸು ಅವ್ರ ತರ ಕಠಿಣವಾದ ನಿರ್ಧಾರ ತಗೊಂಡು ಸಿದ್ಧಾಂತಕ್ಕೋಸ್ಕರ ತಾನು ಬದುಕೋದು ಸರಿ? ಯಾವ್ದು ಸರಿ, ಉತ್ತಮವಾದ ನಡೆ? ಕಮ್ಯುನಿಸ್ಟ್ ಪಾರ್ಟಿ ಹೇಳಿ ಸರ್. ಹೇಳಿ
ಬ್ರಹ್ಮ ನಿರಸನ ಅನ್ನೋದು ಒಂದು ಪದ ಹೇಳ್ತೀನಿ ನಾನು ನಿಮ್ಗೆ. ಭ್ರಮ ಓಕೆ ನಿರಸನ. ಯಾಕೆಂದ್ರೆ ಸರ್ ಹಾ ದೇವೇಗೌಡರು ಯಾವಾಗ್ಲೂ ಕೂಡ ಜಾತ್ಯತೀತ ನಿಲುವಿಗೆ ಅಂಟಿಕೊಂಡಿದ್ದವರು. ಹಾ ರಕ್ಷಿಗೌಡರು ತಾನೇ ಮಾತಾಡ್ತಾ ಇರೋದು. ಹೌದೌದು. ಅವರು ಒಂದ್ ವೇಳೆ ವಾಜಪೇಯಿ ಮಾತು ಕೇಳಿದ್ರೆ ಇನ್ನೊಂದು ವರ್ಷನೋ ಪ್ರಧಾನಮಂತ್ರಿ ಆಗಿ ಮುಂದುವರಿಬಹುದಾಗಿತ್ತು. ನಿಮ್ಗೆ ಅದು ಸನ್ನಿವೇಶಗಳು ನಮ್ಗೆ ಹತ್ತಿರದಿಂದ ಗೊತ್ತು ಎಸ್ ನನಗೆ, ಎಸ್ ಸರ್, ಅದು ಗೊತ್ತು, ಅದ್ ನಮ್ಗೆ ಗೊತ್ತು ಬಿಡಿ. ಸರಿನಾ? 13 ಆದ್ರೆ ವರ್ಷ ನೋಡಿ ಸರ್, ಅವರು ವಾಜಪೇಯಿ ಬಿಟ್ಕೊಟ್ಟಿದ್ದು. ಈ ಒಂದು ಇಸ್ಲಾಂ ಅಂದ್ರೆ ಇಸ್ಲಾಂ ಅನುಯಾಯಿಗಳಿಗೆ 2B ಕ್ಯಾಟಗರಿ ಕೊಟ್ಟವರು ಯಾರು ಸರ್? ರಕ್ಷಿಸಿಗೌಡ್ರೆ ಗೊತ್ತಿಲ್ಲ ಸರ್ ಗೊತ್ತಿದೆಯಾ ನನಗೆ. ನಿಮ್ಗೆ? ಇಲ್ಲ ಸರ್ ಇಲ್ಲ, ಇಲ್ವಾ? ಗೊತ್ತಿಲ್ಲ ಗೊತ್ತಿಲ್ಲ 2B ಗೊತ್ತಿಲ್ಲ. ಕ್ಯಾಟಗರಿ ರಿಸರ್ವೇಶನ್ ಕೊಟ್ಟವರು ಮುಸ್ಲಿಮ್ಸ್ಗೆ ದೇವೇಗೌಡರು. ಹಾ ಒಂದು ಜ್ಞಾಪಕ ಇರಲಿ ನಿಮ್ಗೆ. ಓಕೆ. ಆಮೇಲೆ ಇವತ್ತು ವಾಲ್ಮೀಕಿ ಸಮುದಾಯದವರು ಏನಾದ್ರೂ 3 ಜನ ಎಂಪಿಗಳು 7, 8, 12 ಜನ MLA-ಗಳಾಗಿರ್ಬೇಕಾದ್ರೆ ಹಾ ಅವರನ್ನ ಎಸ್ ಟಿ ಇದಕ್ಕೆ ಸೇರಿಸ್ತವರು ದೇವೇಗೌಡರು. ಇದನ್ನ ಸ್ವಲ್ಪ ಓಕೆ ನೀವು ಓಕೆ ದಯವಿಟ್ಟು ತಿಳ್ಕೊಬೇಕಂತ ಅನಿಸ್ತದೆ. ಸರಿ. ನಾನು ಇಷ್ಟೆಲ್ಲ ಸಾಮಾಜಿಕ ಸಿದ್ಧಾಂತದ ಬಗ್ಗೆ ಹೋರಾಟ ಮಾಡಿದ್ರು ಹಾ ನನಗೆ ಅವ್ರು ಬೆಂಬಲಿಸ್ಲಿಲ್ಲ ಅನ್ನೋದೊಂದು ಒಂದು ದುರಾಸೆ ಅಥವಾ ನಿರಾಸೆ ದೇವೇಗೌಡರಿಗೆ ಇದೆ ಅಂತ ಅನ್ಸ್ಬೋದು ಅಂತ ನನ್ನ ಅನಿಸಿಕೆ ಸರ್. ಓಕೆ ಓಕೆ. ಒಳ ಮೀಸಲಾತಿ ಆಮೇಲೆ ತಂದವರು ದೇವೇಗೌಡ್ರೆ ಕಣ್ಬಿಡಿ. ಖಂಡಿತ. ಆಮೇಲೆ ಇದು ಈವನ್ ಮಹಿಳಾ ಜಿಲ್ಲಾ ಮೀಸಲಾತಿಗೂ ಅವ್ರದ್ದು ಪಂಚಾಯತ್ ಕೊಡುಗೆ. ಸರ್, ಜಿಲ್ಲಾ ಪಂಚಾಯತ್ ಮೀಸಲಾತಿ ತಂದವರೇ ಅವರು, ಒಳ ಮೀಸಲಾತಿ ತಂದವರು ಅವರೇ, ಜಿಲ್ಲಾ ಮೀಸಲಾತಿ ತಂದವರೇ ಅವರು. ಪಂಚಾಯತ್. ಹಾಗಾಗಿ ಅವ್ರಿಗೆ ನಾನು ಈಗ ಎಂದೋ ಒಂದ್ ಕಡೆ ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಹೇಳಿದ್ರು. ಯಾವ್ದಕ್ಕೆ? ಹೇಳಿದ್ರು, ಸ್ಟೇಟ್ಮೆಂಟ್ ಗುದ್ರಾ ಕೊಟ್ಟರು. ಗಲಾಟೆ ಒಳಗಡೆ ಒಬ್ಬ ಹೆಣ್ಣು ಮಗಳನ್ನ ಇದನ್ನ ಹೊಟ್ಟೆನ ಸೀಳಿ, ಬಸ್ರಿ ಹೆಣ್ಣು ಮಕ್ಕಳನ್ನ ಹೊಟ್ಟೆನ ಸೀಳಿಸಿ ಹೊರಗಡೆ ತೆಗೆದುಹಾಕಿರ್ತಾರೆ ಗುಜರಾತ್ ಅಲ್ಲಿ, ಗೋಧ್ರಾ ಗಲಾಟೆ ಟೈಮಲ್ಲಿ. ಆ ಒಂದು ಹಾ ಇನ್ಸಿಡೆಂಟ್ ವಿಷಯ ಬಂದಾಗ ದೇವೇಗೌಡರು ಈ ಮಾತನಾಡಿದ್ರು. ಅದಕ್ಕೆ ಬಿಜೆಪಿ ಅವರು ಆಗೇನ್ ಹೇಳಿದ್ರು ಅಂದ್ರಪ್ಪ, ಮುಂದಿನ ಜನ್ಮದಲ್ಲಿ ಯಾಕೆ ಈ ಜನ್ಮದಲ್ಲಿ ಕನ್ವರ್ಟ್ ಆಗ್ಬಿಡ್ಲಿ ದೇವೇಗೌಡರು ನಮ್ಮ ಮಾತನ್ನ ಟೀಕೆ ಮಾಡಿದ್ರು. ಈಗ ನಡೀತಾ ಇದೆಯಲ್ಲ ಸರ್, ಸಿದ್ದರಾಮಯ್ಯನಿಗೂ ಅದೇ ನಡೀತಾ ಇದೆ ಬಿಡಿ. ಹಾಗಾಯ್ತಾ? ಅಲ್ಲ, ಸಿದ್ದರಾಮಯ್ಯನವರು ಕುರುಬ ಕಮ್ಯುನಿಟಿ ತಗೊಂಡೋಗಿ ಎಷ್ಟಿಗೆ ಸೇರಿಸಿದ್ರೆ, ಅಂದ್ರೆ ಸಾಮಾಜಿಕವಾಗಿ ಈ ಒಂದು ಅಸ್ಪೃಶ್ಯತೆನ ಅನುಭವಿಸ್ತಿರೋ ಕುರುಬ ಕಮ್ಯುನಿಟಿ ಅಲ್ಲ ಅಂತ ಯಾರಾದ್ರೂ ದಯವಿಟ್ಟು ಅವರು ಇದ್ರೆ ಇದ್ ಮಾಡ್ಕೋಬೇಡಿ. ಈಗ ಅದನ್ನ ತಗೊಂಡೋಗಿ ಸೇರಿಸಿದ್ರೆ ಅವ್ರಿಗೆ ಅನ್ಯಾಯ ಆಗುತ್ತಲ್ಲ. ಯಾರಿಗೆ? ರಾಜಕೀಯ ಅನ್ನೋದೇ ಅದು. ರಾಜಕೀಯ. ಆದ್ರೆ ಈಗ ರಾಜಕೀಯ ರಕ್ಷಿತ್ ಗೌಡ್ರೆ, ಆ ರಾಜಕೀಯನ ಇಟ್ಕೊಂಡು ನಾವು ಮುಂದೆ ರಾಜಕೀಯ ಒಲವು ಇಟ್ಕೊಂಡು ಅಥವಾ ಏನೋ ಅಧಿಕಾರ ಬೇಕು ಅನ್ನೋರು ಸಿದ್ಧಾಂತಗಳನ್ನು ಮೈಲಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ನನ್ ಭಾವನೆ ಸರ್. ಯಾಕೆ ನನಗೆ ಇದ್ರಲ್ಲಿ ಆಸಕ್ತಿ ಅಂದ್ರೆ 2013ರಲ್ಲಿ ನಾನು ಡಿಗ್ರಿ ಫೈನಲ್ ಇಯರ್ ಇರ್ಬೇಕಾದ್ರೆ ರಾಜಾಜಿನಗರದಲ್ಲಿ MLA ನಿಂತ್ಕೊಂತೀನಿ. ಇನ್ನು ಫೈನಲ್ ಇಯರ್ ಡಿಗ್ರಿ ಇದ್ದಾಗ ಕಂಟೆಸ್ಟ್ ಮಾಡ್ತೀನಿ. ಏನೋ ಕ್ರಾಂತಿ ಮಾಡ್ಬಿಡೋಣ, ಸಿಕ್ಕಾಪಟ್ಟೆ ಜೋಶು, ಉತ್ಸಾಹ, ಆಳು ಮೂಳು ಎಲ್ಲ ಇರ್ತದೆ. ನಿಂತ್ಕೊಂಡು ಫೈಟ್ ಮಾಡಿ ಒಬ್ನೇ ಕ್ಯಾನ್ವಾಸ್ ಮಾಡೋದು, ರಸ್ತೆಲೆಲ್ಲ ಓಡಾಡೋದು, ವೈಟ್ ಆಟೋ ಹಾಕೊಳ್ಳೋದು, ಮೈಕ್ ಹಾಕೊಂಡು ನನ್ ಬಗ್ಗೆ ನಾನೇ ಹೇಳ್ಕೊಂಡು ಯಾಕೆ ಜನ ನನ್ಗೆ ಓಟ್ ಕೊಡ್ಬೇಕು ಅಂತ ಪಾಂಪ್ಲೆಟ್ ಹಚ್ಕೊಂಡು ರಸ್ತೆಯಲ್ಲಿ ಬೇಕರಿಗಳ ಮುಂದೆ, ಪಾರ್ಕ್ಗಳ ಮುಂದೆ ಎಲ್ಲ ಮಾಡ್ಕೊಂಡು ಹೋಗ್ತೀನಿ, ಎಲ್ಲ ಮಾಡ್ತೀನಿ. ಆಮೇಲೆ ಇದ್ರ ಒಂಟಿಯಾಗಿ ಸಮಾಜದಲ್ಲಿ ಏನು ನಮ್ ಕೈಲಿ ಏನು ಗುಡ್ಡೆ ಹಾಕಕ್ ಆಗಲ್ಲ ಅಂತ ಅನ್ಸಿ ನಾನು ಯಾವ್ದು ನಿಲುವು ತಗೋಬೇಕು ಅಂತ ಈಗ್ಲೂ ಕನ್ಫ್ಯೂಷನ್ ಇದೀನಿ. ಕೆಲವರು ಸರಿ, ಮುಂದಿನ ಈ ಏಜ್ ಅಲ್ಲಿ ಸರ್ ರಕ್ಷಿತ್ ಗೌಡ್ರೆ, ನಿಮ್ಗೆ ಈ ಏಜ್ ಅಲ್ಲಿ ಕನ್ಫ್ಯೂಷನ್ ಇದೆ, ನಮ್ಗೆ ಈಗ್ಲೂ ಇದೆ. ಯಾಕಂದ್ರೆ ಎಲೆಕ್ಷನ್ಗಳನ್ನ ನೋಡ್ತೀವಲ್ಲ, ಅಲ್ಲಿ ಹೋದಾಗ ಒಂದ್ ವೇಳೆ ಯಾವ್ದೋ ಒಂದು ಪಾರ್ಟಿ ಪರವಾಗಿ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ನಾನು ದೇವೇಗೌಡರ ಪರವಾಗಿ ಸಾಕಷ್ಟು ಓಡಾಡಿದ್ರೆ ಮಾತ್ರ ನಾನು ಅದನ್ನ ಅಲ್ಗಳೇ ಇಲ್ಲ. ನಾನು ದೇವೇಗೌಡರು ಎಂಪಿ ನಿಂತ್ಕೊಂಡಾಗ 81ರಲ್ಲಿ 1981ರಲ್ಲಿ ಅವ್ರ ಜೊತೆ ಓಡಾಡಿದೀವಿ ಅಂದ್ರೆ ಇನ್ನಿಲ್ಲ. ಆ ಟೈಮಲ್ಲೂ ಕೂಡ ಈ ಹಣ, ದುಡ್ಡು ಎಷ್ಟು ತಂದಿದ್ದಾರೆ, ಎಣ್ಣೆ ಎಷ್ಟು ತಂದಿದ್ದಾರೆ ಅನ್ನೋದೇ ಈ ಸಮಾಜದ ಮೈನ್ ಆಶಾಭಾವನೆ. ಹಾಗಾಗಿ ನೀವು ನಾನೇನೋ ಎಲೆಕ್ಷನ್ ಗೆದ್ಬಿಡ್ತೀನಿ ಅಂತಂದ್ರೆ ಫಸ್ಟ್ ಕೇಳೋದು ದುಡ್ಡು. ಕೃಷ್ಣೇಗೌಡ್ರ ಏನೋ ಹೇಳ್ತಾವ್ರೆ ಅದ್ರ ಬಗ್ಗೆ ಮಾತ್ರ ವೇಸ್ಟ್ ಒಂದೇ ಅಲ್ಲ. ಸಾರ್ವಜನಿಕ ಎಲೆಕ್ಷನ್ ಬೇಡ, ಸಂಘ ಸಂಸ್ಥೆಗಳಲ್ಲೇ ಎಣ್ಣೆ ದುಡ್ಡು ಕೇಳ್ತಾರೆ, ಬಿಟ್ಟಾಕಿದ್ದೀನಿ ಸರ್. ನಾನು ಇಲ್ಲಿ ರೆಕಾರ್ಡಿಂಗ್ ಆಗ್ತಾ ಇದೆ, ಅದಕ್ಕೆ ಹೇಳಲ್ಲ, ಇನ್ನೊಂದಿನ ಹೇಳ್ತೀನಿ. ಎಲ್ಲೆಲ್ಲಿ ಇವತ್ತು ಎಣ್ಣೆ ದುಡ್ಡು ಬಂದ್ಬಿಟ್ಟೈತೆ, ನ್ಯಾಯಾಂಗದ ಎಲೆಕ್ಷನ್ ಗಳಿಗೆಲ್ಲ ಬಂದ್ಬಿಟ್ಟೈತೆ. ಎಲ್ಲಾ ಕಡೆ ಅಂತ ಹೇಳ್ತಾ ಇದ್ದೀನಿ ನಾನು, ಸಂಘ ಸಂಸ್ಥೆಗಳು ಎಲ್ಲಾ ಕಡೆ ಬಂದಿದೆ. ರಕ್ಷಿತ್ ಗೌಡ್ರು ಸಮಾಜ ಇನ್ನೂ ಕೂಡ ಸ್ವಾರ್ಥ ಪಾರ್ಶ್ವನಾಥ್ ಸರ್ ಏನೋ ಹೇಳ್ತಾರೆ ಕೊನೆ ಕನ್ನಡ ಸಾಹಿತ್ಯ ಪರಿಷತ್ಗೆ ಬಂದ್ಬಿಡ್ತು ಬಿಡಿ ಅದು. ಅಲ್ಲ, ರಕ್ಷಿತ್ ಗೌಡ್ರು ಹೇಳಿದ್ರಲ್ಲ, ಈಗ ಎಲ್ಲಾ ಚುನಾವಣೆನೂ ಎದುರಿಸ್ಬೋದು, ವಕೀಲರ ಸಂಘದ ಚುನಾವಣೆನ ಎದುರಿಸೋದು ಬಹಳ ಖರ್ಚಿನ ವಿಚಾರ. ಇದು ನನ್ಗೆ ಬಹಳ ಜನ ನನಗೂ ಸ್ನೇಹಿತರಿದ್ದಾರೆ. ಅವರ ಅನುಭವದ ಪ್ರಕಾರ
ಅವ್ರಿಗೆ ಚುನಾವಣೆ ಏನಾದ್ರು ಒಂದ್ ಸ್ವಲ್ಪ ಮುಂದಕ್ಕೆ ಹೋಯ್ತು ಅಂದ್ರೆ ಅವರು ಹೋದ್ರು ಅಂತಾನೆ ಲೆಕ್ಕ. ಗೋವಿಂದ ಆ ಮಟ್ಟದಲ್ಲಿ ಪಾರ್ಟಿಗಳು ಇವು ಎಲ್ಲ ನಡಿಬೇಕು ಅಲ್ಲಿ. ಹೌದು ಸರ್. ನಾನು ಇನ್ನೊಂದು ನೋಡಿದ್ದು ಅತಿ ಹೆಚ್ಚು ಎಲ್ಲಿ ಗೊತ್ತಾ ಸರ್, ಕುಡ್ತಾ ಮುದಿರೆ ಎಲ್ಲ ಟೀಚರ್ಸ್ ಎಲೆಕ್ಷನ್ ಬರುತ್ತೆ ಗೊತ್ತಾ. ಅದು ಇದೆ. ಕರೆಕ್ಟ್ ಸರ್, ಈಗ ಹೇಳಿದ್ರಿ ಯಪ್ಪ ಸರಿಯಾದ. ಯಪ್ಪ 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 ಇಟ್ಟಾಡಿ ಕುಣ್ತಾ ಕೊಡ್ತಾ ಆ ಒಂದು ಚೌಟ್ರಿಗಳಲ್ಲಿ ನಾನು ಒಂದ್ 2 ಸರಿ ಹೋಗ್ಬಿಟ್ಟು, ನಮ್ ತಂದೆ ರಿಟೈರ್ಡ್ ಪ್ರಿನ್ಸಿಪಲ್ ಗೌರ್ಮೆಂಟ್ ಕಾಲೇಜು, ಅವಾಗ ಅವರು ಸರ್ವಿಸ್ ಅಲ್ಲಿ ಇದ್ದಾಗ ಒಂದ್ಸರಿ ಕರ್ಕೊಂಡೋಗಿ ನೋಡ್ಬಿಟ್ಟು ಥೋ 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 ಥೋ, ಇದ್ ನೋಡೇ ಇರ್ಲಿಲ್ಲಪ್ಪ ಇಷ್ಟೊಂದು ಅಧ್ವಾನ ಅನ್ಕೊಂಡ್ ಬಂದಿದ್ದೆ. ಗುರುಗಳಿಗೆ ಅವಾಗ ನಮಸ್ಕಾರ ಮಾಡೋಣ. ಸರ್ ಇದು ರಕ್ಷಿತ್ ಗೌಡ್ರು, ಇದು ಬೆಂಗಳೂರೇ ಸರ್? ಬೆಂಗಳೂರು ಸರ್. ನೀವು ಮೂಲ ಯಾವ ಏರಿಯಾದ ಸರ್? ನಾವಿಲ್ಲಿ ಬ್ಯಾಡ್ರಹಳ್ಳಿ ಅಂತ, ಮಾಗಡಿ ರಸ್ತೆ, ಮಾಗಡಿ ಹತ್ರ ಮೋಟಗಾನಹಳ್ಳಿ ಅಂತ. ಅಲ್ಲಿಂದ ಮೂಲತಃ ಜನಾಂಗ ಅಲ್ಲಿಂದ ಶುರುವಾಗುತ್ತೆ, ಬಟ್ ಬೆಂಗಳೂರಿಗೆ ಬಂದು ಒಂದ್ 4-5 ತಲೆಮಾರು ಆಗೋಗಿದೆ. ಆಮೇಲೆ ರಾಜಕೀಯ ಆಕಾಂಕ್ಷೆ ಇದ್ರೆ ನಮ್ಮಲ್ಲಿ ಸಂಪೂರ್ಣವಾಗಿ ಮೌಲ್ಯಗಳನ್ನ ನಾವು ನಮ್ಮ ಮೈಗೂಡಿಸ್ಕೊತೀವಿ ಅನ್ನೋದು ಕಷ್ಟ ಸಮಾಚಾರ. ಹೌದು, ಕಷ್ಟ ಅನ್ನಿಸ್ತಾ ಇದೆ. ರಾಜಕೀಯ ಸಮಾಚಾರ ರಾಜಕೀಯ ಬೇಡ, ನನಗೂ ವೈಯಕ್ತಿಕ ಇಲ್ಲ ಸರ್, ರಾಜಕೀಯ ಬೇಡ. ಆಮೇಲೆ ಇನ್ನೊಂದು, ಕನ್ನಡದ ಉದ್ಧಾರದ ಬಗ್ಗೆ ನಿಮ್ಮ ಶಕ್ತಿ ಯಾವಾಗ್ಲೂ ವಿನಿಯೋಗ ಆಗ್ಲಿ ಅಂತ ನಾನು ಕೇಳ್ತೀನಿ ಸರ್. ಯಾಕಪ್ಪ ಅಂತಂದ್ರೆ ನೀವಿನ್ನು ಯುವಕರಿದ್ದೀರಿ. ಆಮೇಲೆ ನನಗೆ ಇನ್ನೊಂದು ಕನ್ಫ್ಯೂಷನ್ ಏನ್ ಗೊತ್ತಾ ಸರ್, ದೇವ್ರಗಳ ಮೇಲೆ ಕನ್ಫ್ಯೂಷನ್. ನಾನು ದಿನಾ ಬೆಳಿಗ್ಗೆಯಿಂದ ಸಿಕ್ಕದವ್ರ ಹತ್ರ ಎಲ್ಲ ಕಣ್ಣಿಗೆ ಕಂಡದ್ದನ್ನ, ಅನುಭವಕ್ಕೆ ಬಂದಿದ್ದನ್ನ ಮಾತ್ರ ನಂಬು, ಸೂರ್ಯ ಗಾಳಿ ಬೆಳಕು ಇಂಥದ್ ಮಾತ್ರ ನಂಬು, ಯಾವ ಫೋಟೋಗಳಲ್ಲಿ ದೇವ್ರಿಲ್ಲ, ಮೂರ್ತಿಗಳಲ್ಲಿ ದೇವ್ರಿಲ್ಲ ಅಂತ ನನ್ನ ಹೆಂಡತಿಯಿಂದ ಹಿಡಿದು ಎಲ್ಲಾರ ಹತ್ರ ವಾದ ಮಾಡ್ಕೊಬತ್ತೀನಿ, ಎಂಟ್ರಿಸ್ಟ್ ಹತ್ರ ಎಲ್ಲ. ಯಾವ್ದೋ ಒಂದ್ ಮೂಮೆಂಟ್ ಅಲ್ಲಿ ಬಿಡ್ಲೋ ಬೇಡವೋ ಹೋಗ್ಬಿಡೋಣ ಅಲ್ಲೆಲ್ಲ ರಸ್ತೆ. ಸರ್ ರಕ್ಷಿತ್ ಗೌಡ್ರೆ, ಹೇಳ್ತೀನಿ ನಾನು ಅದ್ರ ಬಗ್ಗೆ. ನಿಮ್ಗೆ ದೇವರು ನಂಬಿಕೆ ಇದ್ರೆ ನಂಬಿ, ಇಲ್ಲ ಅಂತ ಅಂದ್ರೆ ಇಲ್ಲಿ. ಆಮೇಲೆ ದೇವ್ರು ಇದಾನೋ ಇಲ್ವೋ ಅಂತ ಅನುಮಾನ ನಿಮ್ ತಲೆ ಒಳಗಿದ್ದೆ ಅಂತ ಇಟ್ಕೊಡಿ, ಅದನ್ನ ಹಾಗೆ ಇಟ್ಕೊಡಿ. ಹೌದ್ರಾ? ಹಾಗೆ ಇಟ್ಕೊಡಿ. ಆಮೇಲೆ ನಾನು ಹೇಳೋದು ಸರ್, ಜೊತೆಗೆ ನನ್ನ ದೃಷ್ಟಿನಲ್ಲಿ ದೇವ್ರು ಯಾವ್ದು ಅಂತ, ನನಗೆ ದೇವ್ರಿದ್ದಾನೆ. ದೇವ್ರು ಯಾವ್ದು ಅಂತಂದ್ರೆ, ನನ್ನ ಎದೆ ಒಳಗೆ ಏನಾದ್ರು ಸತ್ಯ ಇದ್ರೆ ಅದ್ ಮಾತ್ರ ದೇವ್ರು. ಅದನ್ನೆಲ್ಲ ನಾನು ವಾದ ಮಾಡ್ತೀನಿ ಸರ್. ಈಗ ನಾನು ಚರ್ಚೆ ಮಾಡ್ಬೇಕಾದ್ರೆ ಇದನ್ನೇ ವಾದ ಮಾಡೋದು, ನನ್ ಪ್ರತಿಪಾದನೆ ಇದೇ ಆಗಿರುತ್ತೆ. ದೇವಸ್ಥಾನದ ಮುಂದೆ ಹೋಗ್ಬೇಕಾದ್ರೆ ಆಟೋಮೆಟಿಕ್ ನನ್ ಕೈ ಕಣ್ಗೊತ್ಕೋತಾ ಇರುತ್ತೆ. ಅದೇನಾಗಿದೆ ಗೊತ್ತಾ, ನಿಮ್ಗೆ ಕಾಯಿಲೆ ಅದು. ಮುಗಿಸೋಣ ಇವತ್ತು. ಎಲ್ರಿಗೂ ನಮಸ್ಕಾರ. ಮುಂದಿನ ವಾರ ಸ್ಟಾರ್ಟಿಂಗ್ ಅಲ್ಲಿ 1ನೇ ತಾರೀಕು ಇಡ್ಬೋದಾ? ದೇವ್ರನ್ನ ಇರಿ 1ನೇ ತಾರೀಕು ಆಗುತ್ತದೆ, ಶನಿವಾರ. ಕನ್ನಡ ರಾಜ್ಯೋತ್ಸವ ಇಡ್ಬೋದಾ? ಬೇಡ ಕೃಷ್ಣೇಗೌಡ್ರು, ಬಿಟ್ಟು ಬೇರೆ 8ಕ್ಕೆ ಇಡೋಣ. ಇಲ್ಲ, 1ನೇ ತಾರೀಕು ಇಡಂಗಿದ್ರು ಇಡ್ಬೋದು, ಏನ್ ತೊಂದ್ರೆ ಇಲ್ಲ. ಅವತ್ತು ಬೇಕಾರೆ ಇನ್ನು ಕನ್ನಡ ರಾಜ್ಯೋತ್ಸವ ಇಡು ಅಂದ್ರೆ ನಾನು ಇಡ್ತೀನಿ, ನಮ್ಗೇನಿಲ್ಲ. ಸಾಯಂಕಾಲ ಎಲ್ಲ ಫ್ರೀ ಆಗಿರ್ತಾರೆ. ಸರಿ ಆಯ್ತು, ಇಡ್ವಿ 1ನೇ ತಾರೀಕು. 1ನೇ ತಾರೀಕಿನ ನಮ್ದು ಸರ್ ರಕ್ಷಿತ್ ಗೌಡ್ರು. ರಕ್ಷಿತ್ ಗೌಡ್ರು ಒಂದ್ ಸೆಕೆಂಡ್ ಸರ್. ಹೇಳಿ. ಫೋನ್ ನಂಬರ್ ಹೇಳ್ಬೋದು? 988 ಫೋನ್ ನಂಬರ್ ಹೇಳ್ಬೋದಾ? 988. ತೊಂದರೆ ಕೊಡಲ್ಲ 988 ತಗೊಳ್ಳಿ ಸರ್, ತಗೊಳ್ಳಿ. 98860 ಹೇಳಿ ಸರ್. 960 88 200 200. ಸರ್ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. 98860 88 200. ಹೌದು ಸರ್. ಸರಿನಾ ಸರ್? ಹೌದು ಸರ್, ಕರೆಕ್ಟ್ ಇದೆ. ಸಮಯ ಇದ್ದಾಗ ಡೌಟ್ಸ್ ಕೇಳೋದಕ್ಕೆ ಏನಾದ್ರು ಸಮಯ ಇದ್ರೆ ಕೇಳ್ತೀನಿ. ಥ್ಯಾಂಕ್ ಯು. ಬಾಯ್ ಸರ್, ಬಾಯ್. ಎಲ್ಲರಿಗೂ ವಂದನೆಗಳು. ಎಲ್ರಿಗೂ ನಮಸ್ಕಾರ.